ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ಕೃಷಿ ಸಂಬಂಧಿತವಾದಂತಹ ಒಂದು ಉಪಯುಕ್ತ ಕಾರ್ಯಕ್ರಮವನ್ನು ನಡೆಸುವ ಸಲುವಾಗಿ ಇಂದು ನಾವು ನಿಮ್ಮೊಂದಿಗೆ ಇದ್ದೇವೆ. ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಕೃಷಿಯತ್ತ ಒಂದಷ್ಟು ಇಂದಿನ ಯುವ ಪೀಳಿಗೆ ಆಕರ್ಷಿತರಾಗೋದು ಕಡಿಮೆ. ಯಾಕಂದರೆ ಕೃಷಿ ಲಾಭದಾಯಕ ಅಲ್ಲ ಅನ್ನುವಂಥ ಮನಸ್ಥಿತಿ ಮತ್ತು ಕೆಲವರ ಒಂದು ಸಾರ್ವತ್ರಿಕ ಅಭಿಪ್ರಾಯವೂ ಕೂಡ ಹೌದು. ಈ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿ ಜಿಲ್ಲೆಗಳು ಮುಖ್ಯವಾಗಿ ಒಂದು ಕೃಷಿ ಪ್ರಧಾನವಾದಂತಹ ಜಿಲ್ಲೆ. ಈ ಕೃಷಿ ಪ್ರಧಾನವಾದಂಥ ಜಿಲ್ಲೆಗಳಲ್ಲಿ ಇಂದಿನ ದಿನಗಳಲ್ಲಿ ಕೃಷಿಯನ್ನು ಆಧುನಿಕ ಪದ್ಧತಿಯಂತೆ ಮಾಡಿ ಯಾವ ರೀತಿಯಲ್ಲಿ ಲಾಭ ಗಳಿಸಬಹುದು ಮತ್ತು ಕೃಷಿಯಲ್ಲಿ ವಿದ್ಯುತ್ ಬಳಕೆ ಮತ್ತು ಅದರ ಸುರಕ್ಷತೆಗಳು ಹೇಗೆ ಎನ್ನುವ ಈ ಎರಡು ವಿಚಾರಗಳು ಮತ್ತು ಸಾವಯವ ಕೃಷಿ ಪದ್ಧತಿಗೆ ಯಾವ ರೀತಿಯ ಉತ್ತೇಜನ ಕೊಟ್ಟು ಮತ್ತು ಬಳಕೆ ಪಾರಂಪರಿಕ ಕೃಷಿ ಪದ್ಧತಿಯನ್ನು ಮುಂದುವರಿಸುವುದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮರ್ಪಕವಾದಂತಹ ಮತ್ತು ಮಹತ್ತರ ಮಾಹಿತಿಯನ್ನು ನೀಡುವ ಸಲುವಾಗಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ರವೀಂದ್ರ ಗುಜ್ಜರಬೆಟ್ಟು ಅವರು. ಪ್ರಗತಿಪರ ಕೃಷಿಕರು ಮತ್ತು ಕೃಷಿ ಸಂಬಂಧಿತ ವಿಷಯಗಳ ಬಗ್ಗೆ ಅಪಾರ ಜ್ಞಾನವನ್ನು ಹೊಂದಿದವರು ಮತ್ತು ಹೆಚ್ಚಾಗಿ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಕೂಡ ತಮ್ಮ ಹಲವಾರು ಕಾರ್ಯಕ್ರಮಗಳಲ್ಲಿ ಮಾಹಿತಿಯನ್ನು ನೀಡುವುದರ ಮೂಲಕವಾಗಿ ಜನರಲ್ಲಿ ಕೃಷಿ ಮತ್ತು ವಿದ್ಯುತ್ ಸುರಕ್ಷೆ ಮತ್ತು ಕೃಷಿಯಲ್ಲಿ ಆಧುನಿಕ ಪದ್ಧತಿಗಳು, ಕೃಷಿಯ ಉತ್ತೇಜನ, ಕೃಷಿಯಲ್ಲಿ ಉಪ ಉತ್ಪನ್ನಗಳು, ಇದರ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿಯನ್ನು ಹೊಂದಿದವರಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್. ಆತ್ಮೀಯ ಸ್ವಾಗತ ನಿಮಗೆ. ಹಾಗೆಯೇ ಮತ್ತೋರ್ವ ಅತಿಥಿಯಾದಂಥ ನಿತ್ಯಾನಂದ ನಾಯಕ್ ಅವರು ಕೂಡ ಪ್ರಗತಿಪರ ಕೃಷಿಕರು ಮತ್ತು ಸಾವಯವ ಕೃಷಿ ಪದ್ಧತಿಯಲ್ಲಿ ಆಸಕ್ತರಾದವರು. ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ಕೃಷಿಯನ್ನು ಯಾವ ರೀತಿಯಲ್ಲಿ ಲಾಭದಾಯಕವನ್ನಾಗಿ ಮಾಡಬಹುದು ಮತ್ತು ಸಾವಯವ ಕೃಷಿ ಪದ್ಧತಿಯನ್ನು ಸರಳವಾಗಿ ಸುಲಭವಾಗಿ ಯಾವ ರೀತಿಯಲ್ಲಿ ಮುಂದುವರಿಸಬಹುದು ಮತ್ತು ನಮ್ಮದೇ ಆದಂತಹ ಕೆಲವೊಂದು ಸಂಪನ್ಮೂಲಗಳನ್ನು ಬಳಸಿಕೊಂಡು ಸಾವಯವ ಕೃಷಿ ಪದ್ಧತಿಯನ್ನು ಮಾಡುವುದರ ಮೂಲಕ ಹೆಚ್ಚಿನ ಬೆಳೆಯನ್ನು ಬೆಳೆಯುವುದರ ಮೂಲಕ ಲಾಭದಾಯಕವಾಗಿ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಆವಾಗ ಹಲವಾರು ಕಾರ್ಯಕ್ರಮಗಳಲ್ಲಿ ನೀಡ್ತಾ ಬಂದಿದ್ದಾರೆ ಮತ್ತು ಇಲ್ಲಿಯೂ ಕೂಡ ಮಾಹಿತಿಯನ್ನು ನೀಡುವವರಿದ್ದಾರೆ. ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ಮತ್ತು ಸಮಸ್ತ ಕೃಷಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಾಗಿ ಮಾನ್ಯ ರವೀಂದ್ರ ಗುಜ್ಜರಬೆಟ್ಟು ಅವರೇ, ಕೃಷಿಯಲ್ಲಿ ವಿದ್ಯುತ್ ಬಳಕೆ ಸುರಕ್ಷತೆ ಯಾವ ರೀತಿಯಲ್ಲಿ ಸುರಕ್ಷತೆಯನ್ನು ಮಾಡಬಹುದು, ಕೃಷಿಯಲ್ಲಿ ವಿದ್ಯುತ್ ಬಳಕೆ ಯಾವ ಸಂದರ್ಭದಲ್ಲಿ ಆಗ್ತಾ ಇದೆ ಮತ್ತು ಕೃಷಿ ಇಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಅವಲಂಬನೆಯನ್ನೇ ಮಾಡ್ತಾ ಇದೆ, ಹೇಗೆ ವಿದ್ಯುತ್ತಿನ ಅವಲಂಬನೆಗಳು ಎಷ್ಟು ಕೃಷಿಯಲ್ಲಿ? ನಮಸ್ಕಾರ. ಇವತ್ತಿನ ದಿವಸದಲ್ಲಿ ಎಲ್ಲ ವಿದ್ಯುತ್ ಮಯನೇ ಆಗಿದೆ. ಕೃಷಿ ಅಂತ ಹೇಳ್ಕೊಂಡಲ್ಲ, ಎಲ್ಲ ಮನೆ ಬಳಕೆ ಇರ್ಬೋದು, ಬೇರೆ ಎಲ್ಲ ಕಡೆಗಳಲ್ಲಿ ಆಗಿದೆ. ಹಾಗಿರುವಾಗ ನಾವು ಮೊದಲು ಗಮನಿಸಬೇಕಾದ್ದು ಸುರಕ್ಷತೆ. ವಿದ್ಯುತ್ ಸುರಕ್ಷತೆ ಬಗ್ಗೆ ನಮ್ಮ ವಿದ್ಯುತ್ ಇಲಾಖೆ ಸಾಧಾರಣ ಮಟ್ಟಿಗೆ 1985 ಹೆಚ್ಚಿನ ಮಾನದಂಡಗಳನ್ನು ಅನುಸರಿಸ್ತಿರಲಿಲ್ಲ. ಸುರಕ್ಷಿತ ಕ್ರಮಗಳು ಮತ್ತು ಕೆಲವು ಸಾಧನಗಳು ಅಂತ ಇದ್ದದ್ದು ಲಿಮಿಟೇಷನ್ ಇತ್ತು. ಉದಾಹರಣೆಗೆ ಹಿಂದಿನ ಕಾಲಕ್ಕೆ ಹೋಲಿಕೆ ಮಾಡೋದಿದ್ರೆ ಸುರಕ್ಷತೆಗಾಗಿದ್ದದ್ದು ಇದು ಫ್ಯೂಸ್ ಅಂತ ಹೇಳ್ಕೊಂಡು ಈ ಥರ ಒಂದು ಮಾತ್ರ ಬಳಕೆ ಆಗ್ತಿತ್ತು. ನಂತರ ಬೇರೆ ಪ್ರೊಟೆಕ್ಷನ್ ಅಂತ ಏನು ಇರಲಿಲ್ಲ. ನಂತರ ಸ್ವಲ್ಪ ಕಾಲ ನಂತರ ಬಂದದ್ದು ಇದು ಮೇನ್ ಸ್ವಿಚ್ ಅಥವಾ DP ಅಂತ ಹೇಳ್ಕೊಂಡು ಬಂತು. ಇದೆಲ್ಲ ಸಿಂಗಲ್ ಫೇಸಿಗೆ ಸಂಬಂಧಪಟ್ಟು ಇರುವಂಥದ್ದು. ಇದು ಮನೆ ಬಳಕೆಯಲ್ಲಿ ಕೂಡ ನೀವು ನೋಡ್ಬೋದು ಅಥವಾ ಕಚೇರಿ ಆಫೀಸಲ್ಲಿ ಕೂಡ ಅದು ಬಳಕೆ ಆಗುವಂಥದ್ದು. ಈ ಥರ ಮೇನ್ ಸ್ವಿಚ್ ಇದು ಸುರಕ್ಷತೆ ನೇರವಾಗಿ ಸ್ವಯಂಗೆ ಏನು ಮಾಡುವುದಿಲ್ಲ. ನಾವು ಏನಾದರೂ ಆಕಸ್ಮಿಕ ಆದಾಗ ಆಫ್ ಮಾಡಿ ಪ್ರೊಟೆಕ್ಷನ್ ಕೊಡಬೇಕಾಗತ್ತೆ. ಇದು ಏನಾಗುತ್ತೆ, ಫ್ಯೂಸ್ ಅಂತಿದೆ, ಇದರಲ್ಲಿ ಫ್ಯೂಸ್ ವೈರ್ ಇದೆ. ನೀವು ಗಮನಿಸ್ಬೋದು, ನಾವು ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆಗೆ ನಾನು ತಂದು ತೋರಿಸ್ತಾ ಇದ್ದೇನೆ. ಇದರಲ್ಲಿ ದಪ್ಪನ ತಂತಿಯನ್ನು ಹಾಕಿದ್ದಾರೆ. ಮೂಲತಃ ಫ್ಯೂಸ್ನ ಅರ್ಥವನ್ನೇ ಅನರ್ಥ ಮಾಡಿಬಿಡುವಂಥ ಕೆಲಸ ಇದು ನಮ್ಮಿಂದ ಹೆಚ್ಚಿನ ಜನರಲ್ಲಿ ಆಗ್ತದೆ. ಹಾಗಾಗಿ ಸುರಕ್ಷತೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ನಾನು ಉದಾಹರಣೆಗೆ ತೋರಿಸ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ತರದ ದಪ್ಪ ತಂತಿಯನ್ನು ಹಾಕ್ಲೇ ಕೂಡುದು. ಫ್ಯೂಸ್ ವೈರ್ ಅಂತ ಹೇಳ್ಕೊಂಡು ಪ್ರತ್ಯೇಕ ಬರ್ತದೆ. ಇದು ಬೇರೆ ಬೇರೆ ಕಡೆಗೆ ಬಳಸುವಂಥದ್ದು ಬೇರೆ ಬೇರೆ ಇರ್ತದೆ. ಉದಾಹರಣೆಗೆ ನೀವು ಮನೆ ಬಳಕೆ ಬಳಸುದಿದ್ರೆ ಈ ಫ್ಯೂಸ್ ವೈರ್ ಅಂತ ಹೇಳುವಂಥದ್ದು 5 ಆಂಪೇರ್ ಅಂತ ಹೇಳ್ತೇವೆ. ಮೊದಲಾಗಿ ಹೇಳಬೇಕಾದ್ರೆ ನಮ್ಮ ವಿದ್ಯುತ್ನಲ್ಲಿ ಕೆಲವು ಮಾನದಂಡಗಳಿವೆ. ವೋಲ್ಟ್, ಆಂಪೇರ್, ವ್ಯಾಟ್ಸ್ ಅಂತ ಹೇಳುವಂಥದ್ದು. ವೋಲ್ಟ್ ಅಂತ ಹೇಳುವಂಥದ್ದು ಯಾವ ಥರ ಇದೆ ಕೇಳಿದ್ರೆ, ಈ ನಾವು ಕನ್ನಡದ ವಿದ್ಯುತ್ ಒತ್ತಡ ಅಂತ ಹೇಳ್ತೇವೆ. ಸಿಂಗಲ್ ಫೇಸ್ ಆದರೆ 230 ವೋಲ್ಟ್ ಅಂತ ಹೇಳ್ತೇವೆ. ಪಂಪ್ ಸೆಟ್ಗಳಿಗೆ ಬಳಸುವಂಥದ್ದು ಸಿಂಗಲ್ ಫೇಸ್ ಆದರೆ ಅದು 230 ಇರ್ತದೆ, 3 ಫೇಸ್ ಆದರೆ 440 ವೋಲ್ಟ್ ಇರ್ತದೆ. ಅದರ ಪ್ರಕಾರಕ್ಕೆ ಇರ್ತದೆ. ಅಲ್ಲಿ ವಿದ್ಯುತ್ ಪ್ರಮಾಣ ನಾವು ಬಳಸುವ ಯಂತ್ರೋಪಕರಣಗಳ ಸಾಮರ್ಥ್ಯ ಎಷ್ಟು ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಮ್ಮ ಕೃಷಿಕರು ಬಳಸುವಂಥದ್ದು ಪಂಪ್ ಸೆಟ್, ಅದನ್ನು HP ಅಲ್ಲಿ ಹೇಳ್ತೇವೆ ನಾವು. 1 HP ಅಂತ ಹೇಳಿದ್ರೆ ಸಾಧಾರಣ 750 ವ್ಯಾಟ್ಸ್ ಅಂತ ಹೇಳ್ಬೋದು. ಆ ಪ್ರಕಾರಕ್ಕೆ ಅದು ವಿದ್ಯುತ್ತನ್ನು ಬಳಸ್ಕೊಳ್ಳುತ್ತೆ. ಈಗ ನಮ್ಮ ಕೃಷಿಕರು ಬಳಸ್ಕೊಳ್ಳುವಂಥದ್ದು 1 HP ಪಂಪ್ ಅಂತಾದರೆ ಸಾಧಾರಣ ಮಟ್ಟಿಗೆ 6 ಆಂಪೇರ್ ಇರ್ತದೆ 230 ವೋಲ್ಟ್ ಅಲ್ಲಿ.
ಅದೇ 1.5 HP, ನಮ್ಮ ಜನರಲ್ ಹೆಚ್ಚಾಗಿ ಅದನ್ನು 2 HP ಅಂತ ಹೇಳ್ತೇವೆ. ಸಿಂಗಲ್ ಫೇಸ್ನಲ್ಲಿ 2 HP ಮೋಟ್ರ್ ಇದೆ, ಇಲ್ಲ ಅಂತೆಲ್ಲ, ಆದರೆ ನಮ್ಮಲ್ಲಿ ಬಳಕೆ ಆಗೋದು 1.5, ಅದು ಸಾಧಾರಣ 8.5 ಆಂಪ್ಸ್ ಎಳೀತದೆ. ಹಾಗೆ 3 ಫೇಸ್ನಲ್ಲಾದರೆ ನಮ್ಮ ಇಲ್ಲಿ ಕರಾವಳಿ ರೈತರು 2 HP, 3 HP, 5 HP ಪಂಪ್ಗಳನ್ನು ಮತ್ತೆ ರೇರ್ ಆಗಿ 10-20 HP ಬಳಸೋರಿದ್ದಾರೆ. ಈ 2 HP ಮೋಟ್ರ್ ಸಾಧಾರಣ ಮಟ್ಟಿಗೆ 3 ಆಂಪರ್ ಎಳೀತದೆ, 3 HP ಮೋಟ್ರ್ ಸಾಧಾರಣ 4.5 ಆಂಪರ್ ಇರ್ತದೆ, 5 HP ಮೋಟ್ರ್ ಸಾಧಾರಣ 7.5 ಆಂಪ್ಸ್ ಇರ್ತದೆ. ಆ ಪ್ರಕಾರಕ್ಕೆ ನಾವು ಈ ಫ್ಯೂಸ್ಗಳನ್ನು ಹಾಕಬೇಕು. ನಾನು ಆಗ್ಲೇ ಹೇಳಿದ್ದೇನೆ, ಮನೆ ಬಳಕೆಯಲ್ಲಿ ಹಾಕುದಿದ್ರೆ ನಮ್ಮ ತಲೆಗೂದಲ ಸಪುರದ ತಂತಿ ಎಲೆಕ್ಟ್ರಿಕಲ್ ಶಾಕ್ ಸಿಗ್ತದೆ, ಆ ಫ್ಯೂಸ್ ತಂತಿ ವೈರನ್ನೇ ಬಳಸಬೇಕಾಗುತ್ತೆ, ಬಿಟ್ಟರು ಬೇರೆ ಹಾಕಬಾರ್ದು. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಯಲ್ಲಿ ಫ್ಯೂಸ್ ವೈರ್ ಇಟ್ಕೊಂಡಿರ್ತಾರೆ, ಆದರೆ ಪದೇ ಪದೇ ಹೋಗ್ತಾ ಅಂತ ಹೇಳ್ಕೊಂಡು ಅದನ್ನ ಒಳ್ಳೆ 4-5 ಎಳೆ ಹಾಕ್ತಾರೆ. ಆ ಥರ ಖಂಡಿತ ಹಾಕಬೇಡಿ. ಏನಾಗ್ತದೆ ಕೇಳಿದ್ರೆ, 1 ಎಳೆ ಆದರೆ 5 ಆಂಪರ್, ನೀವು 2 ಎಳೆದ್ರೆ 10 ಆಂಪರ್, 3 ಎಳೆದ್ರೆ 15 ಆಂಪರ್. ಈಗ ಏನಾಗುತ್ತೆ, ಏನಾದ್ರೂ ಅನಾಹುತ ಆಯಿತು, ಶಾರ್ಟ್ ಸರ್ಕ್ಯೂಟ್ ಇನ್ನೇನು ಆದಾಗ ಇದು ಸುಡ್ಲಿಕ್ಕೆ ಹೋಗುವುದಿಲ್ಲ. ಅದರಿಂದಾಗಿ ಅಲ್ಲಿ ಏನೋ ಬೆಂಕಿ ಅನಾಹುತ ಗ್ಯಾರಂಟಿ ಆಗ್ತದೆ. ಅದರಿಂದಾಗಿ ಈ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಎಚ್ಚರ ವಹಿಸಬೇಕು. ಮೊದಲಾಗಿ ಇದು ಹಳೆ ಮಾದರಿ, ಈಗಲೂ ಬಳಕೆ ಇಲ್ಲ ಅಂತೇನಿಲ್ಲ, ಹಲವಾರು ಕಡೆಗಳಲ್ಲಿ ಇದೆ. ಇಲ್ಲಿ ನೀವು ಗಮನಿಸಬೇಕಾದ್ರು ಮನೆ ಬಳಕೆಯಲ್ಲಿ ಆದರೆ 5 ಆಂಪರ್, ಆಮೇಲೆ ಉಳಿದ ಹಾಗೆ ಆದರೆ ನಿಮ್ಮ ಪಂಪ್ ಸೆಟ್ನಲ್ಲಾದರೆ 2 HP ಪಂಪ್ ಆದರೆ ಒಂದೇ ನಿಮ್ಮ 5 ಆಂಪರ್ ವೈರ್ ಇದ್ರೆ ಅದು 2 ಎಳೆ ಹಾಕಿ ತೊಂದರೆ ಇಲ್ಲ. 3 HP ಗಾದ್ರೆ ಓಕೆ, 5 HP ಗಾದ್ರೆ ಮಾತ್ರ ನೀವು ಪ್ರತ್ಯೇಕವಾಗಿ 15 ಆಂಪರ್ ಫ್ಯೂಸ್ ವೈರ್ ಬೇರೆನೇ ಸಿಗ್ತದೆ, ಅದನ್ನು ಹಾಕಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ಬೋದು. ಆಮೇಲೆ ಇವತ್ತಿನ ದಿವಸದಲ್ಲಿ ಮತ್ತು ಸುರಕ್ಷತೆಗಳು ಬಂದಿವೆ. ಅದರಲ್ಲಿ ಮನೆ ಬಳಕೆಯಲ್ಲಿ ಬರುವಂಥದ್ದು ಇದು MCB, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಥವಾ ಮೈನ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತೇವೆ. ಇದು ಪರ್ಟಿಕ್ಯುಲರ್ ಆಂಪರ್ ರೇಟಿಂಗ್ ನಲ್ಲಿ ಇರ್ತದೆ. ಇದರಲ್ಲಿ ಈಗ ಸಾಧಾರಣ ಮಟ್ಟಿಗೆ ಇಲ್ಲಿ C10 ಅಂತಿದೆ, ಹಾಗೆ C6 ಅಂತ ಇರ್ಬೋದು, C20, 25, 32, 63 ಹೀಗೆಲ್ಲ ಇರ್ತದೆ. ಇದು ನೀವು ಯಾವ ಉಪಕರಣಗಳಿಗೆ ಬಳಸ್ಲಿಕ್ಕೆ ಹೋಗ್ತೀರಿ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಮ್ಮ ಕೃಷಿಕರು ಬಳಸುವಂಥ 1 HP ಮೋಟ್ರು ಸಿಂಗಲ್ ಫೇಸ್ ಅಲ್ಲಾದ್ರೆ ಸಾಧಾರಣ ಮಟ್ಟಿಗೆ C10 ಸಾಕಾಗ್ತದೆ. ಅಥವಾ ಕೆಲವೊಂದು ಕಡಿಮೆ ಸಾಮರ್ಥ್ಯ C6 ಹಾಕ್ಬೋದು. ಅಂದ್ರೆ ಅದ್ರ ಲಿಮಿಟೇಷನ್ ಹೇಳ್ತದೆ, ಇದು ನೀವು 10 ಆಂಪರ್ನವರೆಗಿನದಕ್ಕೆ ಬಳಸ್ಬೋದು. ಆದ್ರೆ 3 ಫೇಸ್ ಆದಾಗ ಈ ತರ ಕಂಬೈಂಡ್ ಆಗಿ ಬರುವಂತದ್ದು ಬರ್ತದೆ. ಕಂಬೈಂಡ್ ಈಗ ನಾನು ಇಲ್ಲಿ ತೋರಿಸ್ತಿರುವಂತದ್ದು ಇದು DP ಅಂತ ಹೇಳ್ತೇವೆ. ಅದು ಸಾಧಾರಣ ಈ ತರ 3 ಸೇರ್ಸ್ಕೊಂಡು 3 ಫೇಸ್ 3 ಪ್ರತ್ಯೇಕ ಲಿಂಕ್ ಬರುವಂತದ್ದು ಇರ್ತದೆ. ಈಗ ಇಲ್ಲಿ ಇದು DP ಅಂತ ಹೇಳ್ತೇವೆ. ನಿಮ್ಗೆ ಪ್ರಥಮವಾಗಿ ತೋರಿಸಿದಂತ ಈ DPಗೆ ಹೊರತಾಗಿ ಇದು ಬಂದಿದೆ. ಇದಕ್ಕಿಂತ ಇದು ಸುರಕ್ಷತೆ ಹೆಚ್ಚು ಕೊಡ್ತದೆ. ಹೇಗೆ ಕೇಳಿದ್ರೆ, ಇದೇನಾದ್ರೂ ಅನಾಹುತ ಆದ್ರೆ ಏನು ಕಂಟ್ರೋಲ್ ಮಾಡುವುದಿಲ್ಲ, ನಾವು ಹೋಗಿ ಕಂಟ್ರೋಲ್ ಮಾಡಿದ್ವಿ. ಇದು ಮಾತ್ರ ಏನಾದ್ರೂ ಅನಾಹುತ ಆಯ್ತು, ಶಾರ್ಟ್ ಸರ್ಕ್ಯೂಟ್ ಇನ್ನೇನೋ ತೊಂದರೆ ಆದಾಗ ಇದು ಸ್ವಯಂ ಚಾಲಿತವಾಗಿ ಆಫ್ ಆಗಿ ಕೂತ್ಕೊಳ್ಳುತ್ತೆ. ಸ್ವಯಂ ಮತ್ತೆ ಅದು ಸ್ವಯಂ ಆನ್ ಆಗುದಿಲ್ಲ, ನೀವು ಆನ್ ಮಾಡಬೇಕು, ಆಗ ಆನ್ ಆಗ್ತದೆ. ಈ ತರ ಸುರಕ್ಷತೆಯನ್ನು ಇದು ಸ್ವಯಂ ಚಾಲಿತವಾಗಿ ಕೊಡ್ತದೆ. ನಮ್ಮ ಜನಗಳು ಏನ್ ಮಾಡ್ತಾರೆ, ಇದರಲ್ಲಿ ಕೂಡ ಆಟ ಆಡ್ತಾರೆ. ಕೆಲವೊಮ್ಮೆ ಯಾವುದೋ ಒಂದು ಗಳಿಗೆಯಲ್ಲಿ ಇದು ಸುಟ್ಟು ಹೋಗ್ತದೆ, ಸುಟ್ಟೋಗಿ ಸಪ್ಲೈ ಇಲ್ಲ, ಒಂದು ಅವರೇ ಅಥವಾ ಎಲೆಕ್ಟ್ರಿಷಿಯನ್ ಕರ್ಸ್ಕೊಂಡು ಒಂದು ಸಲಕ್ಕೆ ಶಾರ್ಟ್ ಮಾಡಿ ಕೊಡ ಅಂತ ಹೇಳಿಬಿಡ್ತಾರೆ. ಏನ್ ಮಾಡ್ತಾರೆ, ಒಂದು ತಂತಿಯನ್ನು ತಕೊಂಡು ಈಗ ಯಾವ್ದು ವೈರ್ ಹಾಳಾಗಿದೆ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ಕೊಟ್ಟು ಬಿಡ್ತಾರೆ, ಶಾರ್ಟ್ ಸಪ್ಲೈ ಬಂತು. ನಮ್ಮ ಜನಗಳು ಅಂದ್ರೆ ರೈತರ ಸಮೇತವಾಗಿ ಹೇಳಬೇಕಾದ್ರೆ, ಶಾರ್ಟ್ ಆದ ಕರೆಂಟ್ ಬಂತಲ್ಲ ಇನ್ನೇನು ತೊಂದರೆ ಇಲ್ಲಲ್ವಾ, ಪರವಾಗಿಲ್ಲ ಅದು ಚೇಂಜ್ ಮಾಡಬೇಡ ಹಾಗೆ ಇರಲಿ ಅಂತ ಹೇಳ್ತಾರೆ. ಇಲ್ಲೇ ನಾವು ಸುರಕ್ಷತೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಇನ್ನು ಮುಂದೊಂದು ದಿವಸಕ್ಕೆ ಇದು ನಾವು ವಿಷದ ಹಾವನ್ನು ಸಾಕಿದ ಹಾಗೆ ಏನಾದ್ರೂ ಒಂದು ಅನಾಹುತ ಮಾಡೋದು ಗ್ಯಾರಂಟಿ. ಅದರಿಂದಾಗಿ ಏನಾದ್ರೂ ಹಾಳಾದ್ರೆ ತಾತ್ಕಾಲಿಕವಾಗಿ ನೀವು ಈ ತರ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೊಳ್ಳೋದೇ ಹೊರತು ನಂತರ ಮರುದಿನವೇ ನೀವು ಅದನ್ನ ಏನ್ ಚೇಂಜ್ ಮಾಡಬೇಕಿದೆ ಅದರಲ್ಲಿ ಕೂಡ ಬದಲಾಯಿಸುವಾಗ ಗಮನಿಸ್ಕೊಳ್ಬೇಕು ಏನ್ ರೇಟಿಂಗ್ ಇದೆ. ಈಗ ಇದರಲ್ಲಿ C63 ಅಂತ ಇದೆ, ಇದು 63 ಆಂಪರ್ ಹ್ಯಾಂಡಲ್ ಮಾಡೋಷ್ಟು ತಾಕತ್ತಿದೆ. ಆದ್ರೆ ಅಲ್ಲಿ ಏನಿದೆ ಅದನ್ನೇ ಬದಲಿಸಬೇಕು. ಅದನ್ನ ಹೆಚ್ಚುವರಿ ಮಾಡುವಂಥದ್ದಾಗ್ಲಿ ಅಥವಾ ಕಡಿಮೆ ಮಾಡೋದಾಗ್ಲಿ ಕೂಡುದು. ಇದು ಸುರಕ್ಷತೆಯಲ್ಲಿ ಗಮನಿಸಬೇಕು. ಇದರ ಹೊರತಾಗಿ ಸುರಕ್ಷತೆ ಇನ್ನೊಂದು ಬಹುಶಃ ಹೆಚ್ಚಿನ ಜನರಿಗೆ ಗೊತ್ತಿದೆ, ಅರ್ಥಿಂಗ್ ಅಂತ ಹೇಳುವಂಥದ್ದು. ಈ ಅರ್ಥಿಂಗ್ ನಲ್ಲಿ ಕೂಡ ನಾವು ಸುರಕ್ಷತೆಯನ್ನು ಕಾಪಾಡಿಕೊಳ್ಬೇಕು. ಮೂಲತಃ ಈ ಅರ್ಥಿಂಗ್ ಸಪ್ಲೈ ಲೈನ್ ಅಲ್ಲಿ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಅನ್ನು ಹೊಂದೇ ಇರುವುದಿಲ್ಲ. ಮತ್ತೆ ಹೇಗೆ ಅದು ಸುರಕ್ಷಿತ ವಹಿಸ್ತದೆ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಬಳಸುವಂಥದ್ದು ಅಥವಾ ಅಗ್ರಿಕಲ್ಚರ್ ಅಲ್ಲಿ ಬಳಸುವ ಪಂಪ್ ಸೆಟ್ಗಳು ಇರ್ಬೋದು, ಮೆಟಾಲಿಕ್ ಬಾಡಿ ಇರುವಂಥ ಎಲ್ಲ ಉಪಕರಣಗಳು, ಫ್ರಿಡ್ಜ್ ಆಗಿರ್ಬೋದು, AC ಆಗಿರ್ಬೋದು, ವಾಷಿಂಗ್ ಮೆಷಿನ್ ಆಗಿರ್ಬೋದು, ಗ್ರೈಂಡರ್ ಇರ್ಬೋದು, ಇವುಗಳೆಲ್ಲ ಮೆಟಲ್ ಬಾಡಿಯನ್ನು ಹೊಂದಿರ್ತವೆ. ಆ ಮೆಟಲ್ ಬಾಡಿಯನ್ನು ಸಂಪರ್ಕಗೊಳಿಸುವುದೇ ಈ 3 ಪಿನ್ ಇರುವಾಗ ಮೇಲಿನ ದಪ್ಪ ತಂತಿ ಇರುತ್ತಲ್ಲ, ಅದು ಅರ್ಥಿಂಗ್ ಅಂತ ಹೇಳ್ಕೊಂಡು. ಈ ಅರ್ಥಿಂಗ್ ಅಂತ ಹೇಳುವಂಥದ್ದು ಸಾಕೆಟ್ನಿಂದ ನಿಮ್ಮ ಮನೆ ಹೊರಗಡೆ ಒಂದು ಕಬ್ಬಿಣದ 1.5 ಇಂಚಿನ ಕಬ್ಬಿಣ ಪೈಪನ್ನು ಹೂತಾಗಿರ್ತಾರೆ, ಅದು ಅರ್ಥಿಂಗ್ ಕೆಲಸವನ್ನು ಮಾಡ್ತದೆ. ಏನಾದ್ರೂ ಆಕಸ್ಮಿಕವಾದಾಗ ಈ ಫೇಸ್ ಅಂತ ಹೇಳುವಂಥ ಅಥವಾ ವಿದ್ಯುತ್ ಏನಂದ್ರೆ ಹೆಚ್ಚುವರಿಗೆ ಮೇಲ್ಮೈಗೆ ಹರಿತಿದ್ರೆ ಅದನ್ನ ಬಾಡಿಯಿಂದ ನೇರವಾಗಿ ಗ್ರೌಂಡ್ ಮಾಡುವ ಕೆಲಸ ಇದು ಮಾಡುತ್ತೆ.
ಆಗ ಏನಾಗುತ್ತೆ, ಮಿತಿಗಿಂತ ಜಾಸ್ತಿ ವಿದ್ಯುತ್ ಹರಿಯೋ ಕಾರಣಕ್ಕೆ ಫ್ಯೂಸನ್ನು ಸುಡ್ತದೆ ಅಥವಾ ಟ್ರಿಪ್ಪರನ್ನು ಆಫ್ ಮಾಡಿ ನಿಮಗೆ ಮುಂದಾಗುವಂಥ ಏನೇ ಅನಾಹುತಗಳನ್ನು ತಪ್ಪಿಸ್ತದೆ. ಇದಿಷ್ಟು ಈ ಸುರಕ್ಷತೆ ಸಾಧನಗಳು ಇರುವಂಥದ್ದು. ನಮ್ಮ ಜನಗಳು ಇದನ್ನಾದರೂ ಶಾರ್ಟ್ ಕಟ್ ಮಾಡಿದರೆ ಈ ಅನಾಹುತ ಗ್ಯಾರಂಟಿ. ಈಗಾಗಲೇ ನಾವು ಪತ್ರಿಕೆಗಳಲ್ಲಿ ದಿನಂಪ್ರತಿ ನೋಡಿ, ಶಾರ್ಟ್ ಸರ್ಕ್ಯೂಟ್ನಿಂದ ಮೊನ್ನೆ ತೆಕ್ಕಟ್ಟೆಯಲ್ಲಿ ಒಂದು ಬೆಂಕಿ ಅನಾಹುತ ಆಯಿತು, ಬೇರೆ ಬೇರೆ ಇಂಥದ್ದು ಭಾಳ ಕೇಳ್ತಾ ಇದ್ದೇವೆ. ಇದಕ್ಕೆ ಕಾರಣಗಳೇ ನಾವು ವಹಿಸುವಂಥ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯಗಳು. ಓಕೆ ಸರ್, ನಿತ್ಯಾನಂದ ನಾಯಕ್ ಅವರೇ, ಸಾವಯವ ಕೃಷಿ ಪದ್ಧತಿ, ಸಾವಯವ ಕೃಷಿ ಪದ್ಧತಿ ಎಂದರೇನು ಮತ್ತು ಪಾರಂಪರಿಕ ಕೃಷಿ ಪದ್ಧತಿ ನಾವು ಏನು ಅನುಸರಿಸಿಕೊಂಡು ಬಂದಿದ್ದೇವೆ ಅದೇ ಸಾವಯವ ಪದ್ಧತಿಯ ಮತ್ತು ಅದರಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆಯಾ? ಸಾವಯವ ಕೃಷಿ ಪದ್ಧತಿಯಿಂದ ಕೃಷಿಕರಿಗೆ ಇರುವಂತಹ ಲಾಭಗಳೇನು ಮತ್ತು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಲು ಅವರಿಗೆ ಇರುವಂತಹ ಮಾರ್ಗಗಳೇ ಏನು ಪ್ರಸಕ್ತ ಪರಿಸ್ಥಿತಿ? ಯಾಕಂದರೆ ಇಲ್ಲಿರುವುದು ಹೆಚ್ಚಾಗಿ ಭತ್ತ, ಕಂಗು, ಅಡಿಕೆ ಬೆಳೆಗಳು. ಈ ಪ್ರಮುಖ ಬೆಳೆಗಳಿಗೆ ಸೂಕ್ತವಾಗಿ ಇದು ಯಾವ ರೀತಿಯಲ್ಲಿ ಸ್ಪಂದಿಸುತ್ತೆ? ನಮಸ್ಕಾರ, ನಾನು ನಿತ್ಯಾನಂದ ನಾಯಕ್, ಪಾಲಮೆ, ಪಾದೂರು ಗ್ರಾಮ. ನೋಡಿ, ಸಾವಯವ ಪದ್ಧತಿಯಲ್ಲಿ ನಾನು ಸಾಧಾರಣ ಒಂದು 15ರಿಂದ, ಮೊದಲು ತಂದೆಯವರ ಕಾಲದಲ್ಲಿ ಸ್ವಲ್ಪ ಆಚೀಚೆ ರಾಸಾಯನಿಕ ಹಾಗೆ ಮಾಡ್ತಾಯಿದ್ರು. ನನಗೆ ಒಂದು SSLC ಆದಮೇಲೆ, ನನಗೀಗ 60 ವರ್ಷ ಹತ್ರ ಆಯಿತು, SSLC ಆದಮೇಲೆ ನಾನು ಈ ಲೈನಲ್ಲಿ ಅಂದರೆ ಕೃಷಿ ಪದ್ಧತಿಯನ್ನೇ ಮಾಡಿಕೊಂಡು ಬಂದಿದ್ದೇನೆ ಮನೆಯಲ್ಲಿ. ಹಾಗೆ ಹೇಳೋದು ಸಾವಯವ ಪದ್ಧತಿ ಅಂದರೆ, ನಾವು ನೋಡಿ ಭತ್ತದ ಕೃಷಿಯನ್ನು ಹೇಳ್ತೇನೆ. ಮೊದಲು ಭತ್ತದ ಕೃಷಿಯನ್ನು ಮಾಡೋದಾದರೆ ನೀವು ಸಾಧಾರಣ ಏಪ್ರಿಲಲ್ಲಿ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಮ್ಮೆ ಹಿಂದೆ ಮುಂದೆ ಆಗ್ಬೋದು, ಅಂತೂ ಏಪ್ರಿಲಲ್ಲಿ ಬರಲಿ. ಮೊದಲು ಮಾಗಿ ಉಳುಮೆಯನ್ನು ಮಾಡಬೇಕು, ಗದ್ದೆಗಳನ್ನು ಮಾಗಿ ಉಳುಮೆಯನ್ನು ಮಾಡಬೇಕು. ಮಾಗಿ ಉಳುಮೆಯನ್ನು ಮಾಡುವಾಗ ನೀವು ಹಸಿರೆಲೆ ಗೊಬ್ಬರವನ್ನು ಜಾಸ್ತಿಯಾಗಿ ಯೂಸ್ ಮಾಡಬೇಕು. ಹಸಿರೆಲೆ ಗೊಬ್ಬರ ಅಂದರೆ ಸೆಣಬು, ಇಲ್ಲವೇ ಅಲ್ಲದಿದ್ದರೆ ಇದು ಡಯಾಂಚ ಅಂತ ಹೇಳಿ ಬರ್ತದೆ. ಕೃಷಿ ಇಲಾಖೆ ರೈತ ಸಂಪರ್ಕದಲ್ಲಿ ನಿಮಗೆ ಅರ್ಧ ರೇಟಲ್ಲಿ ಅಂದರೆ 50% ಸಬ್ಸಿಡಿಯಲ್ಲಿ ನಮಗೆ ಅದು ಬೀಜಗಳು ಸಿಗ್ತದೆ. ಅದನ್ನು ಸಾಧಾರಣ ಬಿತ್ತನೆ ಮಾಡಿ 45 ದಿವಸದಲ್ಲಿ ಕಟ್ಟು ಮಾಡಬೇಕು. ಇಲ್ಲಾಂದರೆ ಈಗ ಟ್ರ್ಯಾಕ್ಟ್ರಲ್ಲಿ ಹೀಗೆ ಉಳುಮೆ ಮಾಡಲಿಕ್ಕೆ ಆಗ್ತದೆ. ಮೊದಲೆಲ್ಲ ಟಿಲ್ಲರ್ ಇತ್ತು, ಕೋಣಗಳಿದ್ದವು, ಗದ್ದೆಗೆ ಅದನ್ನು ಬಿತ್ತಬೇಕು. ಹೌದು, ಟ್ರ್ಯಾಕ್ಟ್ರಲ್ಲಿ ಉಳ್ಬೇಕು. 45 ದಿವಸ ಆಗಬೇಕು ಬಿತ್ತಿ. ನಂತರ 1 ಎಕರೆ ನೀವು ಭತ್ತದ ಕೃಷಿ ಮಾಡೋದಾದರೆ ಒಂದು 200 kg ಇದು ಸುಣ್ಣ, ಡೆವಲಪ್ಮೆಂಟ್ ಸುಣ್ಣ ಅಂದರೆ ಕೃಷಿ ಇಲಾಖೆಯಲ್ಲಿ ಸಿಗ್ತದೆ. ಅದು ಸಹ 50% ಸಬ್ಸಿಡಿಯಲ್ಲಿ ಸಿಗ್ತದೆ. ಸಾಧಾರಣ ಒಂದು ಚೀಲಕ್ಕೆ ಒಂದು 103 ರೂಪಾಯಿವರೆಗೆ ಬೀಳುವುದಷ್ಟೇ. ಒಂದು ಎಕರೆಗೆ ಒಂದು 4 ಚೀಲ ಹೋಗ್ತದೆ, 50 ಚೀಲ ಬರ್ತದೆ. 4 ಚೀಲ ಅಂದರೆ 1 ಎಕರೆಗೆ ಒಂದು 200 kg ಸುಣ್ಣವನ್ನು ಬಳಕೆ ಮಾಡಬೇಕು. ಅದು ಸಹ ಸಾಧಾರಣ ಒಂದು ಮಳೆ ಬರುವ ಮೊದಲೇ ಅಂದರೆ ಮಳೆ ಬರಲಿಕ್ಕೆ ಆಗುವಾಗಲೇ ಅದನ್ನು ನಾವು ಮಣ್ಣಿಗೆ ಸೇರಿಸಬೇಕು. ಹೀಗೆ ಮಾಡೋದ್ರಿಂದ ನಮಗೆ ಮಣ್ಣಿನಲ್ಲಿರುವ ಕ್ರಿಮಿಕೀಟಗಳ ಬಾಧೆ ಸಹ ಕಡಿಮೆ ಆಗ್ತದೆ. ಅಂತೂ ಮಣ್ಣಲ್ಲಿ pH ಲೆವೆಲ್ ಸಹ ಕರೆಕ್ಟ್ ಬರ್ತದೆ, pH ಅಂಶ ಲೆವೆಲ್ ಬರ್ತದೆ. ನಂತರ ನೀವು ಸಾವಯವ ಕೃಷಿ ಅಂದರೆ ಭತ್ತದ ಬೀಜವನ್ನು ಸಾಧಾರಣ ನಾವು ಮನೆಯಿಂದಲೇ ಯೂಸ್ ಮಾಡೋದಾದರೆ, ಅಂದರೆ ನಾವು ಭತ್ತ ಕಟಾವು ಆದಮೇಲೆ ಭತ್ತದ ಬೀಜವನ್ನು ಕರೆಕ್ಟ್ ಸಂಗ್ರಹಿಸಿ ಇಡೋದಾದರೆ ಸಾಧಾರಣ ಒಂದು 6 ರಿಂದ 7 ದಿನ ಆದರೂ ಒಣಗಿಸಬೇಕು ಬೀಜವನ್ನು. ಬೀಜೋಪಚಾರ ಮಾಡಿ, ಬೀಜೋಪಚಾರ ಮಾಡೋದಾದರೆ, ಬೀಜೋಪಚಾರ ಹೇಳ್ತೀನಿ ನಾನು. ಬೀಜೋಪಚಾರ ಮಾಡೋದಾದರೆ ಒಂದು 5 ಲೀಟರ್ ಗೋವಿನ ಮೂತ್ರ, ಸಾಂಪ್ರದಾಯಿಕ ಮಾಡಿದ್ರೆ 5 kg ಇದು ಗೋವಿನದ್ದು ಇದು ಅಂತ ಗೋವಿನದ್ದು ಹೇಳ್ತೇನೆ, ಗೋಮೂತ್ರ 5 ಲೀಟರ್. ಹಾಗೆ ಗೋವಿನದ್ದು ಸೆಗಣಿ 5 kg ಸೆಗಣಿಯನ್ನು ಗೋಮಯ ಸೆಗಣಿ, ಅದನ್ನು ಗೋಮಯವನ್ನು ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿ 5 kgಯನ್ನು ಒಂದು 20 ಲೀಟರ್ ನೀರಿನಲ್ಲಿ ಕಟ್ಟಿ ಇಡಬೇಕು. ಹಾಗೆ 5 ಲೀಟರ್ ಇದನ್ನು ಗೋಮೂತ್ರವನ್ನು ಅದಕ್ಕೆ ಹಾಕಬೇಕು. ಅದು ಮಾಡಿದ್ಮೇಲೆ ಒಂದು 50 ಗ್ರಾಮ್ ಸುಣ್ಣವನ್ನು ಸಪರೇಟಾಗಿ ಒಂದು 6 ಗಂಟೆಯವರೆಗೆ ನೀರಿನಲ್ಲಿ ನೆನೆಸಿಡಬೇಕು. ಅದನ್ನು ಮಿಕ್ಸ್ ಮಾಡಿ ನಂತರ ಒಂದು ಭತ್ತ ನೀವು ಯಾವಾಗ ನೇಜಿ ಹಾಕ್ತೀರಿ ಅದರ ಒಂದು 5-6 ಗಂಟೆ ಮೊದಲು ಅದನ್ನು ಮಿಕ್ಸ್ ಮಾಡಿ ಅದರಲ್ಲಿ ನೀವು ನೆರಳಲ್ಲಿ ಒಣಗಿಸ್ಲಿಕ್ಕೆ ಇಡಬೇಕು. ನೆರಳಲ್ಲಿ ಒಣಗಿಸಬೇಕು, ಬಿಸಿಲಲ್ಲಿ ಒಣಗಿಸಬಾರ್ದು. ನೆರಳಲ್ಲಿ ತೇವಾಂಶವನ್ನು ನೆರಳಲ್ಲಿ ಹೀರಿಕೊಳ್ತದೆ. ಆಗ ಎಂತಾಗ್ತದೆ, ನೀವು ಈಗ ಬೀಜ ಹಾಕಿದ್ದು ಇದು ಬೇರಿನಲ್ಲಿರುವ ಏನಾದರೂ ಕ್ರಿಮಿಕೀಟ ಬರುದಿದ್ರೆ ಅದು ತಡೀತದೆ. ಸಾವಯವ ಪದ್ಧತಿಯಲ್ಲಿ ಮಾಡಿದರೆ, ಈಗ ಎಲ್ಲ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಾರೆ, ನಾವು ರಾಸಾಯನಿಕ ಇಷ್ಟಕ್ಕೆ ಹೋಗಿಲ್ಲ, ಸಾವಯವ ಪದ್ಧತಿಯಲ್ಲಿಯೇ ಬರ್ತಾ ಇದ್ದೇವೆ. ಹಾಗೆ ಮಾಡಿ ಅದನ್ನು ನೇಜಿಯನ್ನು ಹಾಕಬೇಕು. ಹಾಗೆ ನೇಜಿ ಹಾಕಿ ಒಂದು 19ರಿಂದ 22-23 ದಿನದೊಳಗೆ ನೇಜಿಯನ್ನು ನಾಟಿ ಮಾಡಬೇಕು. ಹಾಗೆ ಮತ್ತೆ ಹೇಳೋದಾದರೆ, ನೀವು
ಅಂದ್ರೆ ಸಾವಯವ ಕೃಷಿ ಪದ್ಧತಿಯಿಂದ ಮಾಡಿದಂತಹ ನೇಜಿಗಳನ್ನ 22 ದಿನಗಳ ಒಳಗಾಗಿ ನಾಟಿ ಮಾಡ್ಬೇಕು. ಒಳ್ಳೇದು. ಮತ್ತೆ ನೆಡ್ತಾರೆ ಕೆಲವರು, ನಾಟಿ ಮಾಡ್ತಾರೆ ಲೇಟ್ ಆಗಿ, ಅದು ಅಷ್ಟು ಇಳುವರಿಗೆ ಒಳ್ಳೇದಲ್ಲ ಹೇಳುದು ನಾನು. ಮತ್ತೆ ನೀವು 1 ಎಕರೆಗೆ, ಈಗ ನಾನು ಹೇಗೆ ಮಾಡ್ತೀನಿ ಅಂದ್ರೆ, ನಾವು ಸಾವಯವ ಕೃಷಿ ಮೊದಲಿಂದ ಮಾಡಿದ್ರೆ ನನ್ನ ಅನುಭವ ಪ್ರಕಾರ ಒಂದು 1 ಎಕರೆಗೆ 20 ರಿಂದ 25 ಗೋಣಿ ಇದಾಗ್ತೇನೆ ಕೋಳಿ ಗೊಬ್ಬರ. ಮತ್ತೆ ನಮ್ಗೆ ಒಂದು 2 ದನ ಇದೆ, ಹಟ್ಟಿ ಗೊಬ್ಬರನೇ ಯೂಸ್ ಮಾಡ್ತೀನಿ. ಕೋಳಿ ಗೊಬ್ಬರ ಮತ್ತು ಹಟ್ಟಿ ಗೊಬ್ಬರ ಅಷ್ಟೇ. ಈಗ ಅದು ಯಾವಾಗ ನಾಟಿಗೂ ಮುನ್ನ ಅದೊಂದು ಸಾಧಾರಣ ಒಂದು 20 ದಿನ ಆದ್ರೂ ಕೊಳಿಬೇಕು ಕೋಳಿ ಗೊಬ್ಬರ ಗದ್ದೆಯಲ್ಲಿ. 20 ದಿನ ಕೊಳಿಲೇಬೇಕು. ಹೌದು. ಏನು ಕೀಟಗಳನ್ನು ಹೀರ್ಕೊಳ್ಬೇಕು. ಅದೇಂದ್ರೆ ಮಣ್ಣು ಕರೆಕ್ಟ್ ಕಪ್ಪಾಗಿ ಹೋಗ್ತದೆ. ಸ್ಲ್ಯಾರಿ ನೀವು ಹೇಗಿರ್ತದೆ ಮಣ್ಣದ್ದು ಹಾಗೆ ಆಗ್ತದೆ, ಒಳ್ಳೆ ರೀತಿಯಿಂದ ಆಗ್ತದೆ. ಮತ್ತೆ ಉಳುಮೆ ಮಾಡಿ ಹಾಗೆ ನಾಟಿ ಆದ್ಮೇಲೆ ನೀವೊಂದು ಸಾಧಾರಣ ನೋಡ್ಬೇಕು, ಹುಲ್ಲು ಬರುದಿಲ್ಲ ನಮ್ಮದ್ರಲ್ಲಿ, ಹುಲ್ಲು ಬರುವ ಹಾಗೆ ಇದ್ರೆ ನೀವು 21-25 ದಿನದೊಳಗೆ ಒಂದು ಗದ್ದೆಗಳನ್ನು ತುಳಿಬೇಕು. ಕಳೆ ನಿಯಂತ್ರಣ ತುಳಿಯುವುದು ಇಲ್ಲ, ವೀಡರ್ ಎಲ್ಲ ಇಲ್ಲ. ಮೊದಲಿನದ್ದು ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಮಾಡೋದಿದ್ರೆ ನೀವು ಗದ್ದೆಯನ್ನು ಒಳ್ಳೆ ಮಾಡಿ ತುಳಿಬೇಕು. ನಮ್ಗೆಲ್ಲ ಬರುದಿಲ್ಲ, ನಮ್ಮದ್ರಲ್ಲಿ ಬರುದಿಲ್ಲ. ನಾವು ಕೀಟನಾಶಕ ಆಗಲಿ ನಿಮ್ದು ರಾಸಾಯನಿಕ ಯಾವ ಇದನ್ನು ಸಹ ನಾವು ಯೂಸ್ ಮಾಡುದಿಲ್ಲ. ನಾವು ಹಾಗೆ ಮಾಡಿ ಸಹ ನಮ್ಗೆ 2024-25ರಲ್ಲಿ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ನಾವು ಗಿಟ್ಟಿಸಿಕೊಂಡಿದ್ದೇವೆ ಸಾವಯವ ಉತ್ಪಾದನೆಯಲ್ಲಿ. ಹೌದು, ಇದರಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಉತ್ಪಾದನೆ. ಹೌದೌದು. ಹಾಗೆ ಹೋದ ಇದರಲ್ಲಿ ಈ ವರ್ಷನೇ ಇದರಲ್ಲಿ ನಮ್ಮ ವಿಜಯ ಕರ್ನಾಟಕದಲ್ಲಿ ನಮ್ಮ ಇದನ್ನು ನೋಡಿ ನಮಗೊಂದು ರಾಜ್ಯ ಮಟ್ಟದಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ. ನಾಯಕ್ ಅವರೇ, ಮತ್ತೆ ತಾವು ಈಗ ನಾಟಿ ಮಾಡಿದ್ರೆ ಪೂರ್ವದಲ್ಲಿ ಗೊಬ್ಬರವನ್ನು ಹಾಕಿದ್ರೆ ಆ ನಂತರ ಹೆಚ್ಚಾಗಿ ಅನುಸರಿಸುವುದು ಈ ರಾಸಾಯನಿಕವನ್ನು. ನಾವು ಆ ಸಂದರ್ಭದಲ್ಲಿ ಬೇವಿನ ಬಳಸಿದ್ರೆ ಹೇಳ್ತೇನೆ, ಒಳ್ಳೆ ಪ್ರಶ್ನೆ ಅದು. ನಾವು ಜೀವಾಮೃತ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಜೀವಾಮೃತ ಅಂತ ತಮ್ಮದೇ ಪ್ರಾಡಕ್ಟ್. ತಮ್ಮದೇ, ನಾವು ಮನೆಯಲ್ಲೇ ಮಾಡ್ತೇವೆ. 200 ಲೀಟರ್ ಇದು ಎಂತ ಹೇಳ್ತೇನೆ ನಾನು, 10 kg ಬೆಲ್ಲ, 10 kg ಬೆಲ್ಲ ಬೇಡ, 10 kg ಗೋಮಯ ಸಗಣಿ, 10 ಲೀಟರ್ ಗೋಮೂತ್ರ ಹಾಕಿ ಒಂದು 200 ಲೀಟರ್ ಡ್ರಮ್ ಅಲ್ಲಿ ಒಂದು 10 ದಿನದವರೆಗೆ ಕೊಳಿಸ್ಬೇಕು ಅದನ್ನು. ಮತ್ತೆ 2 kg ಬೆಲ್ಲ, 2 kg ಇದು ನಿಮ್ಮ ಕಡಲೆ ಹಿಟ್ಟನ್ನು ಹಾಕಿ, ಹಾಗೆ ನೀವು ಇದು ನೆರಳಿನ ಮಣ್ಣು ಆಗುದಿಲ್ಲ, ಬಿಸಿಲು ಬೀಳುವ ಜಾಗದ ಮಣ್ಣನ್ನು ಸ್ವಲ್ಪ 1-2 ಹಿಡಿಯಷ್ಟು ಮಣ್ಣನ್ನು ಅದಕ್ಕೆ ಹಾಕಬೇಕು. ದಿನಕ್ಕೆ 1-2 ಬಾರಿ ಆದ್ರೂ ತಿರುಗಿಸ್ಬೇಕು. ಹಾಗೆ ಒಂದು 7 ದಿನದ ಒಳಗೆ ಅದನ್ನು ಯೂಸ್ ಮಾಡಬೇಕು. ನಾವು ಹಾಗೆ ಹಾಕ್ತೇವೆ. ಹೌದು. ಎಕರೆಗೆ ಎಷ್ಟು? ಯಾವ್ದು ಅದ ಎಕರೆಗೆ ಪ್ರಮಾಣ 5 ಲೀಟರ್, 500 ಲೀಟರ್ ಎಕರೆಗೆ 500 ಲೀಟರ್. ಹೌದೌದು. 200 ಲೀಟರ್ಗೆ ನಾನು ಕ್ವಾಂಟಿಟಿ ಹೇಳಿದೆ. ಹಾಗೆ 200 ಲೀಟರ್ ಸಮನಾಗಿ ಗದ್ದೆಗಳಿಗೆ ನಾಟಿ ಆದ ನಂತರ ಒಮ್ಮೆ ಮಾತ್ರ ಗೊಬ್ಬರ ಕೊಡೋದು, ಸಾವಯವ ಒಮ್ಮೆ ಮಾತ್ರ. ಈಗ ರಾಸಾಯನಿಕದವರು 3 ಸಾರಿ ಹಾಕ್ತಾರೆ. ನಾವಿಲ್ಲ, ನಾವು ಅದನ್ನು ಹಾಕುದೇ ಇಲ್ಲ, ಬಳಸುವುದೇ ಇಲ್ಲ. ನಾಳೆ ಬೇಕಾದ್ರೆ ನಮ್ಮ ಮಣ್ಣನ್ನು ಟೆಸ್ಟ್ ಮಾಡ್ಬೋದು. ಹಾಗೆ ಇದೆ ನಮ್ದು. ಹೌದು. ಮತ್ತೆ ನನ್ನ ಇದರಲ್ಲಿ ಇದೆ ನಮ್ಮ ಭತ್ತ ಹೇಗೆ ನಾಟಿ ಇತ್ತು, ನೀವು ನೋಡೋದಾದ್ರೂ ನೋಡ್ಬೋದು. ಹಾಗೆ ಈಗ ಹೇಗಿದೆ, 1 ತಿಂಗಳಾಯ್ತು ನಾಟಿ ಮಾಡಿ. ಹೌದು. ಸರಿ, ರವೀಂದ್ರ ಗುಜ್ಜರ್ ಭಟ್ರು ಅವರು, ವಿದ್ಯುತ್ ಸುರಕ್ಷತೆಯ ಬಗ್ಗೆ ನಾವು ಹೇಳಿದ್ರಿ. ಒಂದು ಕೃಷಿಯಲ್ಲಿ ಮತ್ತು ಸಾರ್ವತ್ರಿಕವಾಗಿ ಮನೆಯಲ್ಲಿ ಗೃಹ ಬಳಕೆಯಲ್ಲೂ ಕೂಡ ವಿದ್ಯುತ್ ನಿಯಂತ್ರಣಕ್ಕೆ ಇರುವಂತಹ ಮಾರ್ಗಗಳ ಬಗ್ಗೆ ಹೇಳಿದ್ರಿ. ಆದರೆ ಇದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬಹುದು? ಯಾಕಂದರೆ ರೆಗ್ಯುಲರ್ ಆಗಿ ಚೆಕಪ್ ಮಾಡ್ಬೋದು. ಈಗ ತಾವು ಅರ್ಥಿಂಗ್ ಹೇಳಿದ್ರಿ, ಬ್ರೇಕರ್ ಆಗಿರಬಹುದು. ಇದನ್ನೆಲ್ಲ ಯಾವ ರೀತಿಯಲ್ಲಿ ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕಾ, ಅಥವಾ ಅದು ಪ್ರಾಬ್ಲಮ್ ಆದ ನಂತರವೇ ನಮ್ಮ ಗಣನೆಗೆ ನಾವು ತೆಗೆದುಕೊಳ್ಬೇಕಾ, ಹೇಗೆ? ಸಾಧಾರಣ ಮಟ್ಟಿಗೆ ಯಾವುದೇ ಉಪಕರಣ ಹಾಳಾದ್ರೆ ನಮಗೆ ನೇರವಾಗಿ ಗೊತ್ತಾಗುತ್ತೆ. ಅರ್ಥಿಂಗ್ ಹೊರತಾಗಿ ಉಳಿದದ್ದು ಏನಂದ್ರೆ ಇಂಡಿಕೇಶನ್. ಉದಾಹರಣೆಗೆ ಈಗ ನೀವು ಮನೆಯಲ್ಲಿ ಸ್ವಿಚ್ ಆನ್ ಮಾಡ್ಲಿಕ್ಕೆ ಹೋಗ್ತೀರಿ, ಲೈಟ್ ಆನ್ ಆಗೋದಿಲ್ಲ. ಲೈಟ್ ಆನ್ ಆಗೋದಿಲ್ಲ, ಎಲ್ಲ ರೂಮ್ನದ್ದು ಆಗೋದಿಲ್ಲ, ಅದು ಪರ್ಟಿಕ್ಯುಲರ್ ಆಗೋದಿಲ್ಲ ಅಂತ ಹೇಳಿದ್ರೆ ನೋಡ್ಬೇಕು. ಎಲ್ಲ ರೂಮದ್ದು ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ನೋಡ್ಬೇಕಾದ್ ಮೇನ್ ಸ್ವಿಚ್ ಮತ್ತೆ ಟ್ರಿಪ್ಪರ್. ಇವಾಗ ಈ ಟ್ರಿಪ್ಪರ್ ಅಂತ ಹೇಳುವಂಥದ್ದು ಆಗ್ಲೇ ಹೇಳಿದ್ದೇನೆ, MCB ಅಥವಾ DP ಅಂತ ಏನು ಹೇಳ್ತೇವೆ. ಇವತ್ತಿನ ದಿವಸಗಳಲ್ಲಿ ಇದನ್ನೇ ಬಳಸ್ತಾರೆ. ಮತ್ತೆ ಫ್ಯೂಸ್ನ ಜಾಗದಲ್ಲಿ ಪುನಃ ಇದೇ ತರ ಒಂದೊಂದು ಸರ್ಕ್ಯೂಟಿಗೆ ಅಂದ್ರೆ ಒಂದೊಂದು ರೂಮಿಗೆ ಪ್ರತ್ಯೇಕವಾಗಿ ಇದನ್ನೇ ಬಳಸ್ತಿದ್ರೆ, ಇದೇನಂತ ಹೇಳಿದ್ರೆ 2 ರೀತಿ ಕೆಲಸಕ್ಕೆ ಮಾಡ್ತದೆ. ಒಂದು ಏನಾದ್ರೂ ಅನಾಹುತ ಆದಾಗ ಸ್ವಯಂ ಆಗಿ ಆಪರೇಟ್ ಮಾಡ್ತದೆ. ಫ್ಯೂಸ್ನ ರೀತಿ ಸುಟ್ಟೋದ್ರೆ ನಿಮ್ಗೊಂದು 2ನೇ ಕೆಲಸ ಕೊಡುವುದಿಲ್ಲ, ಇದು ಒಂದೇ ಕೆಲಸ ಮಾಡ್ತದೆ. ನೀವು ಏನಂದ್ರೆ ಸಮಸ್ಯೆ ಕಂಡದ್ದಿದ್ರೆ ಸರಿ ಮಾಡ್ಲಿಕ್ಕೆ ನೋಡ್ಬೇಕು, ಇಲ್ಲದಿದ್ರೆ ಇದು ಆಫ್ ಆಗಿದೆ ಅನ್ನೋದನ್ನ ಆನ್ ಮಾಡಿದಾಗ ಪುನಃ ಇದು ಮೇಲೆ ಹೋಗೋದ್ರಲ್ಲಿ ಪುನಃ ಕೆಳ ಬರ್ತಾ ಇದ್ರೆ ನೀವು ಆ ರೂಮ್ನಲ್ಲಿ ಏನು ಫಾಲ್ಟ್ ಇದೆ ಅಂತ ನೋಡ್ಬೇಕು, ಅದನ್ನ ಚೆಕ್ ಮಾಡ್ತಾ ಹೋಗ್ಬೇಕು. ಈಗ ಸಮಸ್ಯೆ ಬಗ್ಗೆ ನೀವು ಈಗ ಪ್ರಶ್ನೆ ಕೇಳಿದ್ರಿ. ಸಾಧಾರಣ ಮಟ್ಟಿಗೆ ಕೆಲವೊಮ್ಮೆ ನಾವು ಹೆಚ್ಚುವರಿ ಉಪಕರಣ ಬಳಸಲಿಕ್ಕೆ ಈ ಸಾಕೆಟ್ ಅಂತ ಬಳಸ್ತೇವೆ. ಇದ್ರ ಸಾಕೆಟ್ ನಲ್ಲಿ 2 ಇದೆ. ಇದು ಸಾಧಾರಣ 5 ಅಥವಾ 6 ಆಂಪ್ಸ್, ಇದು ಹೈ ಆಂಪರ್ಗೆ ಅಂದ್ರೆ 15 ಅಥವಾ 16 ಆಂಪರ್ ಅಂತ ಹೇಳ್ಕೊಂಡು ನೀವು ಒಂದು ಗಮನಿಸಬೇಕು.
ಬಹುಶಃ ಇದೆಲ್ಲ ಜನರಲ್ ನಾಲೆಜ್, ಕೆಲವರಿಗೆ ಗೊತ್ತಿರ್ತದೆ ಆದರೆ ಕೆಲವ್ರಿಗೆ ಗೊತ್ತಿರೋಲ್ಲ. ನೀವು ಇಲ್ಲಿ ಟೆಸ್ಟರ್ ಅನ್ನು ಹಿಡ್ಕೊಂಡು, ಇದು ಲೈನ್ ಟೆಸ್ಟರ್ ಗೊತ್ತಿರಬೇಕು. ಬಹುಶಃ ನಮ್ಮಲ್ಲಿ ವಿದ್ಯುತ್ ಇದೆ ಅಂತಾದ್ರೆ ನಮ್ಮ ಹತ್ರ ಕೆಲವು ಉಪಕರಣ ಇರಲೇಬೇಕಂತ ಹೇಳೋದ್ರಲ್ಲಿ ಪ್ರಥಮವಾಗಿ ಲೈನ್ ಟೆಸ್ಟರ್. ಇದೇನು ತುಂಬಾ ಕಾಸ್ಟ್ಲಿ ಏನು ಇರುವುದಿಲ್ಲ. ಹಬ್ಬ ಅಂತ ಹೇಳಿದ್ರೆ ಒಂದು 50 ರೂಪಾಯಲ್ಲಿ ಇರ್ತದೆ. ರಸ್ತೆ ಬದಿಯಲ್ಲಿ ಸಿಗುದನ್ನು ದಯವಿಟ್ಟು ತಗೊಳ್ಬೇಡಿ. ರಸ್ತೆ ಬದಿಯನ್ನು ತಗೊಂಡು ನೀವು ಶಾಕ್ ಹೊಡ್ಕೊಳ್ಬೇಕು. ಸ್ವಲ್ಪ ಬ್ರಾಂಡೆಡ್ ಅಂತೇನಿಲ್ಲ, ಅಂಗಡಿಗಳಲ್ಲಿ ಸಿಗುವಂಥದ್ದು ಉತ್ತಮ ರೀತಿ 30 ರೂಪಾಯಿಂದ ಒಂದು 50-60 ರೂಪಾಯಿ ಒಳಗೆ ಇರ್ತದೆ ಉತ್ತಮ ರೀತಿಯಲ್ಲಿ. ಇದರಲ್ಲಿ ಒಂದು ಬಲ್ಬ್ ಇರ್ತದೆ. ನೀವು ಫೇಸ್ ಅಂದ್ರೆ ನೀವು ಮುಟ್ಟಿದ್ರೆ ಶಾಕ್ ಹೊಡೆಯುವಂಥ ಪೋರ್ಷನ್ ಟಚ್ ಮಾಡಿದಾಗ ಇದರಲ್ಲಿ ಲೈಟ್ ಆಗ್ತದೆ. ನೀವು ಗಮನಿಸಬೇಕು, ನಿಮ್ಮ ಮನೆಯಲ್ಲಿ ಇವತ್ತು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ನೋಡಿ. ನೀವು ಟೆಸ್ಟ್ ಮಾಡುವಾಗ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಈ ಬಲ ಬದಿಯದಲ್ಲಿ ನಿಮಗೆ ಇಂಡಿಕೇಶನ್ ಬರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಸಾಕೆಟ್ ವೈರಿಂಗ್ ಕರೆಕ್ಟ್ ಇದೆ. ಅದರ ಬದಲಿಗೆ ಇಲ್ಲಿಯೂ ಕೂಡ ಇಂಡಿಕೇಶನ್ ಬರ್ತದೆ, ಅಥವಾ ಇಲ್ಲಿ ಬರ್ತಾ ಇಲ್ಲ, ಇಲ್ಲಿ ಮಾತ್ರ ಬರ್ತಾ ಇದ್ರೆ ನಿಮ್ಮ ವೈರಿಂಗ್ ನಲ್ಲಿ ಫಾಲ್ಟ್ ಇರಬಹುದು. ನೀವೀಗ ಸ್ವಿಚ್ ಆಫ್ ಮಾಡಿ ನೋಡಿ. ಸ್ವಿಚ್ ಆಫ್ ಮಾಡಿದಾಗ ಆನ್ ಮಾಡಿದಾಗ 2 ಬಾರಿ ಇಲ್ಲಿ ಇಂಡಿಕೇಶನ್ ಬರ್ತಂತಾದ್ರೆ ಇಲ್ಲಿ ನಿಮ್ಮ ಮನೆಗೆ ಬರುವಂತ ಸಪ್ಲೈಯಲ್ಲಿ ವ್ಯತ್ಯಾಸ ಆಗಿದೆ. ಏನಂದ್ರೆ ಫೇಸ್ ಜಾಗದಲ್ಲಿ ನ್ಯೂಟ್ರಲ್ ಬರ್ತಾ ಇದೆ, ನ್ಯೂಟ್ರಲ್ ಜಾಗದಲ್ಲಿ ಫೇಸ್ ಬರ್ತದೆ. ಇದನ್ನು ನೀವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಕಂಬದಲ್ಲಿ ಇದ್ದಾದ್ರೆ ನೀವು ಲೈನ್ ಮನ್ಗೆ ಹೇಳ್ಬೇಕಾಗತ್ತೆ. ಮನೆ ಒಳಗಿದ್ದಾಗ ಚೆಕ್ ನೋಡ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಮನೆಯಲ್ಲಿ ಗೃಹಿಣಿಯರು ಅಡಿಗೆ ಇದು ಹೋದಾಗ ಮಿಕ್ಸಿ ಹಾಕಿ ನನಗೆ ಶಾಕ್ ಹೊಡಿತು, ಸ್ವಿಚ್ ಆಫ್ ಇದ್ರು ಶಾಕ್ ಹೊಡಿತು ಅಂತ ಹೇಳ್ತಾರೆ. ಆಗ ಅದು ಗಮನಿಸ್ಕೊಳ್ಬೇಕಾಗತ್ತೆ ಈಗ ಹೇಳಿದ ರೀತಿಯಲ್ಲಿ. ಇನ್ನೊಂದು ಅಂತ ಹೇಳಿದ್ರೆ ಸಮಸ್ಯೆ ಅದು 2 ರೀತಿಯಲ್ಲಿ ಬರ್ತದೆ. ನೀವು ಟೆಸ್ಟ್ ಮಾಡುವಾಗ 2ರಲ್ಲೂ ಕೂಡ ಇಂಡಿಕೇಶನ್ ಬರ್ತಾ ಉಂಟು. ಇಲ್ಲೂ ಬರ್ತಾ ಉಂಟು, ಇಲ್ಲೂ ಬರ್ತಾ ಉಂಟು. ಇಲ್ಲಿ ಆಫ್ ಮಾಡಿದ್ರೆ ಬರೋದಿಲ್ಲ, ಆನ್ ಮಾಡಿದ್ರೆ ಬರುತ್ತೆ, ಆದ್ರೆ ಇಲ್ಲಿ ಕಂಟಿನ್ಯೂಸ್ ಬರ್ತದೆ. ಈ ಕಾರಣದಿಂದ ಏನಾಗುತ್ತೆ, ಅವ್ರ ಮಿಕ್ಸಿಯನ್ನ ಇದು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿಸ್ಲಿಕ್ಕೆ ಹೋದಾಗ ಶಾಕ್ ಹೊಡೆಯೋ ಸಾಧ್ಯತೆ ಇರ್ತದೆ. ಈಗ ನೀವು ಗಮನಿಸಬೇಕಾಗತ್ತೆ, 2ರಲ್ಲೂ ಇಂಡಿಕೇಶನ್ ಬಂದಾಗ ನಿಮ್ಮ ಮನೆ ಲೈಟ್ ಎಲ್ಲ ಉರಿತಾ ಇದೆಯಾ ಇಲ್ವಾ ಅಂತ ಹೇಳ್ಕೊಂಡು. ಇದು ಇಂಡಿಕೇಶನ್ ಬರ್ತಿದ್ದಾಗ ನಿಮ್ಮ ಲೈಟ್ ಎಲ್ಲ ನಾರ್ಮಲ್ ಉರಿತಿದೆ ಅಂತಂದ್ರೆ ನೀವೇನ್ ಮಾಡ್ಲಿಕ್ಕಿಲ್ಲ, ಡಿಪಾರ್ಟ್ಮೆಂಟ್ಗೆ ತಿಳಿಸ್ಬೇಕು. ಅಂದ್ರೆ ಲೈನ್ ಮ್ಯಾನ್ಗೆ ತಿಳಿಸ್ಬೇಕು. ಇವತ್ತಿನ ದಿವಸ ಡಿಪಾರ್ಟ್ಮೆಂಟ್ ಅದಕ್ಕೊಂದು ಒಳ್ಳೆ ಕೆಲಸ ಮಾಡಿದೆ. 1912ಗೆ ಕಾಲ್ ಮಾಡಿದ್ರೆ ಸರಿ. ಅಥವಾ ಒಂದು ಲೋಕಲಿಗೆ ಲೈನ್ ಮ್ಯಾನ್ ಗೊತ್ತಿದ್ರೆ ಅವ್ರಿಗೆ ಅದು ನಿಮ್ಗೆ ಸಂಬಂಧಪಟ್ಟದಲ್ಲ. ಇನ್ನೊಂದು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಬಂದ ದೋಷ ನಿಮ್ಮ ನೇಬರ್ ಮನೆಯಲ್ಲಿ ಕೂಡ ಅಂತದ್ದು ಇದೆಯಾ ನೋಡಿ. ಹಾಗಿದ್ದಾಗ ಅವ್ರು ಏನ್ ಮಾಡ್ಲಿಕ್ಕಿಲ್ಲ, ನೀವೇನ್ ಮಾಡ್ಲಿಕ್ಕಿಲ್ಲ, ಡಿಪಾರ್ಟ್ಮೆಂಟ್ಗೆ 1912ಗೆ ಕಾಲ್ ಮಾಡಿ. ಅದರ ಹೊರತಾಗಿ ಇಲ್ಲಿ ಇಂಡಿಕೇಶನ್ 2 ಬರ್ತಾ ಇದೆ, ಮನೆಯ ಯಾವುದೂ ಲೈಟ್ ಉರಿತಿಲ್ಲ ಅಂತಂದ್ರೆ ನೀವು ಗಮನಿಸಬೇಕಾದ್ರು ನಿಮ್ಮ ಮನೆಗೆ ಬರುವಂತ ನ್ಯೂಟ್ರಲ್ ಮಿಸ್ಸಿಂಗ್ ಆದ ಕಾರಣ ರಿಟರ್ನ್ ಫೇಸ್ ಅಂತ ಹೇಳ್ತೇವೆ. ಅದು ಇಲ್ಲಿ ಕೂಡ 2ರಲ್ಲೂ ಕೂಡ ಇಂಡಿಕೇಶನ್ ಕೊಡ್ತಾ ಇದೆ. ಇಲ್ಲಿ ನೀವು ಸಿಂಪಲ್ ಮೆಥಡ್ ಟೆಸ್ಟ್ ಮಾಡ್ಲಿಕ್ಕೆ ಇದಕ್ಕೇನು ದೊಡ್ಡ ಸಂಗತಿ ಏನಿಲ್ಲ. ಇಲ್ಲಿ ನೀವು ಗಮನಿಸಬೇಕಾಗುತ್ತೆ, ಈ DP-ಯಲ್ಲಿ ಈಗ ನಿಮ್ಮ DP-ಯಲ್ಲಿ ಇಲ್ಲಿ ಲೈಟ್ ಉರಿತಾ ಇದೆಯಾ ನೋಡಿ. ಇಲ್ಲಿ ಲೈಟ್ ಫ್ಲಿಕರಿಂಗ್ ಆಗ್ತದೆ, ಡಿಮ್ ಆಗಿ ಉರಿತಾ ಇದ್ರೆ ನೀವು ಇದನ್ನು ಕವರ್ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ಕಾಣುತ್ತದೆ. ಇಲ್ಲಿ ಗುರ್ತು ಹಿಡಿಲಿಕ್ಕೆ ಕೆಳಗಡೆ 2 ಲಿಂಕ್ ಇದೆ. ಅಂದ್ರೆ ಮೀಟರ್ ಬೋರ್ಡ್ ಇಂದ ಬರ್ತದೆ ಸಪ್ಲೈ. ಇದು ನ್ಯೂಟ್ರಲ್, ಇಲ್ಲಿ ಫೇಸ್ ಬಂದಿರ್ತದೆ. ಇಲ್ಲಿ ಸಾಧಾರಣ ಮಟ್ಟಿಗೆ ಟೆಸ್ಟ್ ಮಾಡಿದ್ರೆ ಒಂದು ಅಂದಾಜಾಗತ್ತೆ. ಇಲ್ಲಿ ಕೂಡ ನಿಮ್ಗೆ 2 ಇಂಡಿಕೇಶನ್ ಬರ್ತಾ ಇದೆ ಅಂತಾದ್ರೆ ಇಲ್ಲಿ ಸಮಸ್ಯೆ ಕಂಬದಲ್ಲೇ ಇರುವಂತದ್ದು. ಇಲ್ಲದಿದ್ರೆ DP ಹಾಳಾಗಿರ್ಬೋದು. DP-ಯಲ್ಲಿ ಆ ನ್ಯೂಟ್ರಲ್ ವೈರ್ ಲಿಂಕ್ ಆಗುವಂಥದ್ದು ಏನೇ ತಪ್ಪಿ ಹೋಗಿದೆ. ಹಾಗಾಗಿ ಇಲ್ಲಿ ಲೈಟ್ ಕೂಡ ಕರೆಕ್ಟ್ ಬರ್ತಾ ಇಲ್ಲ, ಉರಿತಾ ಇಲ್ಲ ಅಂತ ನೀವು ಇದನ್ನ ಚೆಕ್ ಮಾಡಿ ನೋಡ್ಬೋದು. ಬಟ್ ರೆಗ್ಯುಲರ್ ಚೇಂಜ್ ಮಾಡ್ಕೊಳ್ಬೇಕು ಹೇಗೆ? ಹಾಗೆಂತೇನಿಲ್ಲ, ಬರ್ತದೆ. ಆದ್ರೆ ಏರಿಯಾ ವೈಸ್ ಬರ್ತದೆ. ಈ ಉದಾಹರಣೆಗೆ ಕರಾವಳಿ ತೀರದಲ್ಲಾದ್ರೆ ಉಪ್ಪಿನ ತೇವಾಂಶದಿಂದಾಗಿ ಪಾಚಿ ಹಿಡಿದು ಹಾಳಾಗೋ ಸಾಧ್ಯತೆ ಇರ್ತದೆ. ಆಮೇಲೆ ಈ ಹಂಚಿನ ಮನೆ ಆದ್ರೆ ಅಲ್ಲಿ ಹುಡಿಯೆಲ್ಲ ಉದ್ರಿ ಅಥವಾ ಇರುವೆಗಳು ಏನಾದ್ರೆ ಅದ್ರ ಮೇಲೆ ಅನ್ಯ ವಸ್ತುಗಳನ್ನ ಮಾಡಿ ಧೂಳು ಹಿಡಿದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರ್ತದೆ. ಆದ್ರೆ ನಾವು ಸಾಧಾರಣವಾಗಿ ಇದನ್ನು ಆಪರೇಟ್ ಮಾಡೋದು ಬಹಳ ಕಡಿಮೆ. ಅದರಿಂದಾಗಿ ತನ್ನಿಂತಾನೆ ಪ್ರಾಬ್ಲಮ್ ಬರೋದು ಕಡಿಮೆ. ಏನಾದ್ರು ಬಾಹ್ಯವಾಗಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಬೇಕು ಇದ್ರೆ ಹಾಳಾಗೋದಿಲ್ಲ. ಬಟ್ ನೀರಿನಿಂದ ಯಾವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು? ಮತ್ತೆ ಈಗ ಸಾಕೆಟ್ ಅಲ್ಲಿ ಯೂಸ್ ಮಾಡುವಾಗ ಈ ಕೆಲವೊಂದು ವೈರ್ಗಳು ಪ್ರಾಬ್ಲಮ್ ಇರುತ್ತೆ. ಈಗ ಹಾಟ್ ಕೇಸ್ ಆಗಿರ್ಬೋದು ಅಥವಾ ಇಂಡಕ್ಷನ್ ಆಗಿರ್ಬೋದು, ಅಂಥದ್ದನ್ನೆಲ್ಲ ಯೂಸ್ ಮಾಡುವಾಗ ಯಾವ ಜಾಗ್ರತೆ ವಹಿಸ್ಕೊಳ್ಬೇಕು? ನೀರಿನ ಪಸೆ ಬಾರದಾಗೆ ಎಚ್ಚರ ವಹಿಸ್ಬೇಕು. ಅದು ನಮ್ಮ ಜವಾಬ್ದಾರಿ. ಅದು ಡಿಪಾರ್ಟ್ಮೆಂಟ್ಗೆಲ್ಲ ಸಂಬಂಧಪಟ್ಟ. ನಾವು ನೀರಿನ ಪಸೆ ಬರುವಂತದ್ದು ಈ ಕೆಲವು ಕಡೆಗಳಲ್ಲಿ ಏನಾಗುತ್ತೆ, ಈ ಕೆಲವರ ಮನೆಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರ್ತದೆ. ಓವರ್ ಹೆಡ್ ಟ್ಯಾಂಕ್ ನೀರು ಇಳಿದು ನೇರವಾಗಿ ಗೋಡೆಗೆ ಇಳ್ಕೊಂಡು ಬಂದಿರ್ತದೆ. ಇಂಥ ಸಂದರ್ಭದಲ್ಲಿ ಕೆಲವು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಆ ಗೋಡೆ ಮುಟ್ಟಿದ್ರೆ ಚುಮ್ಚುಮ್ಮಾಗುತ್ತೆ, ಶಾಕ್ ಹೊಡಿತ ಅಂತ ಹೇಳುವಂಥದ್ದು ಬರ್ತದೆ. ಇದಕ್ಕೆ ಕಾರಣ ಅದು ನಮ್ಮ ಸ್ವಯಂಕೃತ ಅಪರಾಧ. ಆದಷ್ಟು ಆ ನೀರು ಗೋಡೆಗೆ ಬಾರದಾಗೆ ಎಚ್ಚರ ವಹಿಸ್ಬೇಕಾಗುತ್ತೆ. ಅಥವಾ ಮಳೆ ನೀರು, ಮಳೆಗಾಲದಲ್ಲಿ ಮಳೆ ಗೋಡೆಯನ್ನು ಪೂರ್ಣ ಒದ್ದೆ ಮಾಡಿದಾಗೆ ಎಚ್ಚರ ವಹಿಸ್ಬೇಕಾಗುತ್ತೆ. ಇಲ್ಲದಿದ್ರೆ ಅಲ್ಲಿ ಒಣಗುವವರೆಗೆ ನೀವು ಕಾಯುವಂತ ಪರಿಸ್ಥಿತಿ ಬರ್ತದೆ. ನೀವು ಆ ಕಡೆ ಹೋಗದ ರೀತಿಯಲ್ಲಿ ಶಾಕ್ ಹೊಡಿತಾ ಇರ್ತದೆ. ಗೋಡೆ ಶಾಕ್ ಹೊಡೆಯುವಂಥದ್ದು, ಸಾಕೆಟ್, ಈ ತರ ಸಮಸ್ಯೆ ಬರ್ತದೆ. ನೀರಿನ ಪಸೆ ಬಾರದಾಗೆ ಎಚ್ಚರ ವಹಿಸುವುದು ನಮ್ಮ ಜವಾಬ್ದಾರಿ. ಮತ್ತು ಈ ಕೇಬಲ್ ಕೆಲವು ಕರೆಕ್ಟ್ ಇರುವುದಿಲ್ಲ, ಅಂಥದ್ದನ್ನು ಯೂಸ್ ಮಾಡ್ತಾ ಇರ್ತಾರೆ, ಕಟ್ ಆಗಿರುತ್ತೆ, ಏನೋ ಒಂದು ಸಮಸ್ಯೆ ಇರುತ್ತೆ, ಜಾಯಿಂಟ್ ಮಾಡಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾನೊಂದು ಎಚ್ಚರಿಕೆ ಕೊಡುವುದು ಅಂತ ಹೇಳಿದ್ರೆ, ನಮ್ಮ ಈ ಕೇಬಲ್ ಜಾಯಿಂಟ್ ಎಲ್ಲ ಮಾಡುವಾಗ ನಮ್ಮ ಜನ ಏನ್ ಮಾಡ್ತಾರೆ, ಕೆಲವೊಮ್ಮೆ
ಈ ತರ ಒಂದು ಇನ್ಸುಲೇಷನ್ ಟೇಪ್ ಅಂತ ಇರ್ತದೆ. ಇದು ಕೂಡ ನಮ್ಮ ಹತ್ರ ನಾನು ಆಗ ಲೈನ್ ಟೆಸ್ಟ್ ಹೇಳಿದೆ ಅದೇ ರೀತಿ ಇದನ್ನು ಇಟ್ಕೊಂಡಿರಬೇಕು. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ದೊಂದು ಪ್ಲಾಸ್ಟಿಕ್ ಏನು ಚೀಲ ಹೇಳ್ತಾರೆ ಅದರನ್ನ ಕಟ್ ಮಾಡಿ ಹಾಕ್ತಾರೆ. ಆ ತರ ಖಂಡಿತ ಕಟ್ ಮಾಡಿ ಹಾಕಬಾರ್ದು, ರಿಸ್ಕ್ ಬರ್ತದೆ. ಆಮೇಲೆ ಕೇಬಲ್ ಕಟ್ ಆದಾಗ ಏನ್ ಮಾಡ್ಬೋದು ಅಂತ ಈಗ ಇಲ್ಲಿ ನಾನು ಸ್ಯಾಂಪಲ್ ಒಂದು 2 ಕೇಬಲ್ ಅಂತ ತೋರಿಸಿದ್ದೇನೆ. ಸಾಧಾರಣಟ್ಟಿಗೆ ನೀವು ಹೊಸದಾಗಿ ಅಂಗಡಿಯಿಂದ ವೈರ್ಗಳನ್ನು ತಂದಾಗ ಏನಿರುತ್ತೆ, ಅಂಗಡಿಯವರು ಕಟ್ ಮಾಡಿ ಕೊಟ್ಟಿರ್ತಾರೆ, ಹೇಗೆ ಸಮಾನವಾಗಿ ಕಟ್ ಮಾಡಿ ಕೊಟ್ಟಿರ್ತಾರೆ. ನಾವೇನ್ ಮಾಡ್ತೇವೆ, ಅದೇ ಸ್ಕಿನ್ ತೆಗೆದು ಮತ್ತೊಂದು 2 ವೈರ್ ತಂದು ನೇರಾಗಿ ಜೋಡಿಸ್ತೇವೆ. ಅದ್ರ ಬದಲಿಗೆ ಇಲ್ಲಿಂದ ಗಮನಿಸಿ, ನೀವು ಒಂದು ವೈರ್ ಉದ್ದ ಗಿಡ್ಡ ಮಾಡಿ, ಅಂದ್ರೆ ಒಂದು ಇಷ್ಟುದ್ದ ಇರಲಿ, ಇನ್ನೊಂದು ಇಷ್ಟುದ್ದ. ಈಗ ಇಲ್ಲಿ ಜಾಯಿಂಟ್ ಮಾಡಿ, ಇಲ್ಲಿ ಜಾಯಿಂಟ್ ಮಾಡಿ. ಈಗ ಶಾರ್ಟ್ ಸರ್ಕ್ಯೂಟ್ ಹಾಕುವ ಯಾವ ಸಾಧ್ಯತೆನೂ ಇಲ್ಲ. ಆಮೇಲೆ ಇದಾದ್ಮೇಲೆ ಏನು ಗಮ್ ಟೇಪ್ ಅದಕ್ಕೆ ಸುತ್ತಿ ಶಾರ್ಟ್ ಸರ್ಕ್ಯೂಟ್ ಆಗುದಿಲ್ಲ. ಬಹುಶಃ ಅರ್ಥ ಆಯ್ತು ಅಂತ ಅನಿಸ್ತೇನೆ. ನೀವು ಅಂಗಡಿಯಿಂದ ತರುವಾಗ 2 ವೈರ್ ನೇರ ಸಮಾನ ಕಟ್ ಮಾಡಿ ಕೊಟ್ಟಿರ್ತಾರೆ. ನಮ್ಮ ಹೆಚ್ಚಿನವ್ರು ಏನ್ ಮಾಡ್ತಾರೆ, ಅಲ್ಲೇ ಸ್ಕಿನ್ ತೆಗೆದು ಅಲ್ಲೇ ಜಾಯಿಂಟ್ ಮಾಡ್ತೇವೆ. ಅದು 2 ಒಟ್ಟಾಗಿ ಏನಂದ್ರೆ ನೀವು ಲೋಡ್ ಕೊಟ್ಟಂತ ಸ್ವಲ್ಪ ಓವರ್ ಇದ್ರಾಗೆ ಹೀಟ್ ಆದಾಗ ಮೆಲ್ಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ. ಅದರ ಬದಲಿಗೆ ನೀವು ಒಂದು ವೈರನ್ನು ಕಟ್ ಮಾಡಿ, ನಾನು ಇಲ್ಲಿಂದ ಕಟ್ ಮಾಡ್ತೇನೆ, ಎಲ್ಲ ಸ್ಯಾಂಪಲ್ ತೋರಿಸೋದನ್ನು ಒಂದು ಉದ್ದ ಗಿಡ್ಡ ಇಟ್ಟರೆ ಇಲ್ಲಿಂದ ಬಂದಾಗ ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇಲ್ಲ. ಮತ್ತೆ ಬಳಸುವಂತ ವೈರ್, ನಮ್ಮ ಕೆಲವೊಮ್ಮೆ ರೈತರು ಹೇಳ್ತಾರೆ ಈ ಸರ್ತಿ ವೈರ್ ಕಂಡಬಟ್ಟು ರೇಟ್ ಏರಿದೆ, ಹಾಗೆ ಆಗಿದೆ, ಹೀಗಾಗಿದೆ ಅಂತ ಹೇಳ್ಕೊಂಡು. ಮೂಲತಃ ವೈರ್ ನಿಮ್ಗೆ ಒಂದೇ ತರದಲ್ಲ, ಬೇರೆ ಬೇರೆ ನಮ್ಮನಲ್ಲಿ ಸಿಗ್ತದೆ. ಮೊದಲೆಲ್ಲ 118, 320, 722 ಅಂತ ಇದ್ರೆ ಇವಾಗ 1 mm, 1.5, 2.5 mm, 4 mm, 6 mm ಹೀಗೆ ಸಿಗುತ್ತೆ. ಅದು ಯಾಕೆ ಆ ತರ ಕೇಳಿದ್ರೆ ಕೆಪಾಸಿಟಿ ಮೇಲೆ. ಈಗ ನಾವು ಹೇಗೆ ಏನಾದ್ರೆ ತರಬೇಕಾದ್ರೆ 1 ಲೀಟರ್ ಕ್ಯಾನ್, 2 ಲೀಟರ್ ಕ್ಯಾನ್ ಅಂತ, ಅದೇ ತರ ಇಲ್ಲಿ ವಿದ್ಯುತ್ತನ್ನು ಹ್ಯಾಂಡಲ್ ಮಾಡೋ ತಾಕತ್ತಿತಕ್ಕಂತೆ 1 mm to 1.5 ಹೀಗೆಲ್ಲ ಇದೆ. ನೀವು ಸಾಧಾರಣ ಮಟ್ಟಿಗೆ ನಿಮ್ಮ ಉಪಕರಣ ಯಾವ್ದು ಬಳಸ್ತಿದ್ರೆ ಅದಕ್ಕೆ ತಕ್ಕಂತಾಗಿ ವೈರನ್ನು ಬಳಸಬೇಕು. ಈಗ 1 mm ವೈರ್ ನಿಮ್ಗೆ ಒಂದು ಬಂಡಲ್ ಅಂದ್ರೆ ಸುಮಾರು 91 ಮೀಟರ್ ಇರ್ತದೆ. ಸಾಧಾರಣ ಮಟ್ಟಿಗೆ ಎವರೇಜ್ ರೇಟ್ ನಂತ 800 ರೂಪಾಯಿ ಇರುತ್ತೆ. ಅದು ನೀವು 4 mm ತಗೊಂಡ್ರೆ 4,500, 5,000 ಇದೆ. ನಿಮ್ಮ ಇನ್ಸ್ಟ್ರೂಮೆಂಟ್ ಯಾವ್ದು, ಈಗ ನಿಮ್ಮದು ಪಂಪ್ ಸೆಟ್ 1 HP ಅದಿದೆ, ನೀವು ಅದಕ್ಕೆ ಬಳಸುವಂಥದ್ದು ವೈರ್ 4 mm ಅಥವಾ 6 mm ಬಳಸೋ ಅವಶ್ಯಕತೆ ಇಲ್ಲ. ಅದಕ್ಕೆ ಸಾಧಾರಣ ಮಟ್ಟಿಗೆ 2.5 mm ಅಥವಾ 1.5 mm ಬಳಸಿದ್ರು ಓಕೆ. ಆಗ ನಿಮ್ಗೆ ಅಲ್ಲಿ ಖರ್ಚು ಉಳಿತಾಯ ಇತ್ತು, ವೈರ್ನ ಇದು ಕಂಡೀಷನ್ಸ್ ಕೂಡ ಒಳ್ಳೇದಿದೆ. ಅದಂತ ನೀವು 1 mm ಬಳಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಾಮರ್ಥ್ಯಕ್ಕೆ ಕಮ್ಮಿ ಬಳಸಿದ್ರೆ ಬಹಳ ಬೇಗ ಅದು ಓವರ್ಲೋಡ್ ಅಂತಾಗಿ ವೈರ್ ಸುಟ್ಟೋಗ್ತದೆ, ಹಾಳಾಗ್ತದೆ, ಶಾರ್ಟ್ ಸರ್ಕ್ಯೂಟ್ ಆಗೋ ಸಾಧ್ಯತೆ ಇರ್ತದೆ. ವೈರ್ನ ಬಳಕೆ ನಮ್ಮ ಉಪಕರಣದ ಸಾಮರ್ಥ್ಯ ಮೇಲೆ, ವ್ಯಾಟೇಜ್ ಅಂತ ಏನ್ ಹೇಳ್ತೇವೆ ಅದರ ಪ್ರಕಾರಕ್ಕಿದ್ರೆ ಒಳ್ಳೆಯದು. ಓಕೆ ಸರ್, ಭತ್ತದ ಕೃಷಿಯ ಸಾವಯವ ಪದ್ಧತಿಗಳ ಬಗ್ಗೆ ತಾವು ಹೇಳಿದ್ರಿ. ಅಂದ್ರೆ ಮುಖ್ಯವಾಗಿ ತಾವು ಹೇಳಿದ್ದು ಬೀಜೋಪಚಾರ ಮತ್ತು ಗೊಬ್ಬರದ ಉತ್ಪಾದನೆ ಮತ್ತು ಗೊಬ್ಬರದ ಆರೈಕೆ, ಇದರ ಬಗ್ಗೆ ಹೇಳಿದ್ರಿ. ಬಟ್ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿಯಲ್ಲಿ, ಸಾವಯವ ಕೃಷಿ ಪದ್ಧತಿಯಲ್ಲಿ ಎಲ್ಲವೂ ಕೂಡ ಒಳಗೊಂಡಿದೆ. ಅದು ಉಳುಮೆಯೂ ಒಳಗೊಂಡಿದೆ, ಬದು ಕಟ್ಟುವಂಥದ್ದು ಒಳಗೊಂಡಿದೆ, ಮತ್ತು ಇತರ ಕೆಲವೊಂದು ವಿಷಯಗಳು ಕೂಡ ಒಳಗೊಂಡಿದೆ. ಏನೋ ತಾವು ಹಿಂದಿನ ದಿನಗಳಲ್ಲಿ ಕಾವೇರಿ ಸೊಪ್ಪು ಏನೋ ಅದನ್ನು ಕೂಡ ಹಾಕುವಂತ ಸಾಧ್ಯತೆಗಳು ಕೂಡ ಇತ್ತು, ಈ ಕ್ರಿಮಿಕೀಟಗಳು ಬರದಂತೆ. ಇದನ್ನೆಲ್ಲ ಅಳವಡಿಸಿಕೊಳ್ತೀರಾ ಹೇಗೆ? ಇದೆಲ್ಲ ಸಾವಯವ ಪದ್ಧತಿಯಲ್ಲಿ ಇದೆಯಾ ಹೇಗೆ? ಸಾವಯವ ಪದ್ಧತಿ ಅಂದ್ರೆ ನಾವು ಹೀಗೆ ಬಳಕೆ ಮಾಡುವುದರಿಂದ ಜಾಸ್ತಿ ಕ್ರಿಮಿಕೀಟಗಳು ಬರುದಿಲ್ಲ. ನಾವು ನೋಡಿ 1 ಎಕರೆಗೆ ಕಡಿಮೆ ಅಂದ್ರೆ ಒಂದು 200 ಪುಡ ಇದು ಪುಡ ಆದ್ರೂ ಗೊಬ್ಬರ ಹಾಕ್ತೇವೆ. ಪುಡ ಅಂದ್ರೆ ಹೆಡಿಗೆ ಗೊಬ್ಬರ ಹಾಕ್ತೇವೆ, ಕಡಿಮೆ ಹಾಕುದಿಲ್ಲ. ದನ 2 ದನ ಸಾಕ್ತೇವೆ, ಇಡೀ ವರ್ಷದ ದನ ಇರ್ತೇವೆ. ಮಲ್ಲಿಗೆ ಗಿಡ ಇದೆ, ಬಾಕಿ ತೆಂಗಿನ ಗಿಡ ಇದೆ, ಅಡಿಕೆ ಗಿಡ ಎಲ್ಲ ನಾವು ಕರೆಕ್ಟ್ ಸಾವಯವ ಕೃಷಿಯಲ್ಲೇ ಮಾಡ್ತಾ ಇದ್ದೇವೆ. ಇದು ರಾಸಾಯನಿಕ ಅಂತ ಹೇಳಿ ಇಲ್ಲ. ಅಲ್ಲ, ಬಟ್ ಗದ್ದೆಯ ನಿರ್ವಹಣೆಯನ್ನು ಕೂಡ ಅದೇ ರೀತಿ ಅದೇ ಬದು ಕಟ್ಟೋದು ಎಲ್ಲೂ ಇಲ್ಲ ಸರ್. ಇಲ್ಲ, ನಾವು ನಮ್ಮದು ಕರೆಕ್ಟ್ ಇದೆ. ಬದುಕಟ್ಟು ತೋಡೆಲ್ಲ ಮೊದ್ಲಿನ ಹಾಗೆ ಇದೆ, ಮಾಡ್ತಾ ಇದ್ದೇವೆ. ವರ್ಷ ಹೇಗೆ ನಾವು ಹೋದ ಬದುಗಳನ್ನು ಕರೆಕ್ಟ್ ಆಗಿ ಕಟ್ಟಿಯೇ ಬರ್ತೇವೆ, ಮೊದ್ಲಿನ ಹಾಗೆ ಇಲ್ಲ, ಕರೆಕ್ಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಉಳುಮೆ ನಾವು ಟಿಲ್ಲರ್ ಇದೆ ಮನೆಯಲ್ಲಿ ಮೊದಲಿಂದ. ಅಂದ್ರೆ ಸಾಧಾರಣ ಒಂದೊಂದು ಗದ್ದೆಗಳಿಗೆ ಕಡಿಮೆ ಅಂದ್ರೆ ಒಂದು 8 ಸಾಲ ಆದ್ರೂ ಮಾಡ್ತೀವಿ. ಅಂದ್ರೆ ಹುಲ್ಲು ಬರುದಿಲ್ಲ, ಹುಲ್ಲು ಹೆಕ್ಲಿಕ್ಕೆ ಇಲ್ಲ, ಮತ್ತೆ ಗದ್ದೆಗೆ ಇಳಿಬೇಕಾಗಿ ಇಲ್ಲ, ಹಾಗೆ ಗದ್ದೆಗಳು ಹಾಗೆ ಮಾಡಿ ಇಡ್ತೀವಿ ನಾವು. ಹೌದು, ಉಳುಮೆಯಲ್ಲಿಯೂ ಕೂಡ ಅದು ಕೂಡ ಸಾವಯವ ಕೃಷಿ. ಹೌದು ಸರ್. ಓಕೆ ಸರ್, ಮಾನ್ಯ ರವೀಂದ್ರರವರೇ, ಈಗ ತಾವು ಹೇಳಿದ್ರೆ ಈ ಎಲ್ಲ ಸೇಫ್ಟಿಯನ್ನು ನಾವು ಅನುಸರಿಸಬೇಕು, ಗೃಹ ಆಗಿರಬಹುದು ಅಥವಾ ಕೃಷಿಯಲ್ಲ ಆಗಿರಬಹುದು. ಈ ಪಂಪ್ ಸೆಟ್ಗಳು, ಕೃಷಿ ಪಂಪ್ ಸೆಟ್ಗಳನ್ನೇ ಗಮನಿಸಿದಾಗ ಕೆಲವೊಂದು ಪಂಪ್ ಸೆಟ್ಗಳು ಈ ಲಾಂಗ್ ಆಗಿ ರನ್ ಆಗ್ತಾ ಇರ್ತದೆ. ಇದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಹೇಗೆ? ಅಥವಾ ರೆಗ್ಯುಲರ್ ಒಂದು 2 hours 3 hours ಅಂದ್ರೆ ಆನ್ ಆಫ್ ಮಾಡಿ ಮತ್ತೆ ಹೀಗೆ ಯಾವ ರೀತಿಯಲ್ಲಿ ಎಚ್ಚರ ವಹಿಸಬೇಕು? ಏನಾದರೂ ಬಿಸಿಯಾಗಿ ಅಂಥದ್ದೇನೋ ಸಂದರ್ಭಗಳಿವೆ?
ಸಾಧಾರಣ ಮಟ್ಟಿಗೆ ಮೋಟರ್ಗಳಲ್ಲಿ ಎರಡು ರೀತಿಯ ಟೆಕ್ನಿಕ್ ಬರ್ತದೆ. ಒಂದು ಸಬ್ಮರ್ಸಿಬಲ್ ಅಂತ ಬರ್ತದೆ, ಒಂದು ಓಪನ್ ಏರ್ ಕೂಲ್ ಸಿಸ್ಟಮ್. ಅಂದ್ರೆ ಇದು ಮೇಲ್ಗಡೆ ಇರ್ತದೆ. ಸಬ್ಮರ್ಸಿಬಲ್ ಅಂತ ಹೇಳಿ ನೀರೊಳಗೆ ಮುಳುಗಿಸಿಕೊಂಡಿರುವಂಥದ್ದು. ಇದರಲ್ಲಿ ಕಂಡೀಷನ್ಸ್ ಕೆಲವೊಮ್ಮೆ ಕಂಪನಿಯವರು ಕೊಟ್ಟಿರ್ತಾರೆ, ಇಂತಿಷ್ಟು ಅವಧಿ ನಿರ್ದಿಷ್ಟವಾಗಿ ಆಪರೇಟ್ ಮಾಡ್ಬೋದು. ಸಾಮಾನ್ಯ ಮಟ್ಟಿಗೆ ನಮ್ಮ ಕರಾವಳಿ ರೈತರಿಗೆ ಅಂಥ ಸಮಸ್ಯೆ ಬರುವುದಿಲ್ಲ, ಬಯಲುಸೀಮೆಯಲ್ಲಿ ಅಂಥ ಸಮಸ್ಯೆ ಬರ್ತದೆ. ಅವರು ನಿರಂತರವಾಗಿ ಆನ್ ಇರ್ತಾರೆ, ಯಾಕಂದ್ರೆ ವಿದ್ಯುತ್ ಸಮಸ್ಯೆದಲ್ಲಿ. ಇಲ್ಲಿ ನಾರ್ಮಲ್ ವಿದ್ಯುತ್ ಇದ್ರೆ ಎಷ್ಟು ಹೊತ್ತು ರನ್ ಮಾಡಿದ್ರು ತೊಂದರೆ ಇಲ್ಲ. ಆದ್ರೆ ನಮ್ಮ ಪ್ರಶ್ನೆ ಅಂತ ಹೇಳಿದ್ರೆ, ನಮ್ಮ ಕೃಷಿಕರಿಗೆ ಒಂದು ಮಿತಿಗಿಂತ ಜಾಸ್ತಿ ನೀರು ಹಾಯಿಸುವಂತ ಅವಶ್ಯಕತೆ ಇದೆಯಾ ಅಂತ ಹೇಳ್ಕೊಂಡು, ನಮ್ಮ ಇಲ್ಲಿ ಕೆಲವು ಕರಾವಳಿಯ ರೈತರನ್ನು ನೋಡ್ತೇವೆ, ಈ ತೆಂಗಿನ ತೋಟಕ್ಕೆ, ಅಡಿಕೆಗೆ ಮಿತಿಗಿಂತ ಜಾಸ್ತಿ ನೀರು ಹಾಯಿಸುವಂಥ, ಅದು ಮಲ್ಲಿಗೆ ಕೃಷಿ ಇರ್ಬೋದು, ಭತ್ತ, ಎಲ್ಲದರಲ್ಲೂ ಕೂಡ ಮಿತಿಗಿಂತ ಜಾಸ್ತಿ ನೀರನ್ನು ಹಾಯಿಸುವಂಥದ್ದು. ಇದರಿಂದ ಏನಾಗುತ್ತೆ ಅಂದ್ರೆ ಅಂತರ್ಜಲ ಮಟ್ಟದ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಅವರ ಪಂಪಿಗೂ ಕೂಡ ಸಮಸ್ಯೆ ಬರ್ತದೆ. ಹಾಗಾಗಿ ಸಾಧಾರಣ ಮಟ್ಟಿಗೆ ಈಗ ನಿತ್ಯಾನಂದ ನಾಯಕರು ಅಂತ ಎಲ್ಲ ರೈತ ಬಾಂಧವರಿಗೆ ಗೊತ್ತಿರ್ತದೆ ಒಂದು ಕೃಷಿಗೆ ಎಷ್ಟು ನೀರು ಬರುತ್ತೆ ಅಂತ. ಈಗ ನಮ್ಮ ಉಡುಪಿ ಜಿಲ್ಲಾ ಕೃಷಿ ಸಂಘದ ಹಿನ್ನೆಲೆಯಲ್ಲಿ ನಾವು ಕಡಿಮೆ ಖರ್ಚು, ಕಡಿಮೆ ಶ್ರಮ ವಹಿಸುವಂಥದ್ದು, ಕಡಿಮೆ ಗೊಬ್ಬರ, ಕಡಿಮೆ ನೀರು ಬಳಸಿ ಉತ್ತಮ ಲಾಭದಾಯಕ ಕೃಷಿ ಮಾಡುವುದು ಹೇಗಂತ ನಾವು ಹೇಳುವಂಥದ್ದು. ಹಾಗೆ ನಾವು ಅಲ್ಲಿ ಎಲ್ಲ ಹೋದ ಕಡೆಗಳಲ್ಲಿ ಅದೇ ರೀತಿಯ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಹಾಗೆ ಇಲ್ಲಿ ವಿದ್ಯುತ್ನಲ್ಲಿ ಕೂಡ ನೀವು ನಿರಂತರ ರನ್ ಮಾಡ್ಬೋದು, ಎಷ್ಟು ರನ್ ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ಹಾಗೆ ರನ್ ಮಾಡೋದ್ರಿಂದಾಗಿ ಮೋಟ್ರಿಗೆ ಹಾನಿ ಇದೆ, ವಿದ್ಯುತ್ ಅಪವ್ಯಯ ಆಗುತ್ತೆ, ನೀರು ಅಪವ್ಯಯ ಆಗುತ್ತೆ. ಅದರಿಂದಾಗಿ ನಿಮ್ಮ ಮಿತಿಯನ್ನು ಅರ್ಥ ನೀವು ಆನ್ ಮಾಡಿ ಅಂತ ಹೇಳುವಂಥದ್ದು. ಅದಕ್ಕೆ ಲಿಮಿಟೇಷನ್ ಏನಿಲ್ಲ. ಆದರೆ ನಮ್ಮ ಕೃಷಿಕರಿಗೆ ಕೆಲವು ಸಮಯ ಮಿತಿ ಇದೆ. ಈಗ ಉದಾಹರಣೆ ಮಳೆಗಾಲದಲ್ಲಿ ಪಂಪ್ನ ಅವಶ್ಯಕತೆ ಇಲ್ಲ. ಈ ಬಾರಿ ಮಳೆ ಕಾರಣದಿಂದ ಬಿಟ್ಟರೆ ನಮ್ಮ ಕರಾವಳಿ ರೈತ ಬಾಂಧವರು ಜೂನ್ನಲ್ಲಿ ಆ ಒಂದು ಪಂಪ್ ಸೆಟ್ಟನ್ನು ಕ್ಲೋಸ್ ಮಾಡಿದರೆ ಮತ್ತೆ ಅಕ್ಟೋಬರ್ ನವೆಂಬರಲ್ಲಿ ಓಪನ್ ಮಾಡುವಂಥದ್ದು. ಇವಾಗ ಕೃಷಿ ಪಂಪ್ ಸೆಟ್ಗಳನ್ನು ಹೇಳೋದಿದ್ರೆ ಅಲ್ಲಿ ಸಾಧಾರಣ ಮಟ್ಟಿಗೆ ಸಮಸ್ಯೆ ಬಂದರೆ ಮಾತ್ರ ಹೋಗಿ ಅಂತ ಹೇಳೋದಿಲ್ಲ. ಏನು ಸಮಸ್ಯೆ ಬಾರ್ದಿದ್ರು 2 ವರ್ಷಕ್ಕೊಮ್ಮೆ ಅದಕ್ಕೆ ಗ್ರೀಸಿಂಗ್ ಮಾಡಿ ಅಂತ ಹೇಳ್ಬೋದು. ಬೇರಿಂಗ್ ಅಂತ ಇರ್ತದೆ, ಬುಷ್ ಇದಕ್ಕೆ ಈ ಸಬ್ಮರ್ಸಿಬಲ್ ಪಂಪ್ ಅಲ್ಲಿ ಇರ್ತದೆ, ಇದರಲ್ಲಿ ಓಪನ್ ಇದರಲ್ಲೆಲ್ಲ ಬೇರಿಂಗ್ ಇರ್ತದೆ. 2 ವರ್ಷಕ್ಕೊಮ್ಮೆ ಅದನ್ನ ನಿಮ್ಗೆ ಏನು ಅದರದ್ದು ಜ್ಞಾನ ಇದ್ರೆ ನೀವೇ ಬಿಚ್ಕೊಂಡು ಅದಕ್ಕೆ ಗ್ರೀಸಿಂಗ್ ಮಾಡ್ಬೋದು. ಇಲ್ದಿದ್ರೆ ಎಲೆಕ್ಟ್ರಿಷಿಯನ್ ಅಥವಾ ಏನು ಫಿಟ್ಟರ್ಸ್ಗಳಿರ್ತಾರೆ ಅವ್ರ ಹತ್ರ ಹೇಳಿ ಗ್ರೀಸಿಂಗ್ ಮಾಡಿಸಿದ್ರೆ ತುಂಬಾ ದೀರ್ಘಕಾಲ ಬಾಳಿಕೆ ಬರ್ತದೆ. ಸಾಧಾರಣ ಮಟ್ಟಿಗೆ ಪಂಪ್ನ ಪ್ರಾಯ ಇಷ್ಟ ಅಂತ ಏನು ಹೇಳಿಕೆ ಬರುವುದಿಲ್ಲ. ಆದರೂ ನಮ್ಮ ಸಲಹೆ ಅಂತ ಹೇಳಿದ್ರೆ ವಿದ್ಯುತ್ ಉಳಿದ ದೃಷ್ಟಿಯಿಂದ ತುಂಬ ರನ್ ಅಂದರೆ ಒಂದು 50-60 ವರ್ಷದ ಪಂಪ್ಗಳನ್ನು ಬಳಸುವಂಥದ್ದು ಅಷ್ಟು ಹಿತಕಾರಿ ಅಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವು ಬದಲಾವಣೆ ಆಗಿದೆ. ಈಗ ಒಂದು 50-60 ವರ್ಷದ ಹಿಂದಿನ ಪಂಪ್ ನೋಡಿದ್ರೆ ಅಲ್ಲಿ ಪಂಪ್ ಬೇರೆ ಮತ್ತೆ ಮೋಟರ್ ಬೇರೆ ಸೆಕ್ಷನ್ ಇತ್ತು. ಮತ್ತೆ ಅದರ ಸ್ಪೀಡ್ RPM ಅಂತ ಹೇಳ್ತೇವೆ, ಅದು ಬಹಳ ಕಡಿಮೆ ಇತ್ತು, 1500 ಈಗಿನದ್ದು ಮೋನೋಬ್ಲಾಕ್ ಅಂತ ಬರುತ್ತೆ. ಮೋನೋಬ್ಲಾಕ್ ಅಂದ್ರೆ ಪಂಪ್ ಮತ್ತೆ ಈ ಮೋಟ್ರು ಒಂದೇ ಅಚ್ಚಲ್ಲಿರುವಂಥದ್ದು. ಇದರ ಸ್ಪೀಡ್ ಕೂಡ ಅತ್ಯಧಿಕ ಇದೆ, 3000 RPM. ನೀರನ್ನು ಅತ್ಯಧಿಕವಾಗಿ ಚಿಮ್ಮಿಸ್ತದೆ. ಹಾಗಾಗಿ ಒಂದು 60 ವರ್ಷಗಳ ಹಿಂದೆ ಬಳಸಿದ 5 HP ಮೋಟರ್ನ ಸಾಮರ್ಥ್ಯ ಇವತ್ತಿನ 1 HP ಪಂಪಿಗೆ ಇದೆ. ಹಾಗಾಗಿ ಅಲ್ಲಿ ನಾವು ಈ ಥರ ಬದಲಾವಣೆಗಳನ್ನು ಬಳಸ್ಕೊಂಡ್ರೆ ಉತ್ತಮ ರೀತಿಯಲ್ಲಿ ನಮ್ಮ ಎಲ್ಲ ಉಳಿತಾಯ ಆಗುತ್ತೆ, ವಿದ್ಯುತ್ ಉಳಿತಾಯ, ನೀರು ಉಳಿತಾಯ ಎಲ್ಲವೂ. ಮಾನ್ಯ ನಾಯಕರವರೇ, ಸಾಂಪ್ರದಾಯಿಕ ಕೃಷಿ ಪದ್ಧತಿಯ ವಿಚಾರಗಳನ್ನ ತಿಳಿದುಕೊಂಡಾಗ ತಾವು ಹೇಳಿದ್ರಿ ಗದ್ದೆಯ ನಿರ್ವಹಣೆಗೂ ಕೂಡ ಅದೇ ಪದ್ಧತಿಯನ್ನು ಅನುಸರಿಸಿದ್ದೀರಿ ಅಂತ. ಮತ್ತೆ ಆ ನಂತರದ ದಿನಗಳಲ್ಲಿ ಕಟಾವು ನಂತರ 2ನೇ ಬೆಳೆ ಮತ್ತು ಕೆಲವೊಂದು ಬಾರಿ 2ನೇ ಉಪಬೆಳೆಗಳು, ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳೆಯಬಹುದು. ಈ ಮೆಣಸು, ಗೆಣಸು ಇಂಥದ್ದನ್ನೆಲ್ಲ ಬೆಳೆಯಬಹುದು. ಇದಕ್ಕೂ ಕೂಡ ಸಾಂಪ್ರದಾಯಿಕ ಕೃಷಿ ಪದ್ಧತಿ, ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿದರೆ ಅದನ್ನು ಲಾಭದಾಯಕವನ್ನಾಗಿ ಮಾಡಬಹುದಾ ಹೇಗೆ? ಹೌದು ಸರ್. ಈಗ ನಾವು ಕಟಾವಿನ ನಂತರ ಹೇಳ್ತೇನೆ, ಭತ್ತದ ಸಂರಕ್ಷಣೆ ಹೇಳ್ತೇನೆ ಸರ್. ಭತ್ತ ಕಟಾವು ಆದ್ಮೇಲೆ ನಾವು ಉದ್ದನ್ನು ಹಾಕ್ತೇವೆ ಗದ್ದೆಗಳಿಗೆ. ಉದ್ದ ಹಾಕಿದ್ರೆ ಮೊದಲಿನ ಹಾಗೆ ನೋಡಿ, ಮೊದಲು ಉದ್ದ ಹಾಕಿದ್ರೆ ಬೆಳೆ ಜಾಸ್ತಿ, ದ್ವಿದಳ ಧಾನ್ಯ. ಅದು ಬೇರಲ್ಲಿ ಒಂದು ರೌಂಡ್ ಆಗಿ ಇದಿದೆ, ಬೇರು ಬಹಳ ಒಳ್ಳೇದು. ಭತ್ತದ ಬೆಳೆಗೆ ಉದ್ದಿನ ಬಿತ್ತನೆ ಒಳ್ಳೇದು. ಉದ್ದು ಹುರುಳಿ ಎಲ್ಲ ಹಾಕ್ತಾ ಇದ್ರು. ಹೌದು, ಹಿಂದೆ ಹಾಕ್ತಾ ಇದ್ರು. ಈಗೆಲ್ಲ ಮಂಗಗಳ ಕಾಟ ಮತ್ತೆ ನಿಮ್ದು ನವಿಲುಗಳ ಕಾಟದಿಂದ ಎಲ್ಲ ಉದ್ದು ಹಾಕುವುದನ್ನು ಬಂದ್ ಮಾಡಿದ್ದಾರೆ. ಕಾರ್ಮಿಕರ ಕೊರತೆ ಸಹ ಹೌದು. ಅಲ್ಲ, ಮನೆಯಲ್ಲಿ ಇದ್ರೆ ಮನೆಯವರು ಮಾಡ್ಬೋದು, 1-2-3 ಜನ ಇದ್ರೆ ಮಾಡುವುದೇನು, ಉದ್ದಿನ ಬೆಳೆಗೆ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಇಲ್ಲ. ಆದ್ರೆ ಹೌದು ಸರ್, ಕಾರ್ಮಿಕರು ಸಿಗುದಿಲ್ಲ, ಅದು ನಾನು ಒಪ್ತೇನೆ. ಆದ್ರೂ ಮಾಡುದಾದ್ರೆ ಅದರಲ್ಲಿ ಬೆಳೆ ನಿಮ್ಗೆ ಇದರಲ್ಲಿ ನೀವು ಹಾಕಿದ್ರೆ, ಈಗ ನೀವು ದ್ವಿದಳ ಧಾನ್ಯ ಹಾಕಿದ್ರೆ ನಿಮ್ಗೆ ಬೆಳೆಗೆ ಸಹ ತುಂಬಾ ಒಳ್ಳೇದು, ಭತ್ತದ ಬೆಳೆಗೆ ಬಹಳ ಒಳ್ಳೇದು. ಕಟಾವು ಆದ್ಮೇಲೆ ನಾವು ಹಾಕ್ತೇವೆ, ಆದ್ಮೇಲೆ ಅದನ್ನು ತೆಗೆದು ಪುನಃ ಉಳುಮೆ ಮಾಡಿ ಹಾಕ್ತೇವೆ ಗದ್ದೆಯನ್ನು. ಹಾಗೆ
ಹೌದು. ಇನ್ನೊಂದು ಬೆಳೆ ಇನ್ನೊಂದು ಬೆಳೆಗೆ ಭತ್ತದ ಸಂರಕ್ಷಣೆಗೆ ಅಂದ್ರೆ ಈಗ ಭತ್ತ ನೇರವಾಗಿ ಈಗಿನ ಪದ್ಧತಿ ಅಂದ್ರೆ ಭತ್ತವನ್ನ ನೇರವಾಗಿ ಮಿಲ್ಲಿಗೆ ಒಂದಷ್ಟು ಕೆಲವರು ಒಣಗಿಸ್ತಾರೆ, ಕೆಲವರು ಅಲ್ಲಿ ಒಣಗಿಸ್ಲಿಕ್ಕೆ ಬಿಡ್ತಾರೆ. ಬಟ್ ನಿಜವಾಗಿಯೂ ತಮ್ಮ ಕೃಷಿ ಪದ್ಧತಿಯಂತೆ ಯಾವ ರೀತಿಯಲ್ಲಿ ಮಾಡ್ಬೇಕು? ನಮ್ಗೆ ಗೋಡೌನ್ ಇಲ್ಲ ಸರ್. ನಾವು ಹೇಳುದು ಹೇಗೆ ಕೃಷಿಕರಿಗೆ ಗೊತ್ತಾಯ್ತು. ನಾವು ರೂಮ್ ಅಲ್ಲಿ ಹಾಕಿ ಎಲ್ಲ ನಾವು ನಂತರ ಏಪ್ರಿಲ್ ಮೇ ಅಲ್ಲಿ ಮಿಲ್ಲಿಗೆ ಕೊಡ್ತಾ ಇದ್ವಿ. ಈಗ ನಾವೆಂತ ಮಾಡ್ತೇವೆ, ನಮ್ಮ ಭತ್ತವನ್ನು ಸಣ್ಣ ಮಿಲ್ಲಿಗೆ ಕೊಡ್ತೇವೆ. ಎಲ್ಲಿ ನಮ್ದು ಸಾಧಾರಣ ಪಾಂಬೂರಲ್ಲಿ ಇದೆ ಒಂದು ಮಿಲ್ ಇದೆ, ಸಣ್ಣ ಮಿಲ್ ಅಂದ್ರೆ ಒಂದು 20 ಮುಡಿ ಆಗುವ ಹಾಗೆ ಅಷ್ಟು ದೊಡ್ಡ ಮಿಲ್ ಇದೆ. ಅದಕ್ಕೆ ನಾವು ನಮ್ಮ ಭತ್ತವನ್ನು ಸಪ್ರೇಟ್ ಆಗಿ ಕೊಂಡೋಗಿ ನಾವು ಒಣಗಿಸಿ ಒಳ್ಳೆ ಮಾಡಿ ಒಂದು 4-5 ಬಿಸಿಲು ಒಣಗಿಸಿ ಭತ್ತವನ್ನು ಕೊಂಡೋಗಿ ಅಲ್ಲಿ ಸ್ಟಾಕ್ ಮಾಡಿ ಅವರ ಗೋಡೌನಲ್ಲಿ ಸ್ಟಾಕ್ ಮಾಡಿ ಇಡ್ತೇವೆ. ನಾನು ಸಾಧಾರಣ ಫೆಬ್ರವರಿ ನಂತರ ಮಾರ್ಚ್ ಅಲ್ಲಿ ನಾನು ಅಕ್ಕಿಯನ್ನು ಮಾಡ್ಲಿಕ್ಕೆ ಹೇಳ್ತೇನೆ. ನಮ್ಮ ಅಕ್ಕಿ ಬಂದು ಮನೆಗೆ ಬಂದು ಕೊಂಡೋಗ್ತಾ ಇದ್ದಾರೆ. ಒಳ್ಳೆ ರೇಟ್ ಸಿಗ್ತದೆ, ಸಾವಯವಕ್ಕೆ ಒಳ್ಳೆ ರೇಟ್ ಸಿಗ್ತಾ ಉಂಟು. ನಾವೊಮ್ಮೆ ಹೀಗೆ ಕೃಷಿ ಸಂಘದ ನಮ್ದೊಂದು ಪ್ರತಿಭಟನೆ ಇತ್ತು, ಅದರಲ್ಲಿ ಸಹ ನಮ್ಮ ಅಕ್ಕಿಯನ್ನು ಇಟ್ಟು ನಾವು ಇದು ಮಾಡಿದ್ವಿ. ಮಾರ್ಕೆಟಿಂಗ್ ಮಾಡಿದಲ್ಲ, ಹೀಗೆ ಮಾಡ್ಬೇಕು ಅಂತ ಹೇಳಿ ಜನಗಳಿಗೆ ಒಂದು ಹೇಳಿದೆವು. ಹಾಗೆ ಅಂದ್ರೆ ತಮ್ಮ ಪ್ರಕಾರ ಸಾವಯವ ಕೃಷಿ ಬಲಿಷ್ಠ ಅಕ್ಕಿ, ಗುಗ್ಗುರು ಸಹ ಇಲ್ಲ, ಹೆಲ್ತ್ಗೆ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಇದೆಲ್ಲ ರಾಸಾಯನಿಕ, ವಿಪರೀತ ರಾಸಾಯನಿಕ ಹಾಕಿದ್ರೆ ಹೇಳ್ಬಾರ್ದು. ನಾವು ಗವರ್ಮೆಂಟ್ ಕೊಡುದು, ನಾವು ಹಾಕ್ತಾರೆ ಕೆಲವರು, ಆದ್ರೆ ಹಾಕೋದು ಒಳ್ಳೇದಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇಂತ ಇದ್ರಲ್ಲೆಲ್ಲ ನ್ಯೂಸ್ ಚಾನೆಲ್ ಅವ್ರು ಹೇಳ್ತಾರೆ ರಾಸಾಯನಿಕ ಹಾಕದಿದ್ರೆ ಲಾಭಾಂಶ ಕಡಿಮೆ ಅಂತ. ಸುಳ್ಳು. ತಮ್ಮ ಪ್ರಕಾರ ಅದು ಅದರಲ್ಲಿ ಸುಳ್ಳು. ನಾನು ಎಕರೆಗೆ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೇನೆ, ಚಾನೆಲ್ ನ ಮುಖಾಂತರ ರೈತರಿಗೆ ಒಂದು ಕಿವಿ ಮಾತು ಹೇಳ್ತೇನೆ. ನೀವು ನಾನು ಹೇಳಿದ ಮೆಥಡ್ ಅನ್ನು ಕರೆಕ್ಟ್ ಆಗಿ ಬಂದ್ರೆ ನನ್ಗೆ ಎಕರೆಯಲ್ಲಿ 2.5 ಇಂದ 3 ಟನ್ ತನಕ ನಾನು ತೆಗಿತಾ ಇದ್ದೇನೆ. ಚಾಲೆಂಜ್ ಹಾಕಿ. ಈಗ ನೀವು ನೋಡ್ಬೋದು, ನೀವು ಒಂದಿನ ಬನ್ನಿ ನಮ್ಮ ಇಂಟರ್ವ್ಯೂ, ನಮ್ಮ ಭತ್ತದ ಗದ್ದೆಗೆ ಬನ್ನಿ, ಈಗ ಬರ್ಬೋದು. ನಾನು ಇದರಲ್ಲಿ ಇದೆ, ಮೊಬೈಲ್ ತೋರಿಸಿದ್ರು ತೋರಿಸ್ಬೋದು. ಈಗ ನಾನು ನೆಡುವಾಗ ಸಾಧಾರಣ 1.5-2 ಫೀಟ್ ಅಂತರದಲ್ಲಿ ನೆಟ್ಟ 2 ನೇಜಿ ನೆಟ್ಟಿದ್ದೇನೆ. ಈಗ ಒಂದು ಸಾಧಾರಣ ಒಂದು 30 ಮೇಲೆ ಅದಕ್ಕೆ ಪಿಳ್ಳೆಗಳು ಬಂದಿದೆ. ಅಷ್ಟು ಒಳ್ಳೆ ಬಂದಿದೆ, ಏನೊಂದು ರಾಸಾಯನಿಕ ಬಳಸದೆ. ಬಟ್ ತಾವು ಅನುಸರಿಸ್ತೀರಾ, ಆದ್ರೆ ಜನರು ಹೇಳ್ತಾರೆ ಇದನ್ನೆಲ್ಲ ಅನುಸರಿಸೋದು ಕಷ್ಟ ಸಾಧ್ಯ ಅಂತ. ತಮ್ಗೆ ಈಗ ಹಟ್ಟಿ ಇರಬಹುದು, ದನಗಳಿರಬಹುದು, ಅಥವಾ ಉಪಬೆಳೆಗಳಿರ್ಬಹುದು, ಅದರಿಂದ ಮನೆಯಲ್ಲಿಯೂ ಕೂಡ ಒಂದು ರೀತಿಯ ಸಹಕಾರ ಇದೆ. ಬಟ್ ಬೇರೆಯವರು ಹೇಳ್ತಾರೆ ಅದನ್ನೆಲ್ಲ ಯಾರಪ್ಪ ಅನುಸರಿಸೋದು, ನಾವು ಈ ಸಾವಯವ ರಾಸಾಯನಿಕಗಳನ್ನೇ ಹಾಕ್ತೇವೆ, ಅದರಿಂದ ಒಂದಷ್ಟು ಲಾಭಾಂಶ ಕೂಡ ಜಾಸ್ತಿ ಇದೆ ಅನ್ನೋದು ಹೆಚ್ಚಿನ ಜನರ ಅಭಿಪ್ರಾಯ. ಹೇಳ್ತೇನೆ ಸರ್, ನಾನು ಕಷ್ಟ ಅಲ್ವಾ ಅದನ್ನೆಲ್ಲ ಸಂಗ್ರಹಿಸೋದು? ನಿಜ. ಗೋಮೂತ್ರವನ್ನ ಮಿಕ್ಸ್ ಮಾಡಿಡುವುದು ನಿಜ ನೀವು ಹೇಳುದು ನಾನು ಒಪ್ತೇನೆ. ಆದ್ರೆ ಮುಂದಿನ ಪೀಳಿಗೆ ನಾವು ಮಕ್ಕಳಿಗೋಸ್ಕರ, ನಮ್ಮ ಜನರೇಷನ್ ಮುಂದಿನ ತಲೆಮಾರಿಗೋಸ್ಕರ ನಾವು ಮಣ್ಣನ್ನು ಹಾಳು ಮಾಡ್ಬೇಕಂತ ಮಾಡಬಾರ್ದು ಎನ್ನುವ ಉದ್ದೇಶದಿಂದ ನಾನು ಹೇಳ್ತೇನೆ. ಕಿವಿಮಾತು ರೈತರಿಗೆ, ನೀವು ಆದಷ್ಟು ಮಟ್ಟಿಗೆ ಸಾವಯವದಿಂದ, ಈಗ ಮನೆ ಇಲ್ಲಿ ನಿಮ್ಮ ಕಾಡಲ್ಲಿ ಏನು ಇದು ಸಿಗ್ತದೆ, ತರಗಲೆ ಸೊಪ್ಪು ಕಡ್ದು ಆದಷ್ಟು ಜನ ಹಿಡಿದು ಮಾಡಿ. ಅಲ್ಲ ಸ್ವಲ್ಪ ಸಿಗ್ತದೆ, ಜನ ಸಿಗುದಿಲ್ಲ ಅಂತ ಹೇಳುದು. ಈಗ ಬೆಳಿಗ್ಗೆ ನೋಡಿ, ಈಗ ಶರ್ಮರ್ ಇದ್ದಾರೆ ನಮ್ಮ, ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ. ನಾನು ಈ ಸಲ ಅವರ ಮನೆಯಿಂದ ಕೊಂಡೋಗಿ ನಾನು ಕೆಲಸವನ್ನು ಮಾಡಿಸಿದ್ದೇನೆ. ಇಲ್ಲಿಯವರಲ್ಲ, ದೂರದವರು. ಹಾಗೆ ಕೊಂಡೋಗಿ ಮಾಡುವುದರಿಂದ ಖರ್ಚು ಬರ್ದಿಲ್ಲ ಹೇಳೋದಿಲ್ಲ. ನಾನೊಂದು 20-25 ಸಾವಿರ ರೂಪಾಯಿ ಖರ್ಚು ಮಾಡ್ತೇನೆ, ನನಗೆ 60,000 ಭತ್ತ ಆಗ್ತದೆ ಎಕರೆಯಲ್ಲಿ. 20,000 ಖರ್ಚು. ಲಾಭ ಇಲ್ಲ ಅಂತ ಹೇಳಿ ಏನಿಲ್ಲ. ನಾನು ಮಾಧ್ಯಮದ ಮುಖಾಂತರ ಹೇಳ್ತೇನಲ್ಲ, ಲಾಭ ಇಲ್ಲ ಅಂತ ಹೇಳುದಲ್ಲ, ಲಾಭ ಅಂತ ಹೇಳುದಿಲ್ಲ. ಇದ್ರೆ ನಮ್ಮ ಕೆಲಸ ಅದರಲ್ಲಿ ಬಂತು. ಆದ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಇದು ರಾಸಾಯನಿಕ ಮುಕ್ತ ಅಂದ್ರೆ ಕಾಯಿಲೆಗಳನ್ನು ಆದಷ್ಟು ಕಡಿಮೆ ಮಾಡ್ಬೋದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ರವೀಂದ್ರ ಗುಜ್ಜರ್ ಭಟ್ರವರೇ, ವಿದ್ಯುತ್ ಉಳಿತಾಯಕ್ಕೆ ಇರುವಂತಹ ಮಾರ್ಗಗಳು ಏನು? ಅದು ಗೃಹ ಬಳಕೆ ಆಗಿರ್ಬೋದು ಅಥವಾ ಕೃಷಿಕರ ಆಗಿರ್ಬೋದು. ತಾವು ಹೇಳಿದ್ರಿ ಒಂದು ಪಂಪ್ಸೆಟ್ನ ಬಗ್ಗೆ ಹೇಳಿದ್ರಿ, ಬೇರೆ ಮಾರ್ಗಗಳು? ವಿದ್ಯುತ್ ಉಳಿತಾಯಕ್ಕೆ ಬಹಳಷ್ಟು ಮಾರ್ಗಗಳಿವೆ. ಅದು ಎಲ್ಲ ಕ್ಷೇತ್ರದವರಿಗೂ ಅನ್ವಯವಾಗುತ್ತೆ. ನಮ್ಮ ರೈತ ಬಾಂಧವರಿಗೆ ಅಂತ ಹೇಳ್ಕೊಂಡು, ನಮ್ಮ ರೈತ ಬಾಂಧವರಲ್ಲಿ ನಾವು ಕೆಲವು ಸಲಹೆ ಹೇಳ್ಬೋದು. ಯಾಕಂದ್ರೆ ಈಗ ನಾವು ಕೃಷಿ ಸಂಬಂಧಪಟ್ಟು ಮಾತಾಡ್ತಿರೋದ್ರಿಗೆ ರೈತ ಬಾಂಧವರು ಏನ್ ಮಾಡಬೇಕು, ಅಯ್ಯಪ್ಪ ನಾವು ಹೇಗೆ ವಿದ್ಯುತ್ ನೋಡಿಸ್ಬೋದು, ನಮಗೆ ಪಂಪ್ಸೆಟ್ ಅಗತ್ಯ ಇದೆ, ಅಷ್ಟು ಇದೆ, ಇಷ್ಟಿದೆ ಅಂತ ಹೇಳ್ಕೊಂಡು ಇಲ್ಲಿ ಕೆಲವು ಸಮಸ್ಯೆಗಳು ಇರ್ತದೆ. ಏನಂತ ಹೇಳಿದ್ರೆ ಅಲ್ಲಿ ಕೆಲವು ಸಮಸ್ಯೆಗಳನ್ನು ಮೈ ಮೇಲೆ ಹಾಕೊಳ್ಳುವ ರೈತರು ಇದ್ದಾರೆ. ಪ್ರಮುಖವಾಗಿ ಈಗ ನಾವು ಒಂದು ಪಂಪನ್ನು ಅಳವಡಿಸ್ಕೊಳ್ಳುವಾಗ ಬಾವಿಗಿರ್ಬೋದು, ಕೆರೆಗಿರ್ಬೋದು, ನಾಲೆಗಿರ್ಬೋದು, ನಮ್ಮ ಬಯಲುಸೀಮೆಯಲ್ಲಿ ನಾಲೆಗೆ ಜೋಡಿಸ್ಕೊಳ್ತಾರೆ. ಆಮೇಲೆ ನಮ್ಮ ಇಲ್ಲಿ ಕರಾವಳಿಯಲ್ಲಿ ಬಾವಿ ಅಥವಾ ದೊಡ್ಡ ಕೆರೆ ಇರ್ತದೆ. ಇಲ್ಲಿ ಬಳಸುವಾಗ ಫುಟ್ ವಾಲ್ವ್ ಅಂತ ಏನಿರ್ತದೆ, ಅಂದ್ರೆ ನೀರನ್ನು ಎತ್ತಲಿಕ್ಕೆ ಇರುವಂತ ಪೈಪನ್ನು ಅದ್ರ ಕೊನೆಯಲ್ಲಿ ಇರ್ತದೆ. ಈ ಫುಟ್ ವಾಲ್ವ್ ಪೈಪ್ ಇದೆ ನೋಡಿ, ಇದರ ಲೆಂತ್ ನಮ್ಮ ಅವಶ್ಯಕತೆ ಇದ್ದಷ್ಟೇ ಅಷ್ಟಕ್ಕೆ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಉದ್ದ ಇರಲಿ ಅಂತ ಹೇಳ್ಕೊ, ಅಗತ್ಯ 30 ಮೀಟರ್ ಪೈಪ್ ತಂದಿರ್ತಾರೆ, ಅದು ಇಡೀ ಇರಲಿ, ಕಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ತರ ಮಾಡಬಾರ್ದು. ಬದಲಿಗೆ ನಿಮ್ಮ ಅಗತ್ಯ ಅಂತ ಹೇಳುವಂತ ಸಾಧಾರಣ ನಿಮ್ಮ ಮೇ ತಿಂಗಳಲ್ಲಿ ನೀರು ಎಲ್ಲಿವರೆಗೆ ಎಟಕ್ತಾ ಇರ್ತದೆ ಇದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಕೂಡ ಸಮಸ್ಯೆ ಇದೆ, ಕೆಲವು ಏರಿಯಾಗಳಲ್ಲಿ 60 ಫೀಟ್ ವರೆಗೂ ಇರ್ತದೆ. ಅಂತ ಸಂದರ್ಭದಲ್ಲಿ ನಿಮ್ಗೆ 2 ಸಾಧ್ಯತೆ ಇದೆ. ಒಂದು ಸಬ್ಮರ್ಸಿಬಲ್ ಪಂಪ್ ಹಾಕೊಳ್ಬೇಕಾಗತ್ತೆ, ಅಥವಾ ಚೈನ್ ಪುಲ್ಲಿ ಹಾಕೊಂಡು ಬಾವಿಯ ಮಧ್ಯಕ್ಕೆ ಮೋಟರ್ನ ಇಳಿಸ್ಬೇಕಾಗುತ್ತೆ. ಅದರ ಹೊರತಾಗಿ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ನಿಮ್ಮ ಫುಟ್ ವಾಲ್ವ್ ಅನ್ನು ಸಾಧಾರಣ ಮಟ್ಟಿಗೆ ಒಂದು 25 ಫೀಟ್ ಗರಿಷ್ಠ
ಉದ್ದಕ್ಕೆ ಇಟ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ 20 ಮೀಟರ್ವರೆಗೆಲ್ಲ ಬೇಡ. ಇದರಿಂದ ಏನಾಗುತ್ತೆ, ಕಾರ್ಯಕ್ಷಮತೆ ಅಂದ್ರೆ ಉದ್ದ ಜಾಸ್ತಿ ಆದಷ್ಟು ಪಂಪಿನ ಮೇಲೆ ಒತ್ತಡ ಜಾಸ್ತಿ ಬೀಳ್ತದೆ, ಅದು ಪಂಪ್ ವಿದ್ಯುತ್ತನ್ನು ಜಾಸ್ತಿ ಬಳಸ್ಕೊಳುತ್ತೆ. ಈ ಉದಾಹರಣೆಗೆ ನಾನು ಹೇಳಿದೆ 2 HP ಪಂಪು 3 ಆಂಪರ್ ಎಳಿಬೇಕಂತ ಹೇಳ್ಕೊಂಡು, ನೀವು ಫುಟ್ಬಾಲ್ ಜಾಸ್ತಿ ಇಟ್ಟ ಕೂಡಲೇ ಅದು ಎಳೆಯುವಂಥ ವಿದ್ಯುತ್ ಪ್ರಮಾಣ 4ವರೆಗೂ ಹೋಗ್ಬೋದು. ಇದರಿಂದ ವಿದ್ಯುತ್ ಲಾಸ್ ಅಲ್ವಾ. ನಾವಿಲ್ಲಿ ವಿದ್ಯುತ್ತನ್ನು ಉಳಿತಾಯ ಮಾಡಿ ಅಂತ ಹೇಳುವಂಥದ್ದು ಹೇಳಿದ್ರೆ ಒಂದು ಮಾತೇ ಇದೆ, 1 ಯೂನಿಟ್ ವಿದ್ಯುತ್ ಉಳಿತಾಯ 2 ಯೂನಿಟ್ ವಿದ್ಯುತ್ ಉತ್ಪಾದನೆಗೆ ಸಮ ಅಂತ ಹೇಳ್ಕೊಂಡು. ಇವತ್ತಿನ ದಿವಸದಲ್ಲಿ ವಿದ್ಯುತ್ ಯೋಜನೆಗಳಿಗೆ ಸರ್ಕಾರ ಕೋಟ್ಯಾಂತರ ಖರ್ಚು ಮಾಡ್ತದೆ, ಇದರಿಂದ ಪರಿಸರ ನಾಶ ಆಗ್ತದೆ, ಇದು ಸಮಸ್ಯೆಗಳಿವೆ. ಅದರಿಂದಾಗಿ ನಾವು ವಿದ್ಯುತ್ತನ್ನು ಪರ್ಯಾಯ ಮಾರ್ಗಗಳ ಮೂಲಕ ಬಳಸುವಂಥದ್ದನ್ನು, ಉದಾಹರಣೆಗೆ ಸೋಲಾರ್, ಇವತ್ತಿನ ದಿವಸ ಸರ್ಕಾರ ಅದು ಯೋಜನೆ ಕೂಡ ಜಾರಿ ಮಾಡಿದೆ. ಆದರೆ ಅಲ್ಲಿ ಮಿತಿಗಳಿವೆ. ಮಿತಿ ಅಂತ ಹೇಳಿದ್ರೆ ಒಂದು ಏರಿಯಾಕ್ಕೆ ಒಂದು ಸಲಕ್ಕೆ ಇಷ್ಟು ಜನಕ್ಕೆ ಮಾತ್ರ ಅಂತ ಇದೆ. ಆ ಮಿತಿಯನ್ನು ತೆಗೆದುಹಾಕಿದ್ರೆ ನಮ್ಮ ಕರಾವಳಿಯಲ್ಲಿ ಕೂಡ ಈ ಅಮಾವಾಸ್ಯೆ ಬೇಲೆ ಅಥವಾ ಕೆಲವು ಕಡೆಗಳಲ್ಲಿ ಲೋ ವೋಲ್ಟೇಜ್ ಸಮಸ್ಯೆ ಇರುವಂತದ್ದು ಅಥವಾ ವಿದ್ಯುತ್ ಇಲ್ಲದ ಹಳ್ಳಿಗಳಲ್ಲಿ ಪಂಪ್ ಸೆಟ್ ಅನ್ನು ಬಳಸಿ ಪ್ರೊಡಕ್ಷನ್ ಮಾಡಿದ್ರೆ ಗವರ್ಮೆಂಟ್ ತೆಗೆದುಕೊಳ್ತದೆ ಅನ್ನುವಂತ ಒಂದು ಸಬ್ಸಿಡಿ ಎಲ್ಲ ಇದೆ. ಸಾಧಾರಣ ಮಟ್ಟಿಗೆ HP ಮೇಲೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಆದ್ರೆ ಮಿತಿ ಹೇರಿದ್ದ ಕಾರಣಕ್ಕೆ ಅದು ನಮ್ಮ ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಬಳಕೆಗೆ ಸೂಕ್ತ ಆಗ್ತಾ ಇಲ್ಲ. ಅದರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸಬೇಕು. ಅಧಿಕಾರಿಗಳು ಕೂಡ ಇದನ್ನ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾವು ಈಗಾಗಲೇ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಆದ್ರೆ ಅದು ಕಾರ್ಯಗತ ಆಗಲಿಕ್ಕೆ ಇನ್ನೂ ಎಷ್ಟು ಕಾಲ ಹೋಗುತ್ತೆ ಗೊತ್ತಿಲ್ಲ. ಹಾಗೆ ನಮ್ಮ ರೈತ ಬಾಂಧವರು ಕೆಲ ಅನಾಹುತಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ ಅಂತ ಹೇಳುವಂತ, ನೀವು ಬಹುಶಃ ಕೇಳಿರ್ಬೋದು, ಪಂಪ್ ಸೆಟ್ ರಿಪೇರಿಗೆ ಹೋದ ರೈತ, ಆತನ ಹೆಂಡತಿ ಮಕ್ಕಳು ವಿದ್ಯುತ್ ಶಾಕ್ನಿಂದ ಮೃತರಾದ್ರು ಅಂತ ಹೇಳ್ಕೊಂಡು. ಇದು ಯಾಕಾಗುತ್ತೆ ಹೇಳಿದ್ರೆ, ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಫುಟ್ಬಾಲ್ ಸಮಸ್ಯೆ ಬರಲಿಕ್ಕೆ ಕಾರಣ ಆ ಬಾವಿಗೆ ಬೀಳುವಂತ ತರಗೆಲೆಗಳು, ಅದ್ರ ಸುತ್ತಮುತ್ತ ಇರುವಂತ ಹುಲ್ಲು ಅದೇನಾದ್ರೆ ಅದನ್ನೆಲ್ಲ ಆದಷ್ಟು ಕಾಲಕ್ಕೆ ಕಟಾವ್ ಮಾಡ್ತಾ ಇರ್ಬೇಕಾಗುತ್ತೆ. ಮತ್ತೆ ಬೇರೆ ಕೆಸರು ತುಂಬುವಂತ ಪರಿಸ್ಥಿತಿ, ಕೆಸರನ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ರೆ ಫುಟ್ಬಾಲ್ ಸಮಸ್ಯೆ ಬರೋದು ಕಡಿಮೆ. ಒಂದ್ ವೇಳೆ ಫುಟ್ಬಾಲ್ ಸಮಸ್ಯೆ ಬಂತಂತಾದ್ರೂ ಕೂಡ ನಮ್ಮ ರೈತ ಬಾಂಧವರು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿ, ಪಂಪ್ ಸೆಟ್ ನಲ್ಲಿ ಅಲ್ಲಿ ಸ್ವಿಚ್ ಗೇರ್ ಅಂತ ಇರ್ತದೆ, ಮೇಲೆ ಕೆಳಗೆ ತೆಗೆದು ಅದನ್ನ ಡಿಸ್ಕನೆಕ್ಟ್ ಮಾಡಬೇಕು. ಆದ್ರೆ ನನ್ನ ಅನುಭವಕ್ಕೆ ಒಂದೆರಡು ಕೇಸ್ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮುಂಚೆ ಬಂದ ಎಲೆಕ್ಟ್ರಿಷಿಯನ್ ಶಾರ್ಟ್ ಮಾಡಿ ಹೋಗಿದ್ದಾನೆ ಒಂದು ಫ್ಯೂಸ್, ಅಲ್ಲಿ 3 ಫೇಸ್ ನಮ್ಮ ಲೈನ್ ನಲ್ಲಿ ಶಾರ್ಟ್ ಮಾಡಿ ಹೋಗಿದ್ದಾನೆ. ಇವರು ನಾನೀಗ ಹೇಳ್ತಿರುವಂತ ಸ್ವಿಚ್ ಅನ್ನು ಕೆಳಗೆ ಮಾಡಿದ್ರು ಕೂಡ ಅಲ್ಲಿ ಶಾಕ್ ಹೊಡೆದಿದ್ದವರಿಗೆ. ಅದರಿಂದಾಗಿ ಎಲೆಕ್ಟ್ರಿಷಿಯನ್ ಶಾರ್ಟ್ ಸರ್ಕ್ಯೂಟ್ ಆಗಲೇ ಹೇಳಿದೆ, ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಮಾಡಿದ್ರೆ ಅದನ್ನು ತಕ್ಷಣಕ್ಕೆ ಅದನ್ನು ಸರಿಪಡಿಸಬೇಕು, ಶಾರ್ಟ್ ಕಟ್ ಅನ್ನು ಹಾಗೆ ಇಡ್ಲಿಕ್ಕೆ ಕೂಡುದು ಅಂತ ಹೇಳ್ಕೊಂಡು ಅದೆಲ್ಲ ಡಿಸ್ಕನೆಕ್ಟ್ ಮಾಡಿ ಫುಟ್ಬಾಲ್ ರಿಪೇರಿಗೆ ಹೋದ್ರೆ ಯಾವ ರೀತಿ ಶಾಕ್ ಹೊಡೆಯೋ ಸಾಧ್ಯತೆ ಇರುವುದಿಲ್ಲ. ಈ ತರ ಮತ್ತೆ ಕೆಲವೊಂದು ಪಶುಸಂಗೋಪನೆ ಮಾಡುವವರು ಕೂಡ ಹೆಚ್ಚುವರಿ ಫ್ಯಾನ್ಗಳನ್ನು ಅಳವಡಿಸುವುದು, ಇದೆಲ್ಲ ಅಗತ್ಯ ಇದೆಯಾ ಅಂತ ಅಲ್ಲಿ ಉಳಿತಾಯ ಮಾಡಬಹುದಲ್ಲ? ಫ್ಯಾನ್ಗಳು ನಿರಂತರವಾಗಿ ಇದರಲ್ಲಿ ಮನೆ ಬಳಕೆ ಸಾಧನ. ಈಗ ಉಳಿತಾಯ ಮಾಡ್ಲಿಕ್ಕೆ ಹಟ್ಟಿಯಲ್ಲಿ ಎಲ್ಲ ಜನರೆಲ್ಲ ಹೇಳುದಿದ್ರೆ, ಇವತ್ತಿನ ದಿವಸ ಫ್ಯಾನ್ ಮಟ್ಟಿಗೆ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ಹಟ್ಟಿಯಲ್ಲೆಲ್ಲ ಫ್ಯಾನ್ಗಳು ಇರಲಿಲ್ಲ, ಈಗ ಬಂದಿದೆ ಅಲ್ಲ. ಈಗ ನಮ್ಮ ಕರಾವಳಿಯಲ್ಲಿ ಕೂಡ AC ಯನ್ನು ಬಳಸಲು ಶುರು ಮಾಡಿದ್ದಾರೆ. ಇಲ್ಲಿ ನಾನು ನಿಮ್ಗೆ ಸಲಹೆ ಹೇಳು ಅಂತ ಹೇಳಿದ್ರೆ, ಡಿಪಾರ್ಟ್ಮೆಂಟ್ ಕೂಡ ಕೆಲವು ಕೊಕ್ಕೆಗಳನ್ನು ಹಾಕಿ ಕೂತ್ಕೊಂಡಿದೆ. ಕೊಕ್ಕೆ ಅಂತ ಹೇಳಿದ್ರೆ ಬಿಲ್ಲು ವಸೂಲಿಗೆ ಹಲವಾರು ಮಾರ್ಗಗಳನ್ನು ಅನುಸರಿಸ್ತಿದೆ. ಪ್ರಮುಖವಾಗಿ ನಮ್ಮ ಮನೆಗೆ ಒಂದು ನಿರ್ದಿಷ್ಟ ಲೋಡ್ ಸ್ಯಾಂಕ್ಷನ್ ಅಂತ, ಇಷ್ಟು ಕಿಲೋವ್ಯಾಟ್ ಸ್ಯಾಂಕ್ಷನ್ ಲೋಡ್ ಅಂತ ಇರ್ತದೆ. ಜನರಲ್ ಆಗಿ ಇವತ್ತಿನ ದಿವಸ 2 ಕಿಲೋವ್ಯಾಟ್ ಕೊಡ್ತದೆ. ಮುಂಚಿನ ಕೆಲವರು 3-5 ಕಿಲೋವ್ಯಾಟ್ ಸ್ಯಾಂಕ್ಷನ್ ಮಾಡ್ಕೊಂಡವ್ರು ಇದ್ದಾರೆ. ಅಂಥದ್ದಲ್ಲಿದ್ದರೆ ನಿಮ್ಮ ಅಗತ್ಯಕ್ಕೆ ಬೇಕಾದ್ರೆ ಅದನ್ನು ತಗ್ಗಿಸಿದ್ರೆ ನಿಮಗೆ ಬಿಲ್ಲು ಬರುವಂಥದ್ದು ಪ್ರಮಾಣ ಕಮ್ಮಿ ಆಗುತ್ತೆ. ಯಾಕಂದ್ರೆ ಮಿನಿಮಮ್ ಚಾರ್ಜ್ ಅಂತ ಏನು ಇರ್ತದೆ ಅದು ವ್ಯತ್ಯಾಸ ಆಗುತ್ತದೆ. ಇವತ್ತಿನ ದಿವಸ 145 ರೂಪಾಯಿ ಪರ್ ಕಿಲೋವ್ಯಾಟ್ ಇದೆ. ಆ ಪ್ರಕಾರಕ್ಕೆ ವಿದ್ಯುತ್ತನ್ನು ಮಿನಿಮಮ್ ಶುಲ್ಕ ನೀವು ಬಳಕೆ ಮಾಡದಿರಿ ಅಷ್ಟನ್ನು ವಸೂಲು ಮಾಡ್ತಾ ಇದ್ದಾರೆ. ನಿಮ್ಮ ಪವರ್ ಕನ್ಸಂಪ್ಷನ್ ಕಡಿಮೆ ಮಾಡಬಹುದು. ಇನ್ನೊಂದಂದ್ರೆ ಹೇಳಿದ್ರೆ, ನಿಮ್ಮ ಮನೆ ಬಳಕೆಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಏಕಕಾಲದಲ್ಲಿ ಬಳಸಬೇಡಿ. ಏಕಕಾಲದಲ್ಲಿ ಅಂತ ಹೇಳಿದ್ರೆ, ಹಾಲ್ನಲ್ಲಿ TV ಆನ್ ಇದೆ, ಈಚೆಯಲ್ಲಿ ಮನೆ ಯಾರು ಬಂದು ಇಸ್ತ್ರಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಅಲ್ಲಿ ಪಂಪ್ ಸ್ಟಾರ್ಟ್ ಆಗಿದೆ. ಈ ತರ ಎಲ್ಲ ಉಪಕರಣ ಏಕಕಾಲದಲ್ಲಿ ಆದ್ರೆ ಲೋಡ್ ಓವರ್ ಬೀಳ್ತದೆ, ಒಂದಾಯ್ತಲ್ಲ. ಆಮೇಲೆ ನಿಮ್ಮ ಎಲ್ಲ ಉಪಕರಣ ಏಕಕಾಲ ಸ್ಟಾರ್ಟ್ ಇದ್ರೆ ನಿಮ್ಗೆ ಸ್ಯಾಂಕ್ಷನ್ ಲೋಡ್ ಏನಿದೆ ಅದಕ್ಕಿಂತ ಮೀರಿ ಹೋಗೋ ಸಾಧ್ಯತೆ ಇದೆ. ಉದಾಹರಣೆಗೆ ನಿಮ್ಮ ಒಂದು ಇಸ್ತ್ರಿ ಪೆಟ್ಟಿಗೆ 1 ಕಿಲೋವ್ಯಾಟ್ ಸಾಮರ್ಥ್ಯ ಇರ್ಬೋದು, 600 to 1 ಕಿಲೋವ್ಯಾಟ್. TV ಏನು ಜಾಸ್ತಿ ಇರೋದಿಲ್ಲ. ಪಂಪ್ ಸಾಧಾರಣ 1 HP ಇದ್ರೆ ಅದು 750 ವ್ಯಾಟ್ಸ್. ಹಾಗೆ ಇನ್ನು ಮನೆಯಲ್ಲಿ AC ಇದ್ರೆ AC ಆನ್ ಮಾಡ್ಕೊಂಡಿದ್ದೀರಿ, ವಾಷಿಂಗ್ ಮಿಷಿನ್ ಆನ್ ಇದೆ, ಫ್ರಿಡ್ಜ್ ಇರ್ಬೋದು ಇಲ್ಲದೆ ಇರ್ಬೋದು. ಟೋಟಲಿ ಲೆಕ್ಕ ಹಾಕಿದ್ರೆ 2 ಕಿಲೋವ್ಯಾಟ್ಗಿಂತ ಜಾಸ್ತಿ ಹೋದ್ರೆ ನಿಮಗೆ ಪೆನಾಲ್ಟಿ ಬರ್ತದೆ. ಅದು ಹೇಳಿದ್ದು ಡಿಪಾರ್ಟ್ಮೆಂಟ್ ಹೆಚ್ಚುವರಿ ಶುಲ್ಕ ಆಗ್ತದೆ. ಈಗ AC ಬಳಸೋದಿದ್ರೆ ಕೆಲವರು ಹೇಳ್ತಾರೆ, ನಾವು AC ಬಳಸಿದ ನಂತರದಿಂದ ನಮಗೆ ಒಂದು 4,000-5,000 ಎಕ್ಸ್ಟ್ರಾ ಬಿಲ್ ಬಂತು ಯಾಕೆ ಅಂತ ಹೇಳ್ಕೊಂಡು. ಮೂಲತಃ ಇದೆ, ನಿಮ್ಮ ಸ್ಯಾಂಕ್ಷನ್ ಲೋಡ್ಗಿಂತ ಜಾಸ್ತಿ ಪ್ರಮಾಣ ಅಲ್ಲಿ ಖರ್ಚಾಗಿದೆ, ಅದರಿಂದ ಪೆನಾಲ್ಟಿ ಬರ್ತದೆ. ಇದಕ್ಕೆ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಹೊಸತಾಗಿ AC ತಗೊಳ್ತಿರಾದ್ರೆ ಇನ್ವರ್ಟರ್ AC ಅಂತ ಬರ್ತಾ ಉಂಟು, ರೇಟ್ ಸ್ವಲ್ಪ ನಾರ್ಮಲ್ಗಿಂತ ಜಾಸ್ತಿ ಇರ್ತದೆ. ಅದನ್ನು ಬಳಸ್ಕೊಂಡ್ರೆ ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಪರ್ಸೆಂಟೇಜ್, ಉದಾಹರಣೆಗೆ ನಿಮಗೆ ನಾರ್ಮಲ್
ಕೂಲ್ನೆಸ್ಗೆ 40% ಸಾಕಾಗ್ತದೆ. 40% ಇಟ್ಕೊಂಡ್ರೆ ನಿಮ್ಮ 2 kW ಸ್ಯಾಂಕ್ಷನ್ ಒಳಗಡೆನೆ ಅದು ವರ್ಕ್ ಮಾಡುತ್ತೆ, ಪೆನಾಲ್ಟಿ ಬರುವುದಿಲ್ಲ. ನೀವು ಕನ್ವೆನ್ಷನಲ್ ರೀತಿ ಅಥವಾ ನಾರ್ಮಲ್ ರೀತಿ AC 1 ಟನ್ 2 ಟನ್ ಅಂತೆಲ್ಲ ಇದ್ರೆ ನಿಮಗೆ ಪ್ರತಿ ತಿಂಗಳಿಗೆ ಡಿಪಾರ್ಟ್ಮೆಂಟ್ ಇಂದ ಒಂದು 2-3 ಸಾವಿರ ಮಿನಿಮಮ್ ಜಾಸ್ತಿ ಬಿಲ್ ಬಂದೇ ಬರ್ತದೆ. ಹಾಗೆ ಈಗ ಎಲ್ಲ ಕಂಪನಿಗಳು ಎಲ್ಲದಕ್ಕೂ ಇನ್ವರ್ಟರ್ ಅನ್ನೋ ಪದ ಶುರು ಮಾಡಿವೆ. ನಿಮ್ಮ ಫ್ರಿಜ್ಜಿಗೂ ಬಂದಿದೆ, ವಾಷಿಂಗ್ ಮೆಷಿನ್ಗೂ ಬಂದಿದೆ. ಇದರಲ್ಲಿ ನನ್ನ ಸಲಹೆ ಅಂತ ಹೇಳಿದ್ರೆ, ಈ ವಾಷಿಂಗ್ ಮೆಷಿನ್ ಅಲ್ಲಿ ಇನ್ವರ್ಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರು ಆಫ್ ಆಗಿ ಕೂತ್ಕೊಳ್ತೆ. ನಿಮ್ಮ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಆದ್ರೂ ವಿದ್ಯುತ್ ಉಳಿತಾಯ ಮಾಡ್ತಾ ಹೋದು ಕೆಲವು ತೊಂದರೆಗಳನ್ನು ಕೊಡ್ತದೆ. ಇದು ನೀವು ಗಮನಿಸ್ಕೊಳ್ಬೇಕು. ಫ್ರಿಜ್ಜಲ್ಲಿ ಕೂಡ ಅಷ್ಟೇ, ಇದು ಇನ್ವರ್ಟರ್ ವಿದ್ಯುತ್ ಬಳಕೆ ಕಡಿಮೆ ಮಾಡ್ತದೆ. ಅದು ಹೇಗೆ ಕಡಿಮೆ ಮಾಡುತ್ತೆ ಕೇಳಿದ್ರೆ, ಅಲ್ಲಿ ಇಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ಅನ್ನು ಜೋಡಿಸಿರ್ತಾರೆ, ಅದು ನಿರ್ದಿಷ್ಟ ಪ್ರಮಾಣದಲ್ಲಿ ಆನ್ ಇಟ್ಕೊಂಡು ಮತ್ತೆ ಆಫ್ ಇಡ್ತದೆ. ಆಮೇಲೆ ನಾರ್ಮಲ್ ಫ್ರಿಜ್ ಅಲ್ಲಿ ಹೇಳ್ಬೇಕಾದ್ರೆ ಥರ್ಮೋಸ್ಟಾಟ್ ಅಂತ ಒಂದು ಉಪಕರಣ ಇದೆ. ನಮ್ಮ ಜನರದ್ದು ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ವಿದ್ಯುತ್ ಬಳಕೆಯಲ್ಲಿ ಬಹಳಷ್ಟು ಮೂಢನಂಬಿಕೆಗಳಿವೆ. ಈ ಸಾಧಾರಣ ಮಟ್ಟಿಗೆ ಫ್ರಿಜ್ ಅಲ್ಲಿ ಒಂದು ಥರ್ಮೋಸ್ಟಾಟ್ ಅಂತ ಇದೆ. ನಮ್ಮ ಜನಗಳು ಶೋರೂಮ್ ನಿಂದ ಬಂದಾಗ ಏನಿರ್ತದೆ ಸೆಟ್ಟಿಂಗ್ ಅದನ್ನೇ ಇರ್ತಾರೆ, ಫುಲ್ ಅಲ್ಲಿ ಇರ್ತದೆ. ದಯವಿಟ್ಟು ನಿಮ್ಮ ಅವಶ್ಯಕತೆ ತಕ್ಕಂತೆ ಆ ಥರ್ಮೋಸ್ಟಾಟ್ ಅನ್ನು ನಿಯಂತ್ರಣ ಮಾಡಿ, ಮಿನಿಮಮ್ ನಾರ್ಮಲ್ಗೆ ಇಡಿ. ಆಗ ಏನಾಗುತ್ತೆ, ವಿದ್ಯುತ್ ಬಳಕೆ ಕಡಿಮೆ ಆಗುತ್ತೆ. 1 ಗಂಟೆಯಲ್ಲಿ ನಿಮ್ಮ ಫ್ರಿಜ್ ನೀವು ಏನು ಮಿನಿಮಮ್ ಇಟ್ಟಿದ್ರೆ 1 ಗಂಟೆಯಲ್ಲಿ ಸಾಧಾರಣ 1/4 ಗಂಟೆ ಮಾತ್ರ ರನ್ ಆಗ್ಬೋದು. 3/4 ಗಂಟೆ ಆಫ್ ಇರ್ತದೆ. ನಿಮ್ಮ ಯೂಸ್ಗೆ ನಿಮ್ಗೆ ಏನು ಕೂಲ್ನೆಸ್ ಬೇಕು ಎಲ್ಲ ಆಗ್ತದೆ, ನಾರ್ಮಲ್ ಆಗಿ ಆಗ್ತದೆ. ಮತ್ತೆ ದೋಷಗಳೇನಾದ್ರೂ ಬಂದ್ರೆ ನಿಮ್ಗೆ ನಾಲೆಜ್ ಇದ್ರೆ ಮಾತ್ರ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಹೊರಡಿ, ಅಥವಾ ಗೊತ್ತಿದ್ದವರ ತಿಳ್ಕೊಂಡು ಮುಂದೆ ಹೊರಡಿ. ಆದ್ರೆ ಏನು ಗೊತ್ತಿಲ್ಲದ್ರೆ ದಯವಿಟ್ಟು ಯಾವುದನ್ನು ಕೂಡ ನೀವು ರಿಪೇರಿ ಮಾಡ್ಲಿಕ್ಕೆ ಖಂಡಿತ ಹೋಗ್ಬೇಡಿ. ಇದರಿಂದ ಅನಾಹುತ ಕಟ್ಟಿಟ್ಟದ್ದು. ಯಾಕಂದ್ರೆ ಫ್ರಿಜ್ಜಲ್ಲಿ ಐಸ್ ಫ್ರೀಜರ್ ಅಂತ ಯೂನಿಟ್ ಇದೆ, ಅದರಲ್ಲಿ ಐಸ್ ಇದಾಗಿದೆ ಅಂತ ಹೇಳ್ಕೊಂಡು ತೆಗಿಲಿಕ್ಕೆ ಅಂತ ಹಾಕಿ ಶಾಕ್ ಹೊಡ್ಕೊಂಡವರನ್ನ ನಾನು ನೋಡಿದ್ದೇನೆ. ಶಾಕ್ ಹೊಡೆದು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡವರನ್ನು ಕೂಡ ನೋಡಿದ್ದೇನೆ. ಅವರಿಗೆ ಸಾಧಾರಣ ಮಟ್ಟಿಗೆ ಅದು ಹೇಗೆ ಆಪರೇಟ್ ಮಾಡ್ಬೇಕಂತ ಗೊತ್ತಿಲ್ಲದಾಗ ಹೋಗ್ಬಾರ್ದು. ನೀವು ಏನೇ ಉಪಕರಣಗಳನ್ನ ರಿಪೇರಿ ಮಾಡುವಂತ ಸ್ಥಿತಿ ಬಂದ್ರೆ ಡಿಸ್ಕನೆಕ್ಟ್ ಮಾಡ್ಕೊಂಡು ಹೋಗಿ. ನಿಮ್ಗೆ ನಾಲೆಜ್ ಇದ್ರೆ ಡಿಸ್ಕನೆಕ್ಟ್ ಮಾಡ್ಕೊಂಡೇ ಹೋಗ್ಬೇಕು. ನಿಮ್ಗೆ ಹೌದು, ಡಿಸ್ಕನೆಕ್ಟ್ ಮಾಡ್ಕೊಂಡೆ ಮುಂದುವರಿಬೇಕು. ಆಮೇಲೆ ಮನೆ ವೈರಿಂಗ್ ನಲ್ಲಿ ಏನು ಫಾಲ್ಟ್ ಇದ್ರೆ ನಿಮ್ಗೆ ಆಗಲೇ ಹೇಳಿದಾಗೆ DP ಅಥವಾ ಮೇನ್ ಸ್ವಿಚ್ ಏನು ಅದನ್ನು ಆಫ್ ಮಾಡಿ ಫಾಲ್ಟ್ ಅನ್ನು ಹುಡುಕ್ಲಿಕ್ಕೆ ಹೋಗಿ. ಮತ್ತೆ ನಿಮ್ಗೆ ನಾಲೆಜ್ ಇದ್ರೆ ನಿಮ್ಮ ಮನೆಯವರಿಗೂ ಸ್ವಲ್ಪ ಟ್ರೈನಿಂಗ್ ಕೊಡಿ. ನಿಮ್ಗೆ ಏನಾದ್ರು ಶಾಕ್ ಹೊಡೆದಾಗ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಅವ್ರು ಮುಟ್ಲಿ ಬರಬಾರ್ದು. ಸಾಧಾರಣ ಹೋಗಿ ಶಾಕ್ ಹೊಡೆದು ಕಿರ್ಚಾಡಿದ ಕೂಡಲೇ ಬದೇ ಏನಾಯ್ತಪ್ಪ ಅಂತ ಮುಟ್ಲಿ ಬರ್ತಾರೆ. ಇದು ಇನ್ನೂ ಖತರ್ನಾಕ್. ನಾವು ಸೇಫ್ಟಿಗೋಸ್ಕರ ಚಪ್ಪಲಿ ಅಥವಾ ಮರದ ಪೀಸನಲ್ಲಿ ನಿಂತ್ಕೊಂಡಿರ್ತೇವೆ, ಆದ್ರೂ ಶಾಕ್ ಹೊಡಿಯೋದನ್ನ ತೀವ್ರತೆ ಕಡಿಮೆ ಇರ್ತದೆ. ಆದ್ರೆ ಇನ್ನೊಬ್ರು ಬಂದು ನಮ್ಮನ್ನು ಮುಟ್ಟಿದಾಗ ಅವ್ರು ಗ್ರೌಂಡ್ ಆಗಿ ಬಿಡ್ತಾರೆ. ಗ್ರೌಂಡ್ ಆದಾಗ ಇಬ್ಬರಿಗೂ ಅನಾಹುತ ಗ್ಯಾರಂಟಿ. ಅದರಿಂದಾಗಿ ಮನೆಯವರಿಗೆ ಟ್ರೈನಿಂಗ್ ಕೊಡಿ. ಶಾಕ್ ಹೊಡೆದಾಗ ನಾನು ಏನಾದ್ರು ಹ್ಯಾಂಡ್ ಮಾಡ್ತಿರೋ ಕೂಡಲೇ ಮೇನ್ ಆಫ್ ಮಾಡೋದನ್ನ ಹೇಳಿಕೊಡಿ ಅವರಿಗೆ. ಈ ರೀತಿ ಸುರಕ್ಷೆಯನ್ನು ಕಾಪಾಡ್ಬೋದು. ಅಂದ್ರೆ ಮುಂದಾಗುವಂತ ಅನಾಹುತ ಕೂಡ ತಪ್ಪಿಸ್ಬೋದು. ವಿದ್ಯುತ್ ಸುರಕ್ಷತೆ ಎಲ್ಲ ನಾಗರಿಕರ ಜವಾಬ್ದಾರಿ. ಹೌದು, ಎಲ್ಲ ಜವಾಬ್ದಾರಿ ಅಲ್ಲ, ನಮ್ಗೂ ಲಾಭನೇ, ಪ್ರತಿಯೊಬ್ಬರಿಗೆ ಬಳಸುವವರಿಗೂ ಕೂಡ ಲಾಭನೇ. ಕೇವಲ ನಾವು ಏನು ಸಮಾಜನ ಉದ್ಧಾರ ಮಾಡ್ತೇವೆ ಅಂತ ಹೇಳುವಂಥದ್ದಲ್ಲ, ವೈಯಕ್ತಿಕವಾಗಿ ಲಾಭ ಇದೆ, ಸುರಕ್ಷತೆ ಇದೆ. ಅದರಿಂದ ಇದನ್ನೆಲ್ಲ ನಾವು ಇದಕ್ಕೇನು ತುಂಬಾ ಖರ್ಚು ಮಾಡ್ಬೇಕಾಗಿಲ್ಲ. ಏನೋ ದೊಡ್ಡ ಎಜುಕೇಶನ್ ಮಾಡೋದು ಕೂಡ ಎಲ್ಲರ ಜವಾಬ್ದಾರಿ ಆಗಿರ್ತದೆ. ಯಾಕಂದ್ರೆ ವಿದ್ಯುತ್ತಿನ ಕೊರತೆ ಮುಂದೆ ಬಾಧಿಸಬಾರದು ಅನ್ನೋದಾದ್ರೆ ನಾವು ಉಳಿತಾಯ ಮಾಡಲೇಬೇಕು. ಹೌದು. ಓಕೆ ಸರ್, ತಾವು ಪಾರಂಪರಿಕ ಈ ಸಾವಯವ ಪದ್ಧತಿಯಲ್ಲಿ ಭತ್ತದ ಬೆಳೆಯನ್ನು ಬೆಳಿತೀರಾ, ತಾವು ಎಲ್ಲ ವಿಷಯಗಳನ್ನು ಕೂಡ ಹೇಳಿದ್ದೀರಾ. ಆದರೆ ತಾವು ಮಿಶ್ರ ಬೆಳೆಯನ್ನು ಬೆಳೆಯುವರು, ಬೇರೆ ಬೇರೆ ಈಗ ಮಲ್ಲಿಗೆ ಕೃಷಿಯನ್ನು ಕೂಡ ಮಾಡ್ತಾರೆ. ಅದರಲ್ಲಿಯೂ ಕೂಡ ಸಾವಯವ ಪದ್ಧತಿಯನ್ನೇ ಅನುಸರಿಸ್ತಾರೆ. ಹೌದೌದು ಸರ್, ನಾವು ಎಣ್ಣೆ ಎಲ್ಲ ಬಿಡುದಿಲ್ಲ. ನಮಗೆ ಸಾಧಾರಣ ಒಂದು ಕೀಟನಾಶಕ ಇಲ್ಲ, ಕೀಟನಾಶಕ ಹಾಕುದಿಲ್ಲ. ಅಂದ್ರೆ ನಾವು ಹಿಂಡಿಯನ್ನು ಯೂಸ್ ಮಾಡ್ತೇವೆ. ಯಾವುದು ನೆಲಗಡಲೆ ಹಿಂಡಿ, ಬೇವಿನ ಹಿಂಡಿ ಹಾಕ್ತೇವೆ. ಹಾಗೆ ಇದು ನಿಮ್ಗೆ ಕೃಷಿ ಇಲಾಖೆಯಲ್ಲಿ ಇದು ಎಣ್ಣೆ ಸಿಗ್ತದೆ, ಕೈ ಬೇವಿದ್ದು, ಅದನ್ನು ಸ್ಪ್ರೇ ಕೊಡಿ. ಅದನ್ನು ಸ್ವಲ್ಪ ಇದಾಗಿ ಅಂತ ನಿಮ್ದು ಶ್ಯಾಂಪು ಹಾಕಿ ಸ್ಪ್ರೇ ಕೊಟ್ರೆ ನಿಮ್ದು ಕೀಟನಾಶಕ ರಾಸಾಯನಿಕ ಅಗತ್ಯ ಇಲ್ಲ. ಮತ್ತೆ ಮಾಡುವುದಾದ್ರೆ ಆಡುಸೊಗೆಯಿಂದ ಮಾಡ್ಬೋದು. ನಾವು ಆಡುಸೊಗೆಯನ್ನು ಕಟ್ ಮಾಡಿ ಅದನ್ನು ಬಿಸಿ ಮಾಡಿ ಮರುದಿನ ಅದನ್ನು ತಣ್ಣಗೆ ಮಾಡಿ 1 ಲೀಟರಿಗೆ 13 ಲೀಟರ್ ನಾವು ಹೀಗೆ ಹಾಕಿ ಅದನ್ನು ಸ್ಪ್ರೇ ಮಾಡ್ಬೋದು. ಬಹಳ ಒಳ್ಳೆಯ ಒಂದು ಕ್ರಮ ಅದು. ಮತ್ತೆ ನಿರ್ವಹಣೆ ಮತ್ತು ನಿರ್ವಹಣೆ ಗೊಬ್ಬರ ನಮ್ದು ಹಟ್ಟಿ ಗೊಬ್ಬರ, ಮಲ್ಲಿಗೆಗೆ. ಹೌದೌದು, ಹಟ್ಟಿ ಗೊಬ್ಬರ ಬೇಕಾದಷ್ಟು ಇದೆ ಮನೆಗೆ, ಸಾಕಾಗ್ತದೆ, ಬೇಕಾದಷ್ಟು. ಇಳುವರಿ ಒಳ್ಳೇದಿದೆ. ಈಗ ಅಂದ್ರೆ ಈ ಟೈಮಲ್ಲಿ ಕಡಿಮೆ. ಈಗ ನಮ್ಗೆ 1 ಚೆಂಡು ಚಿಲ್ಲರ್ ಇದೆ, ಇಲ್ಲಾಂದ್ರೆ ಒಂದು 15ರಿಂದ 20 ಚೆಂಡು ಹೀಗೆ ಹೋಗ್ತದೆ. ಬಟ್ ಸಾವಯವದಲ್ಲಿ ಮಲ್ಲಿಗೆ ಕಡಿಮೆ ಇಲ್ಲ, ಇಳುವರಿ ಕಡಿಮೆ ಆದ್ರೂ ನಮ್ಗೆ ಖರ್ಚು ಕಡಿಮೆ ಸರ್, ತುಂಬಾ ಖರ್ಚು ಕಡಿಮೆ. ಇದು ನೀವು ಒಮ್ಮೆ ಹೋದ್ರೆ ಅಂಗಡಿಯವರು ನಿಮ್ಗೆ 3-4 ಸಾವಿರ 5 ಸಾವಿರದ ಮದ್ದು ಕೊಡ್ತಾರೆ. ಅದು ನಮ್ಗೆ ಉಳಿತಾಯ, ತುಂಬಾ ಉಳಿತಾಯ. ಅದನ್ನು ಹಾಕುವುದಕ್ಕಿಂತ ನಾವು ಇದರಲ್ಲಿ ಕಡಿಮೆ ಮಾಡಿ ಅದನ್ನು ಲಾಭದಾಯಕ ಕೃಷಿಯನ್ನಾಗಿ ಮಾಡಬಹುದು.
ಬೇರೆ ಮಿಶ್ರ ಬೆಳೆಗಳು ಯಾವುದಿದೆ ಸರ್? ಬೇರೆ ಅಡಿಕೆ ಇದೆ, ಅಡಿಕೆಯಲ್ಲಿ ಸಹ ಹೀಗೆ ನಾವು ಮನೆ ಹಟ್ಟಿ ಗೊಬ್ಬರ ಮತ್ತು ಅದಕ್ಕಾದ್ರೂ ಈ ಮದ್ದು ಸಿಂಪಡಿಸಿ ಇಲ್ಲ, ಇದು ಬೋರ್ಡೋ ದ್ರಾವಣವನ್ನು ಸಿಂಪಡಿಸ್ತೀವಿ. ಅದು ಮದ್ದು ಅಂತ ಹೇಳಿ ಅಲ್ಲ, ಬೋರ್ಡೋ ದ್ರಾವಣ ನಿಮ್ದು ಮೈಲುತುತ್ತು ಮತ್ತು ಕೊಳೆ ರೋಗಕ್ಕೆ ಮಾತ್ರ ಹಾಕ್ತಾ ಇದ್ದೇವೆ. ಹೌದು, ಅಡಿಕೆ ಇದೆ, ತೆಂಗಿನ ಮರ ಇದೆ, ಮಿಶ್ರ ಹೇಳಿದರೆ ಇದು ತೊಟ್ಟಿ ಇದೆ, ನಮ್ದು ಎರೆಹುಳು ತೊಟ್ಟಿ ಇದೆ. ಹಾಗೆ ಮನೆಗೆ ಬೇಕಾದ ಎರೆಹುಳು ಗೊಬ್ಬರವನ್ನ ತಾವೇ? ಹೌದೌದು, ಮನೆಗೆ ಬೇಕಾದದನ್ನು ಹೊರಗೆ ಮಾರುದಿಲ್ಲ, ಮನೆಗೆ ಎಷ್ಟು ಬೇಕಾದನ್ನು ನಾವು ಮನೆಯಲ್ಲಿ ರೆಡಿ ಮಾಡ್ತಾ ಇದ್ದೇವೆ. ಎರೆಹುಳು ಗೊಬ್ಬರ ಉತ್ಪಾದನೆಗೆ ಯಾವ ಯಾವ ಮಾರ್ಗಗಳನ್ನು ಕಂಡುಕೊಂಡಿದ್ದೀರಾ? ನಾವು ಇದು ಮಾಡ್ತೇವೆ, ಎಂತ ನಿಮ್ದು ಗೊಬ್ಬರ, ಮನೆಯ ಗೊಬ್ಬರವನ್ನು ಮತ್ತು ಹೌದೌದು, ತ್ಯಾಜ್ಯಗಳು, ತರಕಾರಿ ತ್ಯಾಜ್ಯ ಬೇಕಾಗಿಲ್ಲ, ಅದು ನೀವು ಸಿಟಿ ಕಾಂಪೋಸ್ಟ್ ಇದು ಮಾಡಿದ್ರೆ ಮಾತ್ರ, ಎಂತ ಪೈಪ್ ನಲ್ಲಿ ಮಾಡಿದ್ರೆ ಮಾತ್ರ, ಅದೆಲ್ಲ ಅಗತ್ಯ ಇಲ್ಲ. ಅದಕ್ಕೆ ನಿಮ್ದು ತರಗಲೆ ಪ್ಲಸ್ ಹಟ್ಟಿ ಗೊಬ್ಬರ, ಸೆಗಣಿ ಸ್ಲಾರಿ ಮಾಡಿ ಅದಕ್ಕೆ ಹಾಕ್ಬೇಕು. ದಿನ ನೀರನ್ನು ಒಂದು ಸಿಂಪಡಿಸಬೇಕು. ಎರೆಹುಳುವನ್ನು ಇದಕ್ಕೆ ಒಂದು ಕಮ್ಮಿ ಅಂದ್ರೆ 1-2 kg ಎರೆಹುಳು. ಒಮ್ಮೆ ನಿಮ್ಮಲ್ಲಿ ಎರೆಹುಳು ಆದ್ರೆ ಮತ್ತೆ ಅದು ಇದಾಗುದಿಲ್ಲ, ಚಾಲ್ತಿಯಲ್ಲೇ ಇರ್ತದೆ. ಅಂದ್ರೆ ನಿಮ್ಗೆ ಮಾರ್ಲಿಕ್ಕೆ ಸಿಗ್ತದೆ ವರ್ಷ ಎರೆಹುಳುಗಳು, ಅಂದ್ರೆ ಕಡಿಮೆ ಆಗುದಿಲ್ಲ. ತೊಟ್ಟಿ ಮಾಡಿ ಇರ್ತದೆ. ಹೌದು, ತೊಟ್ಟಿ ಇದೆ, ಓಪನ್ ಅಲ್ಲ, ರೈತ ಇದೆ ನಮ್ಮಲ್ಲಿ, 2 ತೊಟ್ಟಿ ಮಾಡಿದ್ದೇನೆ ನಾನು. ಎರೆಹುಳು ಗೊಬ್ಬರದ ಮೂಲಕವೇ ಮಿಶ್ರ ಬೆಳೆಗಳನ್ನು ಮಾಡೋದು. ಅದರಲ್ಲಿ ಯಶಸ್ಸನ್ನು ಯಶಸ್ಸು ತೊಂದರೆ ಇಲ್ಲ. ನಮ್ಮ ಮನೆಗೆ ಅಂದ್ರೆ ಹೊರಗೆ ಕೊಡುದಿಲ್ಲ, ನಮ್ಮ ಮನೆಗೆ ಬೇಕಾದಷ್ಟನ್ನು ನಾವು ಮಾಡ್ತಾ ಇದ್ದೇವೆ. ಹೌದಾ ಸರ್, ವಿದ್ಯುತ್ ಸುರಕ್ಷತೆಯ ಬಗ್ಗೆ, ಉಳಿತಾಯದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ದೀರಾ. ಈ ವಿದ್ಯುತ್ ಅವಘಡಗಳನ್ನು ತಪ್ಪಿಸುವ ನಿಟ್ಟಿನಲ್ಲಿಯೂ ಕೂಡ ಹಲವಾರು ಮಾರ್ಗೋಪಾಯಗಳನ್ನು ಸೂಚಿಸಿದ್ದೀರಾ. ಬಟ್ ಈಗೀಗಿನ ಈ ಅಡಿಷನಲ್ ಇನ್ಸ್ಟ್ರೂಮೆಂಟ್ಲೆಲ್ಲ ಇದೆ ಮತ್ತು ಜನರಿಗೆ ಇದರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಈಗ ತಾವೇ ಹೇಳಿದಂಥ ಒಂದು ಅತಿಮೂಲ ಸಲಹೆ ಅಂದರೆ ಏಕಕಾಲದಲ್ಲಿ ಎಲ್ಲವನ್ನ ಬಳಸ್ಕೊಳ್ಬಾರ್ದು ಅನ್ನೋದರ ಬಗ್ಗೆಯೂ ಕೂಡ ತಾವು ಮುಂದೆ ಯಾವ ವಿಚಾರದ ಬಗ್ಗೆ ಹೇಳಲಿಕ್ಕೆ ಇಚ್ಛಿಸ್ತೀರಾ? ವಿದ್ಯುತ್ ಸುರಕ್ಷೆ ಮತ್ತು ಮೇನ್ ಪಾಯಿಂಟ್ ಹೇಳ್ಬೇಕಾದ್ದೇ ಈಗಲೇ ನೀವು ವಿಷಯ ಎತ್ತಿದ್ರೆ, ನಮ್ಮ ಮನೆಯಲ್ಲಿ ಒಂದು ನಿರ್ದಿಷ್ಟ, ಈಗ ಒಂದು 10 ವರ್ಷದಿಂದ ಆದಾಗ ಮನೆಯಲ್ಲಿ ಹೆಚ್ಚಿನ ಉಪಕರಣಗಳಿಲ್ಲ. ಈಗ ಬಹಳಷ್ಟು ಉಪಕರಣಗಳು ಬಂದಿವೆ. ಈ ಬಂದ ನಂತರ ನಾವು ಎಲೆಕ್ಟ್ರಿಷಿಯನ್ ಕರೆಸಿ ಅಥವಾ ನಾವು ನಮ್ಗೆ ಜ್ಞಾನ ಇದ್ರೆ ನಾವೇ ವೈರಿಂಗ್ ಮಾಡಿ ಇಟ್ಟಿರ್ತೇವೆ. ಮೂಲತಃ ಇಲ್ಲಿ ಪ್ರಶ್ನೆ ಉದ್ಭವಿಸುವಂತದ್ದು, ಒಂದು ವೈರಿಂಗ್ ಮಾಡಿದ್ದು ಎಷ್ಟು ಕಾಲ ಬಾಳಿಕೆ ಬರ್ತದೆ, ಮಾತ್ರ ಅದು ಏನು ಹ್ಯಾಂಡ್ಲಿಂಗ್ ಕೆಪಾಸಿಟಿ ಅಂತ ಹೇಳ್ತೇವೆ ಅದು ಎಷ್ಟು ಇರ್ತದೆ. ಮೂಲತಃ ಒಂದು ವೈರಿಂಗ್ ಮಾಡಿದ್ದು ಆ ಟೈಮಲ್ಲಿ, ಮತ್ತೆ ಎಲೆಕ್ಟ್ರಿಷಿಯನ್ಸ್ಗಳಲ್ಲಿ ಕೂಡ ಕೆಲವು ವ್ಯತ್ಯಾಸಗಳಿರ್ತವೆ. ಅವರು ಚೀಪರ್ ವೈರ್ ಹಾಕಿರ್ಬೋದು, ಒಳ್ಳೆ ಗುಣಮಟ್ಟದ ವೈರ್ ಹಾಕಿರ್ಬೋದು. ಇದರ ಮೇಲೆ ಡಿಪೆಂಡ್ ಆಗಿ ಅವರ ಮನೆಯದ್ದು ಸುರಕ್ಷತೆ ಪ್ರಶ್ನಾರ್ಥಕವಾಗಿರ್ತದೆ. ಈಗ ಮನೆ ಒಂದು 10 ವರ್ಷದ ಹಿಂದೆ ಕಟ್ಟಿದಾಗ ಅವರು ಜನರಲ್ ವೈರಿಂಗ್ ಅಂತ ಇರ್ತದೆ. ಇಲ್ಲಿ 2 ಪಾಯಿಂಟ್ ಇದೆ, ಒಂದು ಲೈಟ್ ಪಾಯಿಂಟ್, ಒಂದು ಪವರ್ ಪಾಯಿಂಟ್. ಪವರ್ ಪಾಯಿಂಟ್ ಅಂತ ಹೇಳಿದ್ರೆ 10 ಆಂಪರ್ ಮತ್ತೆ ಮೇಲ್ಪಟ್ಟು ಸಾಮರ್ಥ್ಯದ ಉಪಕರಣಗಳಿಗೆ. ಆಮೇಲೆ ಇನ್ನೊಂದು ಲೈಟ್ ಪಾಯಿಂಟ್, ಇದು ಸಾಧಾರಣ ಮಟ್ಟಿಗೆ 5 ಆಂಪರ್ ಲಿಮಿಟೇಷನ್. ಇದು 5 ಆಂಪರ್ ಲಿಮಿಟೇಷನ್ ನಿಮ್ಮ ಬಲ್ಬು, ಫ್ಯಾನು, ಟ್ಯೂಬ್ ಇದೆಲ್ಲ ಲೈಟ್ ಪವರ್, ಇದು ಲೈಟ್ ಪಾಯಿಂಟ್ ಅಲ್ಲಿ ಬರ್ತದೆ. ಆಮೇಲೆ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಗ್ರೈಂಡರ್, AC ಏನಾದ್ರೆ ಇದ್ರೆಲ್ಲ ಪವರ್ ಪಾಯಿಂಟ್ ಅಲ್ಲಿ ಬರ್ತದೆ. ಈಗ ಹೆಚ್ಚುವರಿ ಬಳಸ್ಲಿಕ್ಕೆ ಹೋದಾಗ ನಾವು ಹಳೆ ವೈರಿಂಗ್ ಹಾಗೆ ಇಟ್ಕೊಂಡು ಮಾಡಿದಿದ್ರೆ ಈಗ ಒತ್ತಡ ಹಳೆ ವೈರಿಂಗ್ ಮೇಲೆ ಬೀಳೋ ಕಾರಣಕ್ಕೆ ಶಾರ್ಟ್ ಸರ್ಕ್ಯೂಟ್ಗೆ ನಾವು ಆಸ್ಪದ ಕೊಡ್ತೇವೆ. ಪ್ರತಿ ಮನೆಯಲ್ಲಿ ಹೆಚ್ಚುವರಿ ಇನ್ಸ್ಟ್ರೂಮೆಂಟ್ಗಳು ಇವೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅವರು? ಅಲ್ಲ, ಈಗಿನ ಸಿಸ್ಟಮ್ ಅನ್ನು ಕಂಪ್ಲೀಟ್ ಮಾಡೋದಂತ ಹೇಳಿದ್ರೆ ಮೂಲತಃ ನಿಮ್ಗೆ ಸ್ಯಾಂಕ್ಷನ್ ಲೋಡ್ ಅನ್ನು ಆಗ್ಲೇ ಹೇಳಿದ ರೀತಿಯಲ್ಲಿ ಸ್ಯಾಂಕ್ಷನ್ ಲೋಡ್ ಅನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಕೆಲವರ ಮನೆಯಲ್ಲಿ 2-3 AC ಹಾಕ್ಲಿಕ್ಕೆ ಹೋಗ್ತಾರೆ. ಅವರು ಮನೆಯಲ್ಲಿ ಸ್ಯಾಂಕ್ಷನ್ ಲೋಡ್ ಇರೋದು 1 ಕಿಲೋವಾಟ್, ಹಳತಾದ್ರೆ 1 ಕಿಲೋವಾಟ್ ಅಥವಾ 2 ಕಿಲೋವಾಟ್, ಅಂತವರಿಗೆ ಪೆನಾಲ್ಟಿ ಬರ್ತಾ ಹೋಗ್ತದೆ. ಇದರ ಬಗ್ಗೆ ಜನರಿಗೆ ಗೊತ್ತೇ ಇಲ್ವಾ? ಅಲ್ಲ, ಅದೇ ಗೊತ್ತಿಲ್ಲ. ಈಗ ಯಾವ ರೀತಿಯಲ್ಲಿ ಹೇಗೆ ತಲುಪಿಸಬೇಕು ಜನರಿಗೆ? ಅಲ್ಲ, ಈಗ ಫಸ್ಟ್ ಅವ್ರು ಗಮನಿಸಬೇಕಾದ್ದು, ಅವ್ರು ಏನು ಹೊಸ ಇನ್ಸ್ಟ್ರೂಮೆಂಟ್ ಹಾಕ್ಲಿಕ್ಕೆ ಎಲೆಕ್ಟ್ರಿಷಿಯನ್ ಅಥವಾ ಕಾಂಟ್ರಾಕ್ಟರ್, ಇದು ನಾವು ನೇರವಾಗಿ ಯಾರು ಮಾಡ್ಲಿಕ್ಕೆ ಆಗುದಿಲ್ಲ. ಸಾಮಾನ್ಯವಾಗಿ ಕಾಂಟ್ರಾಕ್ಟರ್ಗಳಿಗೆ ಗೊತ್ತಿರ್ತದೆ, ಅವರು ಸಜೆಷನ್ ಕೊಡ್ತಾರೆ. ಇಲ್ಲಿ ಸಾಧಾರಣ ಮಟ್ಟಿಗೆ ಬದಲಾವಣೆ ಯಾವ ರೀತಿ ಮಾಡ್ಬೇಕು ಹೇಳಿದ್ರೆ, ಮೂಲತಃ ವೈರಿಂಗ್ ತುಂಬಾ ಹಳತಾಗಿದ್ರೆ ಅದನ್ನ ಪೂರ್ಣ ವೈರಿಂಗ್ ಅನ್ನು ಬದಲಿಸಲೇಬೇಕಾದ ಅಗತ್ಯತೆ ಇದೆ. ಅಲ್ಲ, ಕನ್ಸಿಲ್ಡ್ ಆದ್ರೆ ಏನಾದ್ರೂ ವೈರ್ ಬಳಸುವಂತ ವ್ಯತ್ಯಾಸ ಅಲ್ಲ. ಕನ್ಸಿಲ್ಡ್ ಅಂದ್ರೆ ಗೋಡೆ ಒಳಗೆ ಹಾಕೊಂಡು ಹೋಗಿರ್ತವೆ ಬಿಟ್ರೆ, ಸರ್ಫೇಸ್ ಆಗಿರ್ಬೋದು ಅಥವಾ ಈಗ ಕೇಸಿಂಗ್ ಕ್ಯಾಪಿಂಗ್ ಎಲ್ಲ ಒಂದೇನೆ, ಬಳಸುವಂತ ವೈರ್ ಸೇಮ್ ಇರ್ತದೆ, ಏನು ವ್ಯತ್ಯಾಸ ಇಲ್ಲ. ಅಲ್ಲಿ ಕನ್ಸಿಲ್ಡ್ ಆದ್ರೂ ಕೂಡ ಅದನ್ನ ಕಾಂಟ್ರಾಕ್ಟರ್ ಗೊತ್ತಿರ್ತದೆ, ಅದನ್ನು ಕಂಪ್ಲೀಟ್ ಬದಲಿಸಿ ಕೊಡ್ತಾರೆ. ಕೆಲವು ಕಡೆಗಳಲ್ಲಿ ಹಾಗೆ ಮಾಡ್ತಾರೆ. ಆದ್ರೆ ಸ್ಟ್ರಾಂಗ್ ಇದೆ, ಏನ್ ತೊಂದರೆ ಇಲ್ಲ, ಏನ್ ಡ್ಯಾಮೇಜ್ ಆಗಿಲ್ಲ ಅಂದ್ರೆ ಕೀಟ ಅಥವಾ ಕೆಲವು ಜಂತುಗಳಿಂದ ಕೆಲ ಈ ಹಲ್ಲಿ ಇರ್ಬೋದು, ಜಿರಳೆ ಇರ್ಬೋದು, ಇಲಿ ಇರ್ಬೋದು, ಅವುಗಳು ಕಾಟ ಕೊಟ್ಟು ಅದು ವೈರ್ ಸ್ಕಿನ್ ಎಲ್ಲ ಹೋಗಿದ್ದಿದ್ರೆ ಅಂಥದ್ದನ್ನು ಪೂರ್ಣ ಬದಲಿಸೋದೇ ಉತ್ತಮ ಆಗ್ತದೆ. ಇಲ್ಲದಿದ್ದರೆ ಆ ಹಳೆ ವೈರಿಂಗ್ನಲ್ಲೇ ಬಳಸ್ಬೋದು. ಆದರೆ ಉಪಕರಣದ ಸಾಮರ್ಥ್ಯ ಜಾಸ್ತಿ ಇದೆ ಅಂತಾದರೆ ಮಾತ್ರ ಪೂರ್ಣವಾಗಿ ಏನು ಮೇನ್ ಸ್ವಿಚ್ ಅಥವಾ DP ಇದೆ ಅಲ್ಲಿಂದಲೇ ಹೊಸತೆ ವೈರನ್ನು ಅಳಿಸ್ಕೊಂಡು ಹೋಗಬೇಕಾಗುತ್ತೆ. ಏನು 10ರಲ್ಲಿ ಪಾಯಿಂಟ್ ಇದೆ ಅಲ್ಲಿಂದ ಹೇಳ್ಕೊಂಡು ಪಾಯಿಂಟ್ ಮಾಡಿದರೆ ಬೆಂಕಿ ಏನಾಗುತ್ತೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಗ್ಯಾರಂಟಿ. ಮನೆಗಳಲ್ಲಿ ಇನ್ಸ್ಟ್ರೂಮೆಂಟ್ಗೆ ಈ ಬೇರೆ ಬೇರೆ ಉಪಕರಣಗಳಿಗೆ ಸ್ಟೆಬಿಲೈಸರ್ ಬಳಸುವುದು ಎಷ್ಟು ಸೂಕ್ತ?
ಸ್ಟೆಬಿಲೈಸರ್ ಬಳಕೆ ಬೇಕಾ ಅನ್ನೋದು ನನ್ನದೊಂದು ಪ್ರಶ್ನೆ. ಈಗ ಸ್ಟೆಬಿಲೈಸರ್ ತಯಾರಿ ಇರುತ್ತೆ ಅನ್ನೋದೊಂದು ವಾದ ಇದೆ ನಮ್ಮಲ್ಲಿ. ಒಂದು ಹೇಳ್ಬೇಕಂತ ಹೇಳಿದ್ರೆ ಮೆಸ್ಕಾಂ ಅನ್ನು ಹೊಗಳ್ತಿದ್ದೇನಂತಲ್ಲ, ನಾವೀಗ ಸಾಧಾರಣ ಮಟ್ಟಿಗೆ ಮೆಸ್ಕಾಂನ ಹಲವಾರು ಏರಿಯಾಗಳನ್ನು ಸುತ್ತಾಡಿದವರು, ಆ ಮಟ್ಟಿಗೆ ಉಡುಪಿ ಗ್ರೇಟ್. ಉಡುಪಿ ಅಧಿಕಾರಿಗಳು ಯಾರೇ ಬಂದಿರಲಿ, ಈಗ ನಾವು ಗಮನಿಸೋ ಮಟ್ಟಿಗೆ ನೀವು ಲೋ ವೋಲ್ಟೇಜ್ ಸಮಸ್ಯೆ ಬಂದರೆ ಅದಕ್ಕೆ ದೂರನ್ನ ಒಂದು ಸರಿಯಾಗಿ ಕೊಟ್ಟರೆ ಆ ಲೋ ವೋಲ್ಟೇಜ್ನ ನಿವಾರಿಸಿಕೊಡುವಂಥ ತಾಕತ್ತು ನಮ್ಮ ಉಡುಪಿ ವಿಭಾಗದ ಮೆಸ್ಕಾಂ ಮಾಡಿಕೊಡ್ತದೆ. ಒಂದು ವೇಳೆ ಸಮಸ್ಯೆ ಇದೆ ಅಂತಂದರೆ ಅವರ ಗಮನಕ್ಕೆ ತಂದ ತಕ್ಷಣ ಮಾಡ್ತಾರಂತಲ್ಲ, ಸ್ವಲ್ಪ ಸಮಯ ಹೋಗ್ಬೋದು. ಆದರೆ ಲೋ ವೋಲ್ಟೇಜ್ ಸಮಸ್ಯೆ ಬಹಳಷ್ಟು ನಿವಾರಣೆ ಮಾಡಿದ್ದಾರೆ. ಆದ್ರೆ ಕೆಲ ಕಡೆಗಳ ಇಲ್ಲ ಅಂತ ಹೇಳಲ್ಲ, ಇದೆ. ಅದ ಕಾರಣ ಆ ಏರಿಯಾಗಳಲ್ಲಿ ಹಳೆ ಒಂದು ಉದಾಹರಣೆಗೆ ಇವರದ್ದೇ ಪಾಲಮೆ ಅಂತ ಹೇಳ್ಕೊಂಡಿದ್ದೆ, ಆ ಏರಿಯಾಗಳಲ್ಲಿ 60 ವರ್ಷ ಹಿಂದಿನ ಏನು ಟ್ರಾನ್ಸ್ಫಾರ್ಮರ್ ಬದಲಿಸಲೇ ಇಲ್ಲ, ಮತ್ತೆ ಕೆಲ ಕಡೆ ಬದಲಿಸಿದ್ರು ಹಳೆ ತಂತಿಗಳನ್ನು ಹಾಗೆ ಇಟ್ರು. ಇದೆಲ್ಲ ಲೋ ವೋಲ್ಟೇಜ್ ಕಾರಣ ಆಗ್ತದೆ. ಅಂಥದ್ದನ್ನ ಇಲ್ಲಿ ಗ್ರಾಮಸ್ಥರೇ ಒಟ್ಟಾಗಿ, ಉದಾಹರಣೆಗೆ ನಮ್ಮ ಸಂಘಟನೆ ನೆರವಿನಿಂದ ಕಂಪ್ಲೀಟ್ ಚೇಂಜ್ ಮಾಡಿ ಈಗ ಸಮಸ್ಯೆ ಸಾಧಾರಣ ಮಟ್ಟಿಗೆ ಎಲ್ಲ ಮಟ್ಟಿಗೆ ನಿವಾರಣೆ ಆಗಿದೆ. ಹಾಗೆ ನಿಮ್ಮ ಏರಿಯಾಗಳ ಸಮಸ್ಯೆ ಇದ್ರೆ ಅದನ್ನ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಸುಮ್ಮನೆ ನೀವು ಮೆಸ್ಕಾಮನ್ನು ದೂರ ಬಿಡಿ ಅಂತ ನಾವು ಹೇಳ್ಬೋದು. ನಾವು ಮೆಸ್ಕಾಮ್ಗೆ ಯಾವ ನೇರ ಸಂಬಂಧ, ನಾವು ರೈತರು, ಆದ್ರೆ ಅವರ ಕೆಲವು ಕಾರ್ಯವೈಖರಿಗಳನ್ನು ನೋಡಿದ್ದೇವೆ. ಸಮಸ್ಯೆ ಬಂದಾಗ ಅಧಿಕಾರಿಗಳು ರಾತ್ರಿ 10 ಗಂಟೆವರೆಗೆ ನಿಂತು ಕೆಲಸ ಮಾಡಿದನ್ನು ಕೂಡ ನಾವು ನೋಡಿದ್ದೇವೆ. ಈ ಕಾಪು ವಿಭಾಗದನ್ನು ಹೊಗಳುವಂಥದ್ದೇ. ಒಳ್ಳೆ ಯಾರೇ ಇರಲಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದಾಗ ನಾವು ಹೊಗಳಲೇಬೇಕು, ಕೆಟ್ಟದ್ದು ಮಾಡಿದಾಗ ನಾವು ಅವರನ್ನ ತರಾಟೆಗೆ ತಗೊಳ್ಳೇಬೇಕು. ಇದು ನಮ್ಮ ಧ್ಯೇಯ. ಹಾಗಾಗಿ ಇಲ್ಲಿ ಏನು ಹೇಳ್ಬೋದು, ಈ ಸಮಸ್ಯೆಗಳು ಏನಿರ್ತದೆ ನಮ್ಮದು, ನಾವು ರೈತರಿರ್ಬೋದು, ಮನೆ ಬಳಕೆ ಮಾಡೋರು ಇರ್ಬೋದು, ನಮ್ಮದು ಇರ್ತದೆ, ಅವ್ರದ್ದು ಇರ್ತದೆ. ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕು, ನಾವೆಲ್ಲರೂ ಒಟ್ಟು ಸೇರಿಸಿ ಮಾಡಬೇಕು. ಸರ್, ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವಾಗ ತಾವು ಅನುಸರಿಸ್ತೀವಿ, ಭತ್ತದ ಬೆಳೆಯ ಆಯ್ಕೆ ಹೇಗಿರಬೇಕು, ಮತ್ತು ಅಂದ್ರೆ ಇದೇ ಬೀಜಗಳನ್ನು ಮಾತ್ರ ಇದು ಸಾವಯವ ಪದ್ಧತಿಗೆ ಹೊಂದಿಕೊಳ್ತದ ಅನ್ನುವಂಥ ಏನಾದರೂ ಆಪ್ಷನ್ಸ್ಗಳು ಇವೆ ಹೇಗೆ? ಇಲ್ಲ, ಯಾವ್ದು ಸಹ ನಡೀತದೆ. ಯಾವ ಬೀಜ ಸಹ ನಡೀತದೆ, ಅದು ನಮ್ಮ ಕೈಯಲ್ಲಿ ಇರುದು. ಬರುವಾಗ ಅದು ರಾಸಾಯನಿಕವೇ ಇರ್ತದೆ. ನಮ್ಗೆ ಈಗ ನಾನು ರೈತ ಸಂಪರ್ಕದಿಂದ ಒಂದು ಹೊಸ ಈ ಸಲ ತಳಿದ್ದು ಬೀಜ ಬಂತು, ನಾವು ತರ್ತೇವೆ, ಅದು ರಾಸಾಯನಿಕ ಬೀಜವೇ ಆಗಿರ್ತದೆ. ಅದು ಅವರು ಸಂಸ್ಕರಣೆ ಮಾಡಿ ಕೊಡುದಿಲ್ಲ ನಮ್ಗೆ, ಇದು ರಾಸಾಯನಿಕ ಅಂಶ ತೆಗೆದು ಕೊಡುದಿಲ್ಲ. ಬಂದ್ಮೇಲೆ ನಾವು ಅದನ್ನು ಸಂಸ್ಕರಣೆ ಮಾಡಿ ಭತ್ತದ ಬೀಜವನ್ನು ರೆಡಿ ಮಾಡ್ಬೇಕು. ನಮ್ಗೆ ತಳಿ ಆಯ್ಕೆ ನಾವು ಚೇಂಜ್ ಮಾಡ್ತಾ ಇರ್ತೇವೆ. ನಾವು ಕೂಡ ಹೊಂದಿಕೊಳ್ತೇವೆ, ನಮ್ಮ ಇದಕ್ಕೆ ಯಾವ್ದು ಸಹ ಹೊಂದಿಕೊಳ್ತದೆ. ಅಂದ್ರೆ ನಾವು ನೋಡಿಕೊಳ್ಬೇಕು, ನಮ್ದು ಇಳುವರಿಯಲ್ಲಿ ಬರ್ತದೆ. ನಾನು ಹೇಳುದು ಹೇಗೆ ಅಂದ್ರೆ, ನಮ್ದು ಕಜಿಜ ಇಡ್ತಾ ಇದ್ದೆ ನಾನು ಮೊದಲು. ಅದು ನಮ್ದೆಲ್ಲ ಅಂದ್ರೆ ಗದ್ದೆಗಳು ತುಂಬಾ ತಗ್ಗು ಪ್ರದೇಶ ಅಂದ್ರೆ ತಾರ್ತದೆ ಗದ್ದೆ, ಪಟ್ಲ ಜಾಗ. ಅದೆಂತ ಕೊಯ್ಯುವ ಟೈಮಲ್ಲಿ, ಕೊಯ್ಲಿನ 1 ತಿಂಗಳ ಮುಂಚೆನೆ ಅಡ್ಡ ಬೀಳ್ತಾ ಇತ್ತು. ಅದು ಅಡ್ಡ ಬಿದ್ದರೆ ನಮ್ಗೆ ಇಳುವರಿಯಲ್ಲಿ ಏನಿಲ್ಲ, ಅರ್ಧಕ್ಕರ್ಧ ನಷ್ಟ. ಇದು ಸಹ ಇಲ್ಲ, ಎಂತ ನಿಮ್ದು ಬೈ ಹುಲ್ಲು ಸಹ ಇಲ್ಲ, ಪ್ಲಸ್ ಭತ್ತದಲ್ಲಿ ಸಹ ಇಳುವರಿ ನಮ್ಗೆ ಗೊತ್ತಾಗಲಿ. ಇಳುವರಿ ಇರ್ತದೆ, ನೋಡ್ಲಿಕ್ಕೆ ಒಳ್ಳೆ ಇರ್ತದೆ ಫಸ್ಟಿಗೆ, ನಂತರ ಕೊಯ್ಯುವಾಗ ಭತ್ತ ಮನೆಗೆ ಬರುದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಈಗ ಹಾಗೆ ಅಲ್ಲ, ನಾವು ಗಿಡ್ಡ ತಳಿಯನ್ನು ಹಾಕಿ ಸ್ವಲ್ಪ ಮೊದಲು ಇದಾಗಿದೆ, ಯಾವುದು MO4 ಹಾಕಿದೆ, ಆದ್ಮೇಲೆ ಸಹ್ಯಾದ್ರಿ ಪಂಚಮುಖಿ ಹಾಕಿದೆ. ಈಗ ನಾನು ಸಹ್ಯಾದ್ರಿ ಬ್ರಹ್ಮ 3 ವರ್ಷದಿಂದ ಮಾಡ್ತಾ ಇದ್ದೇನೆ. ತುಂಬಾ ಒಳ್ಳೆ ಇಳುವರಿ ಬರ್ತಾ ಉಂಟು. ಜಾಸ್ತಿ ಅದಕ್ಕೆ ನಾನೇನು ಖರ್ಚು ಹೆಚ್ಚು ಮಾಡುದಿಲ್ಲ ಅಥವಾ ಹೆಚ್ಚು ಕಷ್ಟಪಡುದಿಲ್ಲ. ಒಮ್ಮೆ ನಾನು ನೇಜೆ ಹಾಕಿ ಕರೆಕ್ಟ್ ಟೈಮಲ್ಲಿ ತೆಗೆದ್ಮೇಲೆ ಅದನ್ನು ಕರೆಕ್ಟ್ ಟೈಮಲ್ಲಿ ನಾಟಿ ಆದ್ಮೇಲೆ ಅದು ನೋಡ್ತಾ ಇರ್ತೇನೆ. ಜನಕ್ಕೆ 1-2 ಸಲ ಆದ್ರೂ ಗದ್ದೆ ಬದಿಗೆ ಹೋಗ್ತೇನೆ ನಾನು. ಎಂತ ಕೆಲಸ ಇದ್ರೆ ಸಹ ಗದ್ದೆ ಅದು ನಂಗೆ ನೋಡುದಂದ್ರೆ ಬಹಳ ಇಷ್ಟ. ಮುಖ ದರ್ಶನ ಮಾಡ್ಲೇಬೇಕು. ಯಾವ ಒಬ್ಬ ರೈತ ಆಗ್ಲಿ, ಸಾವಯವ ಕೃಷಿ ನಂಬಿಕೆ ಯಜಮಾನನ ಮುಖ. ಹೌದೌದು, ನಾವು ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತೇವೆ, ಅದು ಸಹ ನಮ್ಗೆ ಅಷ್ಟೇ ಪ್ರೀತಿ ಮಾಡ್ತೇವೆ. ನಾವು ಅದು ಗದ್ದೆ ಹತ್ರ ಹೋದ್ರೆ ನಮಗೂ ಮನಸ್ಸಿಗೆ ತುಂಬಾ. ನಾವು ಒಂದಿನ ಎಂತ ಹೋಗೋದಿದ್ರೆ, ಒಂದು ಟೈಮ್ ಹೋಗ್ಲಿಕ್ಕೆ ಆಗ್ಲಿಲ್ಲ, ಆಚೆ ನಮ್ಗೆ ಎಂತ ಮರ್ತು ಹೋಗಿದೆ, ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಮರುದಿನ ಬೆಳಿಗ್ಗೆ ಎದ್ದು ಹೋಗ್ಲೇಬೇಕು, ಹಲ್ಲು ಬ್ರಷ್ ಆದ್ರೂ ಹಿಡ್ಕೊಂಡು ನಮ್ಗೆ ಗದ್ದೆ ಬದಿಗೆ ಹೋಗ್ಲೇಬೇಕು. ಒಂದು ಸುತ್ತು ಬರದಿದ್ರೆ ನಮ್ಗೆ ಸಮಾಧಾನ ಇಲ್ಲ. ಹಾಗೆ ಇರ್ತದೆ. ಮತ್ತೆ ನಮ್ಮ ಉಸಿರು ಸಹ ಅವುಗಳಿಗೆ ಅದಕ್ಕೆ ಒಳ್ಳೇದು, ಅದರ ಉಸಿರು ನಮ್ಗೆ ಒಳ್ಳೇದು. ಅಷ್ಟು ನಾವು ಅದನ್ನು ಪ್ರೀತಿ ಮಾಡ್ಬೇಕು, ಅದು ಸಹ ನಮ್ಮನ್ನು ಪ್ರೀತಿ ಮಾಡ್ತದೆ. ಮಣ್ಣು ಪರೀಕ್ಷೆಯನ್ನು ಮಾಡ್ತೇನೆ. ಹೌದೌದು, ಅದು ಸಹ ಒಳ್ಳೆಯ ಕ್ವಶನ್. ನಾನು ಮರ್ತೋದೆ ಆಗ ಹೇಳಲಿಕ್ಕೆ ನಿಮ್ಗೆ. ನಾವು ಸಾಧಾರಣ ನಮ್ಗೆ ನಮ್ಮ ಏರಿಯಾದಲ್ಲಿ ನಾನೀಗ ರೈತ ಸಂಪರ್ಕಕ್ಕೆ ಜಾಸ್ತಿ ಇದು ಮಾಡ್ತೇನೆ. ಅಂದ್ರೆ ಅಲ್ಲಿ ನಮ್ಮ ಏರಿಯಾಕ್ಕೆ ಯಾರಿಗೆ ರೈತರಿಗೆ ಎಂತ ಸವಲತ್ತು ಬೇಕಾದ್ರೆ, ನಾನು ಪುಷ್ಪ ಮೇಡಮ್ ಇದ್ದಾರೆ, ವೈಯಕ್ತಿಕವಾಗಿ ಹೇಳುದಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರೈತ ಸಂಪರ್ಕ ಕಾಪು. ಅವರಲ್ಲಿ ಎಂತ ಬಂದ್ರೆ ಸಹ ನನಗೆ ಫೋನ್ ಮಾಡಿ ಹೇಳ್ತಾರೆ, ಎಂತಾದ್ರೂ ಇವತ್ತು ಸುಣ್ಣ ಬಂದಿದೆ, ಏನಾದ್ರು ಎರೆಹುಳು ಗೊಬ್ಬರ ಬಂದಿದೆ, ಅಥವಾ ಎಂತಾದ್ರೂ ಬಂದಿದಾದ್ರೆ ಪೈಪ್ ಬಂದಿದೆ, ಹೀಗೆ ನನಗೆ ಹೇಳ್ತಾರೆ. ಆವಾಗ ನಾವು ಎಲ್ಲ ರೈತರಿಗೆ ನನಗೆ ಕಾಂಟ್ಯಾಕ್ಟ್ ಜಾಸ್ತಿ ಇದೆ. ಅಂದ್ರೆ ಜಿಲ್ಲಾ ಕೃಷಿಕ ಸಂಘದಲ್ಲಿ ಇದ್ರಿಂದ ಎಲ್ಲರ ನಂಬರ್ ಇದೆ. ನಾನು ಹೇಳ್ತೇನೆ, ನಮ್ಮ ಏರಿಯಾಗೆ ಇಂತ ಬಂದಿದೆ, PUC ಪೈಪ್ ಬಂದಿದೆ, ಬಹಳ ಕಡಿಮೆಯಲ್ಲಿ ಇದೆ, ತಕೊಳ್ಳಿ, 50% ಇದರಲ್ಲಿದೆ. ಎಲ್ಲರಿಗೆ ನಾನು ಫೋನ್ ಮಾಡಿ ಹೇಳ್ತೇನೆ, ಎಂತ ಸವಲತ್ತು ಬಂದ್ರೆ ನಾನು ತೆಗೆಸಿಕೊಳ್ಳುವ ಹಾಗೆ ಇದ್ದೇನೆ. ಈಗ
ಮೊದ್ಲು ಹಾಗೆ ಇರ್ಲಿಲ್ಲ. ನಾನು ಎಲ್ರಿ ಮಣ್ಣು ಪರೀಕ್ಷೆ ಯಾಕೆ ಮಣ್ಣು ಪರೀಕ್ಷೆ ಮಾಡ್ಬೇಕೆಂದ್ರೆ ನಾವು ಸಾವಯವ ಕೃಷಿ ಪದ್ಧತಿಯನ್ನೇ ಅಲ್ಲಲ್ಲ, ಆದ್ರೂ ಮಣ್ಣು ಪರೀಕ್ಷೆ ಮಾಡ್ಬೇಕಿದ್ರೆ ಮಣ್ಣಿಗೆ ಎಂತ ಮಣ್ಣಲ್ಲಿ ಕೊರತೆ ಇದೆ ನಮ್ಮ ಮಣ್ಣಲ್ಲಿ ಅಂದ್ರೆ pH ಬ್ಯಾಲೆನ್ಸ್ ಇದೆಯಾ, ಎಂತ ಹಾಕ್ಬಹುದು, ಮಣ್ಣಲ್ಲಿ ಕಡಿಮೆ ಇದ್ರೆ ಎಂತ ಹಾಕ್ಬಹುದು. ಈಗ ಸಾವಯವ ಕೃಷಿ ಪದ್ಧತಿಗೆ ಮುಂದಾಗುವವರು ಮಣ್ಣು ಪರೀಕ್ಷೆ ಬೇಕು, ಮಾಡ್ಲೇಬೇಕು. ಮಣ್ಣು ಪರೀಕ್ಷೆಯನ್ನು ಮಾಡ್ಲೇಬೇಕು. ಕ್ಷಾರೀಯತೆ ಆಮ್ಲೀಯತೆ ಜಾಸ್ತಿ ಇದ್ರೆ ಇಳುವರಿ ಕುಂಠಿತ ಆಗ್ತದೆ. ಮಣ್ಣು ಪರೀಕ್ಷೆ ಪ್ರತಿಯೊಬ್ಬರು ಮಾಡ್ಲೇಬೇಕು. ಮಣ್ಣು ಪರೀಕ್ಷೆ ಮಾಡುವ ವಿಧಾನ ಸಹ ಉಂಟು. ಅದು ನಮ್ಗೆ ಗೊತ್ತು. ನಾವು ಹೇಳುದಾದ್ರೂ ರೈತರಿಗೆ ಹೇಳ್ಬೋದು. ನೋಡಿ, ಬಿಸಿಲಿನ ಜಾಗ ಒಂದೇ ಕಡೆದು ಮಣ್ಣು ತೆಗಿಬಾರ್ದು, ಒಂದು 4 ಇದರದ್ದು ಬಿಸಿಲಿನ ಜಾಗವೇ ಇರಬೇಕು. ನೀವು ಹೀಗೆ ನೆರಳಿದ್ರೆ ಮರ ಎಲ್ಲ ಆದ್ರೆ ಅಡಿ ಮಣ್ಣು ಆಗುದಿಲ್ಲ. ಹೀಗೆ ತೆಗೆದು ತ್ರಿಕೋನಾಕಾರದಲ್ಲಿ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಒಂದು ಪೇಪರ್ ಮೇಲೆ ಹರಡಿ ಒಂದು 4 ಪಾಲು ಮಾಡಿ ಒಟ್ಟು ಮಾಡಿ 4 ಪಾಲು ಮಾಡಿ ಒಂದು ಇದರ ಭಾಗದ ಮಣ್ಣನ್ನು ಇಟ್ಟು ಎದುರು ಮಣ್ಣನ್ನು ಇಟ್ಟು 2 ಭಾಗದ್ದು ಬಿಸಾಡ್ಬೇಕು. ಹಾಗೆ ಒಂದು 4 ಸಲ ಮಾಡಿ ಅರ್ಧ kg ಆಗುವಷ್ಟು ಮಣ್ಣನ್ನು ಉಳಿಸಿ ಲಾಸ್ಟ್ ಅದನ್ನು ಒಂದು KVKಗೆ ಕೊಡ್ಬೋದು. ಇಲ್ಲಾಂದ್ರೆ ನಮ್ಮ ಕೃಷಿ ಇಲಾಖೆಯವರು ಸಹ ವ್ಯವಸ್ಥೆ ಮಾಡ್ತಾರೆ. ಹೇಳಿದ್ರೆ ನೀವು ಕೊಂಡೋಗಿ ನಿಮ್ಮ ಸರ್ವೆ ನಂಬರ್ ಅನ್ನು ಹಾಕಿ ನಿಮ್ಮ ಹೆಸರನ್ನು ಹಾಕಿ ಕೊಟ್ರೆ ನಿಮ್ಗೆ ಆ ಮಣ್ಣಿನ ಇದನ್ನು ಕೊಡ್ತಾರೆ. ಮಣ್ಣನ್ನು ಟೆಸ್ಟ್ ಮಾಡಿ ನಿಮ್ಗೆ ಅದಕ್ಕೆ ಒಂದು ಚೀಟಿ ಕೊಡ್ತಾರೆ, ಮಣ್ಣು ಪರೀಕ್ಷೆ ಚೀಟಿ ಕೊಡ್ತಾರೆ. ಇಂಥದ್ದೇ ಕಡಿಮೆ ಇದೆ, ಇಂಥದ್ದನ್ನೇ ಹಾಕಿ ಅಂತ ಹೇಳಿ. ಅದನ್ನು ನಾವು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಪಾಲಿಸಿದ್ರೆ ನಮಗೆ ಇಳುವರಿಯಲ್ಲಿ ಹೆಚ್ಚು ಇಳುವರಿಯನ್ನು ಪಡ್ಕೊಳ್ಬೋದು. ಓಕೆ ಸರ್, ಮುಂಚೆ ಉಪ್ಪು ಸುಣ್ಣ ಮಿತಿಗಿಂತ ಜಾಸ್ತಿ ಆಗ್ತಿದ್ರು, ಹೌದೌದು, ಗೊತ್ತಿಲ್ಲ ಜನರಿಗೆ. ಸೋಡಿಯಂ ಜಾಸ್ತಿ ಆಗಿದ್ರು, ಆಗ ಇಳುವರಿ ತುಂಬಾ ಕುಂಠಿತ ಇತ್ತು. ಕೆಲವರಿಗೆ ಗೊತ್ತೇ ಇಲ್ಲ. ಕೆಲವರಿಗೆ ಈಗ ಸಹ ಹೇಳಿದ್ರೆ ಸುಣ್ಣ ಹಾಕ್ಬೇಕು ಹೇಳಿದ್ರೆ ಉಪ್ಪು ಹಾಕ್ಲೇಬಾರ್ದು. ನಿಜ ಆದ್ರೂ ಗದ್ದೆಗಳಿಗೆ ಉಪ್ಪು ಹಾಕಬಾರ್ದು. ಸುಣ್ಣ ಮೇನ್, ಸುಣ್ಣ ಬೇಕೇ. ಕ್ಯಾಲ್ಸಿಯಂ ಕೊರತೆ ಪ್ರತಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಮಣ್ಣಲ್ಲಿ ಕ್ಯಾಲ್ಸಿಯಂ ಕೊರತೆ ಇದೇನೆ, ಹಾಕ್ಲೇಬೇಕು. ಪ್ರತಿ ವರ್ಷ ಹಾಕ್ಬೇಕು. ಈ ವರ್ಷ ಹಾಕಿದೆ, ಇನ್ನೊಂದು 4 ವರ್ಷ ಬಿಟ್ಟು ಹಾಕಿದ್ರೆ ಪ್ರಯೋಜನ ಇಲ್ಲ. ಮತ್ತೆ ಆರೈಕೆಯಲ್ಲಿಯೂ ಕೂಡ ಹವಾಮಾನ ಆಧಾರಿತವಾಗಿ ಆರೈಕೆ ಮಾಡಬೇಕು. ಹೌದೌದೌದು, ನೀರನ್ನು ನೋಡ್ಬೇಕು. ನೀರಿನ ಪ್ರಮಾಣ ನಾವು ಗದ್ದೆಗೆ ಕರೆಕ್ಟ್ ಆಗಿ ಇಡ್ಬೇಕು. ಜಾಸ್ತಿ ಇಟ್ರೆ ನಿಮ್ದು ಇದು ಪಿಲ್ಲೆಗಳು ಕಡಿಮೆ ಆಗ್ತದೆ. ಹವಾಮಾನ ಈಗ ಈ ಸಲದ ಹವಾಮಾನ ನೋಡಿದ್ರೆ ಭತ್ತದ ಬೆಳೆಗೆ ಅಷ್ಟು ಸೂಕ್ತ ಅಲ್ಲ ಹೇಳ್ತೇನೆ ನಾನು. ಅಂದ್ರೆ ಮೊದಲಿಂದ ಮಳೆ ಲೇಟ್ ಆಗಿ ಬಂತು, ನೇಜಿ ಹಾಕುವವರಿಗೆ ಲೇಟ್ ಆಗಿ. ಈಗ ಕೆಲವರು ನಿನ್ನೆ ಅಲ್ಲ ಮೊನ್ನೆ ನಮ್ಮ ಏರಿಯಾದಲ್ಲಿ ಪಾಲಮೆಯಲ್ಲಿ ನಿನ್ನೆ ಅಲ್ಲ ಮೊನ್ನೆ ಒಬ್ರು ನಾಟಿ ಮಾಡಿದ್ರು. ಈ ಪರಿಸ್ಥಿತಿಯಲ್ಲಿ ಇನ್ನು ನೋಡಿ, ನೀರು ಬಿಸಿ ಆದ್ರೆ ಕೂಡ ಬೇರುಗಳಿಗೆ ಪೆಟ್ಟುಂಟು. ಹೌದೌದು, ಆ ಒಂದು 1-2 ವಾರ ಬಿಸಿಲು ಬಿದ್ದಿದೆ. ಹೌದೌದೌದೌದು, ಅದು ಬಹಳಷ್ಟು ಬೆಳೆಗಳಿಗೆ ಹಾನಿಯಾಗಿದೆ. ಹೌದೌದು. ಓಕೆ ಸರ್, ಈಗ ತಾವು ವಿದ್ಯುತ್ ಸುರಕ್ಷತೆ ಬಗ್ಗೆ ಹೇಳುವಾಗ ಮಳೆಗಾಲ ಅನ್ನೋದು ಒಂದು ವಿದ್ಯುತ್ ಸುರಕ್ಷತೆಯ ಬಗ್ಗೆ ಪಾಠ ಕಲಿಬೇಕಾದಂಥ ಒಂದು ಸಂದರ್ಭ. ಇದು ಮಳೆಗಾಲ. ಈ ಸಂದರ್ಭದಲ್ಲಿ ಸಿಡಿಲು, ಮಿಂಚು ಮತ್ತು ವಿಪರೀತ ಗಾಳಿ, ಇದರಿಂದ ರಕ್ಷಿಸಿಕೊಳ್ಳಿಕ್ಕೆ ಮತ್ತು ವಿದ್ಯುತ್ ಉಪಕರಣಗಳ ರಕ್ಷಣೆಗೆ ಮತ್ತು ನಾವು ರಕ್ಷಿಸಿಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಮಾರ್ಗೋಪಾಯಗಳನ್ನು ಮಾಡಿಕೊಳ್ಬೇಕು? ಯಾಕಂದರೆ ಈ ಸಿಡಿಲು ಬರುವಾಗ ಅಥವಾ ಮಿಂಚು ಬರುವಾಗ ಸ್ವಿಚ್ಗಳನ್ನು ಅದುಮೋದು ಅಥವಾ ಕೆಲವೊಂದನ್ನು ರಿಪೇರಿ ಮಾಡೋದು, ಇದರ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿ. ಮಳೆಗಾಲ ಶುರುವಾದ ಮೇಲೆ ನಾವೊಂದು ಅಭ್ಯಾಸವನ್ನು ಶುರು ಮಾಡ್ಕೊಳ್ಬೇಕು. ನಮ್ಮ ಬಳಕೆ ಆದ ತಕ್ಷಣಕ್ಕೆ TV, ಆಮೇಲೆ ವಾಷಿಂಗ್ ಮೆಷಿನ್ನು, ಈ ಥರ ಏನು ಉಪಕರಣ ಇರುತ್ತೆ ಎಲ್ಲ ಡಿಸ್ಕನೆಕ್ಟ್ ಮಾಡಿ ಇಡಬೇಕಾದ್ದು. ಡಿಸ್ಕನೆಕ್ಟ್ ಮಾಡಿ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಪ್ಲಗ್ ಸಾಕೆಟ್ ಇರ್ತದೆ ಅದ್ರ ಹತ್ತಿರ ಇಟ್ಟು ಬಿಡ್ತಾರೆ. ದಯವಿಟ್ಟು ಕನಿಷ್ಠ 1 ಫೀಟ್ ದೂರಕ್ಕೆ ಇಟ್ಟು ಬಿಡಿ, ಹತ್ತಿರನೇ ಇಡಬೇಡಿ. ಸ್ವಲ್ಪ 1-2 ಫೀಟ್ ದೂರನೇ ಇಡುವುದು ಒಳ್ಳೆಯದು. ಇದು ನನ್ನ ಅನುಭವದ ಮಾತು ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನೀವು ಹೇಳಿದ ರೀತಿಯಲ್ಲಿ ಎಲ್ಲ ಮಾಡಿ ಕೂಡ ನಮ್ಮದು ಡೆಕ್ ಸಿಸ್ಟಮ್ ಹೋಯ್ತು, TV ಹೋಯ್ತು, ಫ್ರಿಡ್ಜ್ ಹೋಯ್ತು ಅಂತ ಹೇಳಿದವ್ರು ನೋಡಿದೆ. ಏನು ಮಾಡಿದ್ದಾರೆ ಅವರು? ಸಾಕೆಟ್ ತೆಗೆದು ಅಲ್ಲೇ ನೇತಾಡಿಸಿಟ್ಟಿದ್ದಾರೆ, ತೀರ ಹತ್ತಿರ ಇಟ್ಟಿದ್ದಾರೆ. ಈ ಮಿಂಚ್ ಅಂತ ಹೇಳುವಂಥದ್ದು ಪವರ್ ಆಕರ್ಷಣೆ ಉಂಟಾಗುತ್ತೆ. ಅಂದ್ರೆ ಚಾರ್ಜಸ್ ಅಂತ ಹೇಳ್ತೇವೆ. ಈಗ ಬಹುಶಃ ನಾವು ಪ್ರೈಮರಿ ಸ್ಕೂಲಲ್ಲಿ ಕಲಿಸಿರ್ತಾರೆ ಮಿಂಚು ಹೇಗೆ ಹೊಡಿತಾ ಅಂತ ಹೇಳ್ಕೊಂಡು. ನೆಗೆಟಿವ್ ಪಾಸಿಟಿವ್ ಚಾರ್ಜಿನಿಂದ ವಿದ್ಯುತ್ ಆಕರ್ಷಣೆ ಉಂಟಾಗಿ ಮಿಂಚು ಬರುವಂಥದ್ದು. ಸಿಡಿಲು ಕೂಡ ಅದು ಪ್ರಭಾವ ಜಾಸ್ತಿ ಇರ್ತದೆ. ಅದು ಕೂಡ ಒಂದು ರೀತಿ ವಿದ್ಯುತ್ ಆಂಪೇರ್ ಅಂತಲೇ ಹೇಳ್ಬೋದು. ಇಲ್ಲಿ ವಿದ್ಯುತ್ ಸಂಪರ್ಕಕ್ಕೆ ಯಾವುದೇ ತಂತಿ ಬೇಕಾಗಿಲ್ಲ. ಫೀಟ್ ಗಟ್ಟಲೆ ಅಥವಾ ಮೀಟರ್ ಗಟ್ಟಲೆ ಡಿಸ್ಟೆನ್ಸ್ ದೂರಕ್ಕೆ ಜಂಪ್ ಹೊಡಿತದೆ, ಕಿಡಿ ಹಾರ್ತದೆ. ಆ ಕಿಡಿ ನಮ್ಮ ಉಪಕರಣವನ್ನು ಹಾಳು ಮಾಡ್ತದೆ. ಅದರಿಂದಾಗಿ ಅದೊಂದು ಹ್ಯಾಬಿಟ್ ಮಾಡ್ಕೊಳ್ಬೇಕಾಗುತ್ತೆ. ಮಳೆಗಾಲ ಶುರುವಾದಾಗ ಮಳೆ ಹನಿತಾ ಇದೆ ಅನ್ನೋ ಹಂತದಲ್ಲಿ ಯಾವಾಗಲೂ ಸಿಡಿಲು ಬರ್ತದಂತೇನಿಲ್ಲ. ಆದ್ರೂ ಕೂಡ ಒಂದು ರೂಢಿ ಮಾಡಿಕೊಂಡ್ರೆ ನಿಮ್ಮ ವಿದ್ಯುತ್ ಉಪಕರಣಗಳನ್ನ ರಕ್ಷಿಸ್ಕೊಳ್ಬಹುದು. ಇವನ್ ಅಲ್ಲ, ಜೀವಹಾನಿಯೂ ಕೂಡ ಆಗಿದೆ. ಸೆಟಪ್ ಬಾಕ್ಸ್ಗಳ ಮೂಲಕ ಜೀವಹಾನಿ ಇದಕ್ಕೆ ಇದೊಂದು ದೊಡ್ಡ ಅನಾಹುತ ಆಗ್ಲಿಕ್ಕೆ ಕಾರಣ ಇವತ್ತಿನ ದಿವಸದಲ್ಲಿ ಏನು ಈ ಕೇಬಲ್ ಲೈನ್ ಇದೆ ಎಲ್ಲ ತಂತಿ ಕಂಬದಲ್ಲಿ ಪಾಸ್ ಆಗ್ತಾ ಇದೆ. ಇದು ಮಿಂಚಾಗಬೇಕಂತಿಲ್ಲ. ಕೆಲವೊಮ್ಮೆ ವಿದ್ಯುತ್ ಲೈನ್ನಲ್ಲಿ ಏನೋ ದೋಷ ಉಂಟಾಗಿ ವಿದ್ಯುತ್ ಹರಿವಿಕೆ ನಮ್ಮ ಕೇಬಲ್ ಲಿಂಕಿಗೆ ಬಂದರೆ ಸೆಟ್-ಟಾಪ್ ಬಾಕ್ಸ್ ಮೂಲಕ ಆ ಹೊತ್ತಿಗೆ ಏನಾದರೂ ಕನೆಕ್ಷನ್ ತೆಗಿಲಿಕ್ಕೆ ಹಾಕ್ಲಿಕ್ಕೆ ಹೋದಾಗ ರಿಸ್ಕ್ ಬರುತ್ತೆ. ಒಂದು ವೇಳೆ ಮಿಂಚು ಹೊಡಿತಾ ಇರೋ ಹೊತ್ತಲ್ಲಿ ನೀವು ತಪ್ಪಿಸ್ಲಿಕ್ಕೆ ದಯವಿಟ್ಟು ಹೋಗ್ಬೇಡಿ. ಹೋದ್ರೆ TV ಹೋಗ್ತದೆ, ಜೀವಹಾನಿ ಆಗುದಿಲ್ಲ. ಯಾಕಂದ್ರೆ ಇದು ಮುಖ್ಯವಾಗಿ ಗಮನಿಸಬೇಕು. ಹೌದು,
ಮಿಂಚು ಹೊಡಿತಾ ಇದ್ದ ಹೇಳ್ದು ಅಯ್ಯೋ ನಾನು ಮಿಸ್ ಮಾಡ್ಕೊಂಡೆ ತೆಗಿತೇನೆ ಅಂತ ಓಡೋದು ಬೇಡ. ಮಿಂಚು ಹೊಡಿತಿರುವಾಗ ಯಾವುದೇ ಕಾರಣಕ್ಕೆ ಏನು ಡಿಸ್ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಮಳೆ ಬರಲಿ ಶುರುವಾಗಿದೆ, ಮಿಂಚು ಹೊಡೆಯೋ ಸಾಧ್ಯತೆ ಇದೆ ಅಂತ ತಕ್ಷಣಕ್ಕೆ ಎಲ್ಲವನ್ನ ಡಿಸ್ಕನೆಕ್ಟ್ ಮಾಡಿ ಇಡೋದು ಒಳ್ಳೇದು. ಹಾಗಂತ ಎಲ್ಲ ಉಪಕರಣ ತಪ್ಪಿಸ್ಲಿಕ್ಕೆ ಆಗುದಿಲ್ಲ, ಫ್ಯಾನ್ ಎಲ್ಲ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಆದರೆ ಫ್ಯಾನಿಗೆ ಈಗ XPT ಅಂತ ಹೇಳ್ಕೊಂಡು ಒಂದು ಎಕ್ಸ್ಟ್ರಾ ಅಂದರೆ MOV ಅಂತ ಹೇಳ್ತವೆ, ಅಂಥದ್ದೊಂದು ಜೋಡಣೆ ಬರ್ತದೆ, ಅದನ್ನು ಜೋಡಿಸ್ಕೊಳ್ಬೋದು. ಇದು ಸಾಧಾರಣ ಮಟ್ಟಿಗೆ ಫ್ಯಾನ್ನ ದೋಷವನ್ನು ತಪ್ಪಿಸ್ತದೆ. ಸಾಧಾರಣವಾಗಿ ಅದು ನಮ್ಮ ಹಳೆ ಕಾಲದ ಏನು ಇಂಡಕ್ಷನ್ ಫ್ಯಾನಿಗಲ್ಲ, ಅಂದರೆ ನಾರ್ಮಲ್ ಫ್ಯಾನ್ ಅಂತ ಹೇಳ್ತೇವೆ. ಈಗ ಹೊಸತ್ತು ನಮ್ಮ ಮನೇಲಿ ಒಂದು ಬಂದಿದೆ BLDC ಫ್ಯಾನ್ ಅಂತ ಹೇಳ್ಕೊಂಡು. ಈ ಫ್ಯಾನನ್ನು ಬಹುಶಃ ಖಂಡಿತ ಬಳಸ್ಬೋದು. ಇದು ಕಂಪ್ಲೀಟ್ ಆಗಿ DC ರೀತಿಯಲ್ಲೇ, ಆದರೆ ನಮ್ಮ ನಾರ್ಮಲ್ ಫ್ಯಾನ್ ಇರ್ತದೆ ಅದೇ ರೀತಿಯಲ್ಲಿ ಕಾಣ್ತದೆ. ಗಾಳಿ ಕೂಡ ಅದಕ್ಕಿಂತ ಉತ್ತಮವಾಗಿ ಕೊಡ್ತದೆ, ಬಾಳಿಕೆ ಇದೆ, ಅದಕ್ಕಿಂತ ಜಾಸ್ತಿ ವಿದ್ಯುತ್ ಉಳಿತಾ ಇದೆ. ಸಾಧಾರಣ ಮಟ್ಟಿಗೆ ಹಳೆ ಫ್ಯಾನ್ 70 ವ್ಯಾಟ್ ಅಥವಾ ಒಂದು 80 ವ್ಯಾಟ್ ವಿದ್ಯುತ್ ಖರ್ಚು ಮಾಡ್ತಾ ಇದ್ರೆ, ಈಗಿನ BLDC ಫ್ಯಾನ್ 28 ವ್ಯಾಟ್ನಿಂದ 40 ವ್ಯಾಟ್ ಬೇರೆ ಬೇರೆ ಕಂಪನಿದಿದೆ. ನಾನೊಂದು ರೇಂಜ್ ಹೇಳ್ತಾ ಇದ್ದೀನಿ, 28-40 ವ್ಯಾಟ್. ಮತ್ತೆ ಇದರಲ್ಲಿ ಏನು ಫೆಸಿಲಿಟಿ ಅಲ್ಲ, ರಿಮೋಟ್ ಇದೆ, ನಿಮಗೆ ನೈಟ್ ಲ್ಯಾಂಪ್ ಯೂಸ್ ಮಾಡ್ಬೋದು. ಮತ್ತೆ ನಿಮಗೆ ರಾತ್ರಿ 12 ಗಂಟೆ ಅಂದ್ರೆ ಚಳಿ ಶುರು ಆಗುತ್ತೆ, ನನಗೆ ಫ್ಯಾನ್ ಬೇಡ ಅಂತಾದ್ರೆ ನೀವು ನಿದ್ದೆಯಲ್ಲಿ ಇರ್ತೀರಿ, ಅದಕ್ಕೆ ಟೈಮರ್ ಅಂತ. ಮಳೆಗಾಲದಲ್ಲಿ ಮತ್ತೊಂದು ಸಮಸ್ಯೆ ಇದೆ, ಇನ್ವರ್ಟರ್ ಚೇಂಜ್ ಓವರ್ ಮಾಡುವಂಥದ್ದು. ಇಲ್ಲಿ ಕೆಲವರು ತಪ್ತಾರೆ. ಇನ್ವರ್ಟರ್ ಕೂಡ ತಪ್ಪಿಸಿಡ್ಬೇಕಾಗತ್ತೆ. ಯಾಕಂತೇಳಿ ಅನಿವಾರ್ಯತೆ ಅಂದ್ರೆ ಮಿಂಚು ಹೊಡಿತಾ ಇದ್ರೆ ಮಾತ್ರ, ಉಳಿದ ಹೊತ್ತಲ್ಲಿ ತಪ್ಪಿಸಬೇಕಾಗಿಲ್ಲ. ಆಮೇಲೆ ಇನ್ವರ್ಟರ್ ಕೂಡ ದೋಷಗಳು ಬಂದಿದ್ರೆ ಅದನ್ನು ಗಮನಿಸ್ಬೇಕು, ಇಲ್ಲದ್ರೆ ಕೆಲವೊಮ್ಮೆ ಅದು ಕೂಡ ಬೆಂಕಿ ಅನ್ನೋದಕ್ಕೆ ಕಾರಣ ಆಗಿಬಿಡ್ತದೆ. ಮತ್ತೆ ಅಧಿಕ ವಿದ್ಯುತ್ತನ್ನು ಖರ್ಚು ಮಾಡ್ಲಿಕ್ಕೆ ಕಾರಣ ಆಗ್ತದೆ. ಈಗ ಬ್ಯಾಟ್ರಿ ಸ್ವಲ್ಪ ಏನೋ ಫಾಲ್ಟ್ ಬಂದಿದ್ರೆ ಅದು ಚಾರ್ಜ್ ನಿರಂತರ ಮಾಡ್ತಾ ಇರುತ್ತೆ, ಕನಿಷ್ಠ 4 ಆಂಪಿಯರ್ನಷ್ಟು ವಿದ್ಯುತ್ ಖರ್ಚು ಮಾಡೋ ಕಾರಣಕ್ಕೆ ನಿಮ್ಗೆ ಅತ್ಯಧಿಕ ಬಿಲ್ ಬರುವ ಗ್ಯಾರಂಟಿ ಇರ್ತದೆ. ಇಂಥ ಯಾವುದೇ ವಿದ್ಯುತ್ ಉಪಕರಣ ದೋಷ ಉಂಟಾಗಿದೆ ಅಂದ್ರೆ ಆದಷ್ಟು ಬೇಗ ನಿವಾರಣೆ ಮಾಡಿಕೊಂಡ್ರೆ ಎಲ್ಲ ರೀತಿಯಲ್ಲಿ ಸುರಕ್ಷತೆ. ಇವನ್ ಕಂಟಿನ್ಯೂ ಚಾರ್ಜ್ ಮಾಡೋದು ಕೂಡ ಅಪಾಯಕಾರಿ. ಇವನ್ ಮೊಬೈಲ್ ಆಗಿರಬಹುದು ಅಥವಾ ಲೈಟ್ಸ್ ಗಳಾಗಿರಬಹುದು, ಚಾರ್ಜಿಂಗ್ ಲೈಟ್ಸ್. ಈ ಕೆಲವೆಲ್ಲ ಅದಕ್ಕೆ ಆಪ್ಷನ್ಸ್ ಗಳಿವೆ. ನಿಮ್ಮ ಮೊಬೈಲ್ ಅಲ್ಲಿ 100% ಚಾರ್ಜ್ ಆಗಿದ್ರೆ ರಾತ್ರಿ ಅದಕ್ಕೆ ಆಪ್ಷನ್ ಈಗ ನಿಮ್ಗೆ 85% ವರೆಗೆ ಇದು ಮಾಡಿದ್ರೆ ಸ್ವಯಂ ಆಗಿ ಆಫ್ ಆಗಿ ಕೂತ್ಕೊಳ್ಳುತ್ತೆ. ಮೊಬೈಲ್ ಚಾರ್ಜರ್ ಅಲ್ಲಿ ಅಂತದ್ದೇನಿಲ್ಲ, ಹಳೇದ್ ಬಿಟ್ರೆ ಈಗಿನದ್ರಲ್ಲೆಲ್ಲ ಆಪ್ಷನ್ ಇದೆ. ನಂತರ ಅದು ಚಾರ್ಜ್ ಮಾಡುದಿಲ್ಲ, ಡಿಸ್ಕನೆಕ್ಟ್ ಮಾಡಿ ಕೂತ್ಕೊಳ್ಳುತ್ತೆ. ಸ್ವಿಚ್ ಆನ್ ಇರುತ್ತಲ್ಲ ಸರ್, ಈಗ ಚಾರ್ಜ್ ಅಲ್ಲಿ ಸ್ವಿಚ್ ಆನ್ ಇದ್ರೆ ಅದು ಕನ್ಸಂಪ್ಷನ್ ಏನು ಮಾಡುದಿಲ್ಲ, ನೆಗ್ಲಿಜಿಬಲ್ ಪವರ್ ಇದ್ದಾಗ. ಆದ್ರೆ ನನ್ನ ಸಲ ಅಂತ ಹೇಳಿದ್ರೆ ವಿದ್ಯುತ್ ಅನಾಹುತ ತಪ್ಪಿಸೋ ದೃಷ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ಅನ್ನ ಚಾರ್ಜ್ ಇಟ್ಕೊಂಡು ಆನ್ ಇಟ್ಟು ಆಪರೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಕೆಲವರ ಹ್ಯಾಬಿಟ್ ಇರ್ತದೆ, ಮೊಬೈಲ್ ಚಾರ್ಜರ್ ಆನ್ ಇಟ್ಕೊಂಡಿರ್ತಾರೆ, ಮೊಬೈಲ್ ತಪ್ಪಿಸಿ ಅದು ಆನ್ ಇರ್ತದೆ. ಈ ತರ ಖಂಡಿತ ಇಡಬೇಡಿ, ಇದು ಕೂಡ ಬೆಂಕಿ ಅನ್ನೋದಕ್ಕೆ ಕಾರಣ ಆಗ್ತದೆ. ಸರ್, ತರಕಾರಿಗಳನ್ನು ಬೆಳಿತೀರಾ? ಹೌದು ಸರ್. ಯಾವುದೆಲ್ಲ? ನಾವು ಬಸಳೆ, ಕುಂಬಳಕಾಯಿ, ಮನೆಗೆ ಬೆಂಡೆ, ಮನೆಗೆ ಬೇಕಾದಷ್ಟು, ಹೊರಗೆ ಮಾರುವುದಿಲ್ಲ. ಮನೆಗೆ ಎಂತ ಬೇಕು ಸಾಧಾರಣ ಸಾವಯವದಲ್ಲಿ ಬೆಳೀತೇವೆ. ಸಾವಯವ ಕೃಷಿಕ ಅನ್ನೋ ಬಗ್ಗೆ ಹೆಮ್ಮೆ ಇದೆ? ಹೆಮ್ಮೆ ಇದೆ ಸರ್. ಲಾಭಾಂಶ ಧೈರ್ಯದಿಂದ ಹೇಳ್ತೀವಿ. ಹೌದು, ಧೈರ್ಯದಿಂದ. ಕೆಲವರು ಮತ್ತೆ ಬಿಡ್ತಾರೆ, ಮತ್ತೆ ಅದೇ ಹೊಸ ಪದ್ಧತಿಯನ್ನೇ ಅನುಸರಿಸುವ. ಇಲ್ಲ, ನಾವು ಅದರಲ್ಲೇ ಇದ್ದೇವೆ. ಸಾಧಾರಣ ನಮ್ಮ ಜಿಲ್ಲಾ ಕೃಷಿಕ ಸಂಘ ಶರ್ಮರ ಇದರಲ್ಲಿ ನಾವು ಅಲ್ಲಲ್ಲಿ ಹೋಗಿ ಇಡೀ ಎಲ್ಲ ಇದು ಮಾಡ್ತಾ ಇದ್ರು, ಎಂತ ಮಾಹಿತಿ ಶಿಬಿರ ಅದು ಇದು ಮಾಡಿ ಅದರಲ್ಲಿ ಹೋಗಿ ಈಗ ಅದನ್ನು ಕೊಂಡೋಗಿ ಈಗ ನಾವು ರಾಸಾಯನಿಕ ಇನ್ನು ಬೇಡ, ಇದರಲ್ಲೇ ಹೋಗ್ಬೇಕು, ಆದದ್ದು ಸಾಕು, ಆದದ್ದು ತಿನ್ನುವ, ನಮ್ಮ ಪೀಳಿಗೆಗೆ ಒಳ್ಳೆದನ್ನೇ ಕೊಡುವ ಅಂತ ಹೇಳಿ ನಮ್ಮ ಒಂದು ಅಂದಾಜು. ಹಾಗೆ ಇಲ್ಲಿ ಸಮಸ್ಯೆ ಆಗಿದ್ದು ಮೇನ್ ಅಂತ ಹೇಳಿದ್ರೆ, ನಮ್ಮ ಇಲ್ಲಿ ಕರಾವಳಿಯಲ್ಲಿ ಸಣ್ಣ ಹಿಡುವಳಿ ತುಂಬಾ ಕಡಿಮೆ ಜಮೀನು ಇರೋದ್ರಲ್ಲಿ ಅವರು ಸಾವಯವ ಕ್ರಮ ಅನುಸರಿಸಲಿಕ್ಕೆ ಹೋದಾಗ ಲಾಭಾಂಶ ಅದು ಸಮಸ್ಯೆ ಅಲ್ಲೇ. ಇಲ್ಲದಿದ್ರೆ ಇವರು ಈಗಾಗಲೇ ಹೇಳಿದ ರೀತಿಯಲ್ಲಿ ಲಾಭದಾಯಕ ಕೃಷಿ. ನಾವು ಆಕ್ರಮಣಕ್ಕೆ ಯಾವ ಮಾರ್ಗವನ್ನು ಅದೇ ಕಷ್ಟ, ಗಂಟೆ ಬಡಿಯುವುದು, ಡೋಲ್ ಬಡಿಯುವುದು ಅಂತದ್ದೆಲ್ಲ ಇಲ್ಲ ಅದೊಂದು ಸಮಸ್ಯೆ ಇದೆ. ಇದಿದೆ, ಎಂತ ಕೋವಿ ಇದೆ, ಗನ್ ಹೊಡೆಯೋ ಗನ್ ಅಲ್ಲ, ಹೆದರಿಸ್ತೇವೆ. ಮಂಗಗಳು ಸ್ವಲ್ಪ ಓಡ್ತವೆ, ಮತ್ತೆ ನವಿಲುಗಳಿಗೆ ಹೆದರಿಕೆ ಇಲ್ಲ, ನಾವು ಹೋಗಲೇಬೇಕು, ದೋಟಿ ಇಟ್ಕೊಂಡು ಓಡಿಸುದು. ನಂತರ ಲಾಸ್ಟ್ ಇದು ಪೈರು ಇದಾಗುವ ಟೈಮ್ ಸ್ವಲ್ಪ ಓಡಿಸ್ಬೇಕಾಗ್ತದೆ. ಈಗಿನ ಕಾಡು ಪ್ರಾಣಿಗಳು ಮನುಷ್ಯ ತುಂಬಾ ರೈತರಿಗೆ ಬಹಳ ಕಷ್ಟ, ಬೆಳೆಗಾರರಿಗೆ ಬಹಳಷ್ಟು ಸಮಸ್ಯೆ. ನವಿಲಿನ ಹಾವಳಿ, ಕಾಡಾನೆಗಳ ಕಾಡು ಎಮ್ಮೆ, ಈ ಕೋಣಗಳ ಹಾವಳಿ ಬಹಳಷ್ಟು ಸಮಸ್ಯೆ. ಏನಾದ್ರು ಗವರ್ಮೆಂಟ್ ನವರು ನಮ್ಮ ಸರ್ಕಾರದವರು ಏನಾದ್ರು ವ್ಯವಸ್ಥೆ ಮಾಡಿದ್ರೆ ಬಹಳ ಒಳ್ಳೇದಂತ ನಿಮ್ಮ ಚಾನೆಲ್ ಮೂಲತಃ ಮಂಕಿ ಪಾರ್ಕ್ ರಚನೆ ಪ್ರಸ್ತಾವನೆಗಳಿದೆ, ನಾವು ಇಟ್ಟಿದ್ದೇವೆ. ಈಗಲ್ಲ, ಒಂದು 15-20 ವರ್ಷ ಆಯ್ತು, ಕೆಲವು ವರ್ಷ ಆಯ್ತು ಹೇಳಿ. ನಾವು ಕೃಷಿ ಅಧಿಕಾರಿಗಳು ಮತ್ತೆ ನಮ್ಮ ರಾಜಕಾರಣಿಗಳು ಮನಸ್ಸು ಮಾಡಬೇಕು. ಅದು ಕೂಡ ಎಲ್ಲ ಸಮಸ್ಯೆಗಳು ಯಾವಾಗ ಎಂಡ್ ಆಗುತ್ತೆ ಅಂತ
ಪ್ರತಿ ಗ್ರಾಮ ಸಭೆಯಲ್ಲಿ ಸಹ ನಾವು ಧ್ವನಿ ಎತ್ತೇವೆ, ಹೀಗೆ ಮಾಡಿ ನಮಗೆ ಬಹಳ ಕಷ್ಟ ಆಗ್ತದೆ ಅಂತ, ರೈತರನ್ನು ನೀವು ಕಡೆಗಣಿಸಬಾರ್ದು ಅಂತ ಹೇಳ್ತೇವೆ. ಆದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಸರ್ಕಾರದವರು ನಮಗೆ ಕೃಷಿಕರಿಗೆ ಜಾಸ್ತಿ ಒತ್ತು ಕೊಡುದಿಲ್ಲ. ಹಟ್ಟಿ ಗೊಬ್ಬರದ ಬಗ್ಗೆ ಒಂದು ಕುತೂಹಲ ಇದೆ, ಇದನ್ನ ಇಂತಿಷ್ಟೇ ಸಮಯದಲ್ಲಿ ಉಪಯೋಗಿಸಬೇಕು ಅನ್ನುವಂತ ಏನಾದ್ರು? ಇಲ್ಲ, ಹೌದೌದು, ಅದು ಸಾಧಾರಣ ಹಳತಾದಷ್ಟು ಅದು ಒಳ್ಳೇದಿಲ್ಲ, ಕಳೆದಿಲ್ಲ, ಹೆಚ್ಚುತ್ತದೆ. ನೀವು ಕೊಂಡೋಗಿ ಇವತ್ತು ತೆಗೆದ ಗೊಬ್ಬರ ನಾಳೆ ಇದಕ್ಕೆ ಗಿಡಗಳಿಗೆ ಇಟ್ರೆ ಗಿಡಗಳ ಬೇರುಗಳ ನಷ್ಟಕ್ಕೆ ಕಾರಣ ಆಗ್ತದೆ. ಹೌದೌದು, ನೀವು ಸಾಧಾರಣ 1.5 ತಿಂಗಳ ಮೇಲೆ ಹೋಗ್ಬೇಕು ಗೊಬ್ಬರ ಹಾಕ್ಲಿಕ್ಕೆ. ನಮ್ದೀಗ ರಾಶಿ ಇದೆ, ಒಂದು ರಾಶಿ ನಾವೀಗ ಸಾಧಾರಣ ಅಕ್ಟೋಬರ್ ವರೆಗೆ ಇಟ್ಟು ಅಕ್ಟೋಬರ್ ನಂತರ ನಾವು ಗಿಡಗಳಿಗೆ ಸ್ವಲ್ಪ ಇಡ್ತೇವೆ. ಅದ್ರ ಮೊದಲು ಇಡುದಿಲ್ಲ. ಈಗ ಇದು ಮಳೆ ಬಂದು ನೀರಿನಲ್ಲೆಲ್ಲ ಗೊಬ್ಬರ ಇದಾಗ್ತದೆ, ಅಷ್ಟು ಇದಿರುವುದಿಲ್ಲ. ನಂತರ 1.5 ತಿಂಗಳ ಮೇಲೆ ಅದು ಹುಡಿ ಆಗ್ತದೆ ಗೊಬ್ಬರ ಸ್ವಲ್ಪ, ನಂತರನೇ ಇಡುದು ನಾವು. ಬಟ್ ಇಲ್ಲಿ ಜಾಗರೂಕತೆ ವಹಿಸಬೇಕಲ್ಲ, ಹೆಚ್ಚು ಗೊಬ್ಬರ ಆದ್ರೂ ಕೂಡ ಬೆಳೆಗಳು ಸೊಕ್ಕಿ ಹೋಗ್ತವೆ, ಇಳುವರಿ ಕಡಿಮೆ ಆಗ್ತದೆ. ಹೌದು ಸರ್, ಯಾವ ಪ್ರಮಾಣ ಅದಕ್ಕೆ ಮುಖ್ಯ ಅಲ್ಲ? ಇಲ್ಲ, ಮಲ್ಲಿಗೆ ಗಿಡಗಳಿಗೆ ನಾವು ಹೆಚ್ಚಿದ್ರೆ ಒಂದು 10 kg ಗೊಬ್ಬರ ಹೆಚ್ಚು ಇಡುದಿಲ್ಲ. 10 kg, ಅದು ಸಹ ಹೊರಗಿಂದ ಹೊರಗೆ ಒಂದು ಹಟ್ಟಿ ಗೊಬ್ಬರ. ಹೌದೌದು, 1 ಫೀಟ್ ಬಿಟ್ಟು ಹೊರಗೆ ಇಡುದು. ಗಿಡಗಳಿಗೆ ಸಾಧಾರಣ ತಾಗದ ಹಾಗೆ, ಅಂದ್ರೆ ಕೊಂಬೆಗಳಿಗೆ ಗೆಲ್ಲುಗಳಿಗೆ ತಾಗದ ರೀತಿಯಲ್ಲಿ ಇಡಬೇಕು ಹಾಗೆ. ಓಕೆ. ಸಾವಯವ ಕೃಷಿ ಉತ್ಪನ್ನಗಳ ಬಗ್ಗೆ ಜನರಿಗೆ ಒಲವಿದೆ, ತೆಗೆದುಕೊಳ್ತಾರೆ. ಕೆಲವೊಂದು ಅದರಲ್ಲಿಯೂ ಕೂಡ ಕೆಲವೊಂದು ಜನರು ಅದನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ರಾಸಾಯನಿಕ ಉತ್ಪನ್ನಗಳನ್ನ ಸಾವಯವ ಉತ್ಪನ್ನಗಳನ್ನ ಸುಳ್ಳು ಹೇಳಿ ಲೇಬಲ್ ಹಾಕಿ ಎಲ್ಲ ಇದು ಮಾಡಿದ್ರೆ ಅದು ನಮ್ಮದು ಗೊತ್ತುಂಟು ಎಲ್ರಿಗೂ. ನಮ್ಮ ಮನೆಗೆ ಬಂದೇ ಕೊಡ್ತೇವೆ, ನಾವು ಹೊರಗೆ ಅಂಗಡಿಗೆ ಹಾಕುದಿಲ್ಲ. ಅಂಗಡಿಗೆಲ್ಲ ಅಕ್ಕಿಯ ರಕ್ಷಣೆಯಲ್ಲಿಯೂ ತಾವು ಹಿಂದಿನ ಪದ್ಧತಿಯನ್ನು ಹೌದೌದು. ಆದ್ರೆ ಈ ಸಾವಯವ ಉತ್ಪನ್ನಗಳಿಗೂ ಕೂಡ ಬೇವಿನ ಹಾಲೆಯನ್ನು ಹಾಕಿ ಸಂಗ್ರಹಿಸುವುದರಿಂದ ಒಳ್ಳೇದು. ಹೌದು, ಗುಗ್ಗುರೆಲ್ಲ ಆಗುದಿಲ್ಲ, ನಿಮ್ದು ಗುಗ್ಗುರು ಹೇಳ್ತಾರಲ್ಲ, ಅದೆಲ್ಲ ಆಗುದಿಲ್ಲ, ಹುಳ ಆಗುದಿಲ್ಲ. ಅಲ್ಲ ಸರ್, ಕೆಲವೊಂದು ಜನರು ಹೇಳ್ತಾರೆ ಈ ಅಕ್ಕಿ ಆದ ನಂತರ ಒಂದಷ್ಟು 2 ದಿನ ಬಿಸಿಲಲ್ಲಿ ಹಾಕಿ ನಾವು ಕಟ್ಟಿಟ್ರೆ ಒಳ್ಳೇದು. ಕೆಲವರು ಹೇಳ್ತಾರೆ ಬಿಸಿಲು ಹಾಕಿದ್ರೇನೆ ಈ ಗುಗ್ಗುರುಗಳು ಬರುವ ಸಂಭವ. ಇದರಲ್ಲಿ ಸತ್ಯಾಂಶ ಇದೆಯಾ? ಸತ್ಯಾಂಶ ಏನಿಲ್ಲ, ಗುಗ್ಗುರು ನೀವು ಹಾಕ್ಬಾರ್ದು. ನೀವು ಹಾಕ್ಬಾರ್ದು. ಹಾಕಿದ್ರೆ ನೀವು ಮತ್ತೆ ಅದು ಊಟ ಮಾಡ್ಲಿಕ್ಕೆ ನಿಮ್ಗೆ ಒಳ್ಳೆ ಆಗುದಿಲ್ಲ. ಅಕ್ಕಿಯನ್ನು ನೀವು ಬಿಸಿಲಿಗೆ ಹಾಕಿದ ಕೂಡಲೇ ಅನ್ನ ನೋಡಿ, ಅನ್ನದ್ದು ಇದೇ ಬೇರೆ ಆಗ್ತದೆ. ಹೀಗೆ ನೀವು ಇದ್ದ ಹಾಗೆ ನೀವು ಸಂಸ್ಕರಣೆ ಮಾಡಿ ಮುಖ್ಯ. ಅಂದ್ರೆ ಗಮನಿಸಬೇಕು, ಅಕ್ಕಿಯನ್ನ ಮಿಲ್ನಲ್ಲಿ ಬಂದ ನಂತರ ಮತ್ತೆ ಒಣಗಿಸುವಕ್ಕೆ ಆಸ್ಪದವೇ ಇಲ್ಲ. ಅಕ್ಕಿಯನ್ನು ನೀವು ಸಂಗ್ರಹಣೆ ಮಾಡುವಾಗ ಪ್ಲಾಸ್ಟಿಕ್ ಚೀಲ ಬರ್ತದೆ, ಉಂಟು. 1-2 ಗೋಣಿ ಚೀಲ ಹಾಕಿ ಅದರೊಳಗೆ ಒಂದು ಪ್ಲಾಸ್ಟಿಕ್ ಹಾಕಿ ಅದರಲ್ಲಿ ಅಕ್ಕಿಯನ್ನು ಸಂಸ್ಕರಣೆ ಮಾಡಿ ನೀವು ಸರಿ ಕಟ್ಟಿ ಚೀಲವನ್ನು ಇಟ್ಟರೆ ಏನಾಗುದಿಲ್ಲ, ಹಾಳಾಗುದಿಲ್ಲ. ವರ್ಷದ ನಮ್ಗೆ ಮೊನ್ನೆವರೆಗೆ ಇತ್ತು, ಸಾಧಾರಣ ಮಾರ್ಚ್ ಏಪ್ರಿಲ್ ಒಳಗೆ ನಮ್ಮ ಅಕ್ಕಿ ಇತ್ತು. ಈಗ ಹೊಸ ಅಕ್ಕಿ ನಾವು ಆದ್ಮೇಲೆ ಯೂಸ್ ಮಾಡ್ತಾ ಇದ್ದೇವೆ. ಸಾವಯವ ಕೃಷಿ ಪದ್ಧತಿಯನ್ನೇ ಮುಂದುವರಿಸ್ತೀರ? ಹೌದೌದು, ಪ್ರಶಸ್ತಿಯನ್ನು ಪಡೆದು. ಹೌದೌದು ಸರ್. ನಮ್ಮ ಮುಂದಿನ ಮಕ್ಕಳು ಆಗಿರ್ಬೋದು, ಅವರು ಕೂಡ ಮುಂದುವರಿಸಬಹುದಾ? ಮಾರ್ಗದರ್ಶನ ಕೊಟ್ಟಿದೆ. ನನ್ನ ಮಕ್ಕಳು ಅಂದ್ರೆ 2 ಈಗ ಮದುವೆ ಆಗಿ ಹೋಗಿದ್ದಾರೆ, ಹೆಣ್ಣು ಮಕ್ಕಳು. ಅವರು ಪರವೂರಲ್ಲಿದ್ದಾರೆ ಗಂಡನ ಹತ್ರ. ಹಾಗೆ ಮಗ ಒಬ್ಬ ಇಲ್ಲಿ ಇಂಜಿನಿಯರಿಂಗ್ ಮಾಡಿ ಈಗ ಆಸ್ಟ್ರೇಲಿಯಾದಲ್ಲಿ ಕಲ್ತಾಯ್ತು, ಈಗ ಜಾಬ್ ಅಲ್ಲಿ ಇದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಅಂದ್ರೆ ನನ್ನ ಒಟ್ಟಿಗೆ ಟಿಲ್ಲರ್ ಹೊಡಿಲಿಕ್ಕೆಲ್ಲ ಬರ್ತಾ ಇದ್ದ, ಅವರಿಗೆಲ್ಲ ಮಾಡ್ತಾ ಇದ್ದ, ಕಲಿಯೋ ಟೈಮಲ್ಲಿ ಸಹ ಮಾಡ್ತಾ ಇದ್ದ. ಹಾಗೆ ಹೌದೌದು, ಬರ್ಬೋದು ಮುಂದಕ್ಕೆ, ಹೇಳಿಕೆ ಬರ್ತದೆ. 10 ವರ್ಷ ಆದ್ರಿಂದ ಸಾಲ ಎಲ್ಲ ಇದೆ, ಬ್ಯಾಂಕ್ ಸಾಲ. ಕಲಿಬೇಕಾದ್ರೆ ಈಗ ಹೊರಗೆ ಹೋಗಿ ಕಲಿಬೇಕಾದ್ರೆ ಖರ್ಚು ತುಂಬಾ ಆಗಿದೆ ಅವನಿಗೆ. ಅದನ್ನು ಇದಾದ್ಮೇಲೆ ಇದಕ್ಕೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ರೈತರಿಗೆ ತಮ್ಮ ಕಿವಿ ಮಾತೆ? ರೈತರಿಗೆ ನಾನು ಇಷ್ಟೇ ಹೇಳುದು, ನಾನು ಹೇಗೆ ಸಾವಯವ ಮಾಡ್ತಾ ಇದ್ದೇನೆ ಕೃಷಿಗೆ, ಹಾಗೆ ಎಲ್ಲ ರೈತರು ಸಹ ಆದಷ್ಟು ಮಟ್ಟಿಗೆ ಆದರೂ ಸಾವಯವವನ್ನು, ಈಗ ಈ ವರ್ಷ ನೀವು ಸ್ವಲ್ಪ ಒಂದು ಚೀಲ ಯೂರಿಯಾ ಬಳಸಲೇಬಾರದು, ಹಾಕಿದ್ದಿದ್ರೆ ಬರುವ ವರ್ಷ ನೀವು ಕಮ್ಮಿ ಮಾಡಿ, ಒಂದು ಗೋಣಿ ಹಾಕುವಲ್ಲಿ ಒಂದು ಅರ್ಧ ಗೋಣಿ ಹಾಕಿ, ಹಾಗೆ 1-2 ವರ್ಷ ಹೀಗೆ ಕಡಿಮೆ ಮಾಡಿ ನೀವು ಈ ಸಾವಯವದತ್ತ ಬಂದರೆ ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳಿಗಾಗಲಿ ಅಥವಾ ನಮ್ಮದೇ ಸ್ವಾರ್ಥ ನೋಡಬಾರ್ದು. ನಾವು ಇಡೀ ನಮ್ಮ ಊರಿನ ಜನಗಳನ್ನು ಸಹ ನೋಡಬೇಕು. ಅವರನ್ನು ಸಹ ಕ್ಯಾನ್ಸರ್ ಆಗಲಿ ಅಥವಾ ಯಾವೊಂದು ಕಾಯಿಲೆ ಬರದ ಹಾಗೆ ನಾವು ಒಳ್ಳೆಯ ಒಂದು ಆಹಾರವನ್ನು ಜನರಿಗೆ ನೀಡಬಹುದು ಅಂತ ಈ ನಿಮ್ಮ ಚಾನೆಲ್ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಧನ್ಯವಾದಗಳು ಮಾನ್ಯ ನಿತ್ಯಾನಂದ, ತಮ್ಮ ಮಾಹಿತಿಗಳು. ಹಾಗೇನೆ ಮಾನ್ಯ ರವೀಂದ್ರರವರೇ, ಸುರಕ್ಷತೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಒಂದು ಚುಟುಕಾಗಿ ಏನು ಹೇಳ್ತೀರಾ? ವಿದ್ಯುತ್ ಸುರಕ್ಷತೆ ಮತ್ತು ವಿದ್ಯುತ್ ಅವಘಡಗಳಿಂದ ತಪ್ಪಿಸಿಕೊಳ್ಳಿಕ್ಕೆ ಬಹಳಷ್ಟು ವಿಚಾರ ಹೇಳಿದ್ದೀರಾ, ಅದ್ರ ಕೊನೆಯದಾಗಿ ರಿಕ್ವೆಸ್ಟ್ ಏನು ಮಾಡ್ತೀರಾ? ವಿದ್ಯುತ್ ಸುರಕ್ಷತೆಗೆ ಹೊರಡೋ ಮೊದಲು ನೀವು ನಿಮ್ಮ ಸುರಕ್ಷತೆಯನ್ನು ನೋಡ್ಕೊಳ್ಬೇಕಾಗತ್ತೆ. ವಿದ್ಯುತ್ ಸುರಕ್ಷತೆ ಅಂತ ಮೊದಲಾಗಿ ನಿಮಗೆ ವಿದ್ಯುತ್ ಬಳಕೆ ಉಳಿಕೆ ಬಗ್ಗೆ ಆಸಕ್ತಿ ಇದ್ದರೆ, ಅಲ್ಲಿ ಬರುವಂಥ ಸಮಸ್ಯೆಗಳ ನಿವಾರಣೆ ಮಾಡಬೇಕಿದ್ರೆ ನಮ್ಮ ಕೃಷಿಕ ಸಂಘಟನೆ ಆಗಾಗ ಒಂದು ತರಬೇತಿಯನ್ನು ಕೊಡ್ತಾ ಇರ್ತದೆ ಉಚಿತವಾಗಿ. ನಮ್ಮ ಏನು ಕೃಷಿ ಸಂಘಟನೆ ಕಾರ್ಯಕ್ರಮ ನಿರ್ವಹಿಸ್ತದಲ್ಲಿ ಕೊಡ್ತಾ ಇರ್ತದೆ, ಅಲ್ಲಿ ಬಂದು ಗಮನಿಸ್ಬೋದು. ಅಥವಾ ನಿಮ್ಮ ಸ್ಥಳೀಯವಾಗಿರುವಂಥ
ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಏನಿರುತ್ತೆ ಅವ್ರ ಹತ್ರ ಮಾಹಿತಿಗಳನ್ನ ಪಡ್ಕೊಂಡು ನೀವು ಮುಂದುವರಿಯಿರಿ. ಹಾಗೆ ಉಳಿತಾಯ ಮಾಡೋ ದೃಷ್ಟಿಯಲ್ಲಿ ಹೇಳುವುದಿದ್ರೆ ಕೆಲವು ಉಪಕರಣಗಳ ಪರಿಚಯ ನಾವು ಈಗಾಗಲೇ ಹೇಳಿದ್ದೇವೆ. ಆ ಪ್ರಕಾರವಾಗಿ ನೀವು ಅದನ್ನು ಬಳಸ್ತಾ ಬಂದರೆ ನಿಮಗೆ ವಿದ್ಯುತ್ ಉಳಿಸಲಿಕ್ಕೆ ಸಾಧ್ಯ ಇದೆ. ವಿದ್ಯುತ್ ಉಳಿಕೆ ಮಾಡುವುದಂತ ಹೇಳಿದ್ರೆ ನಿಮ್ಮ ಇನ್ಕಮ್ನ ನಷ್ಟ ಕೂಡ ಕಡಿಮೆ, ಅಂದರೆ ನಿಮಗೆ ಲಾಭನೇ ಆಗ್ತದೆ, ನಷ್ಟ ಆಗುವುದಿಲ್ಲ. ಮತ್ತು ನಿಮ್ಮ ಹಳೆ ಉಪಕರಣಗಳು ತುಂಬ ಹಳತ್ತಾಗಿದ್ದರೆ ಅದನ್ನು ಬದಲಿಸುವುದೇ ಉತ್ತಮ. ವೈರಿಂಗ್ ಅಲ್ಲಿ ದೋಷಗಳು ಬಂದರೆ ಅದನ್ನು ಕೂಡ ಹಾಗೆ ಬದಲಿಸುವಂಥದ್ದು. ಮತ್ತು ಈಗ ಫ್ಯೂಸ್ನಂಥದ್ದು, ಟ್ರಿಪ್ಪರ್ನಂಥದ್ದು ಉಪಕರಣಗಳು ಸುಟ್ಟಾಗ ಅದನ್ನು ಅಲ್ಲಿಂದ ಅಲ್ಲಿಗೆ ಅಡ್ಜಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಸುಟ್ಟದ್ದು ಉಪಕರಣ ಯಾವತ್ತಿದ್ರೂ ನಮಗೆ ಒಂಥರ ವಿಷದ ಹಾವು ಇದ್ದಾಗೆ ಯಾವತ್ತಿಗೆ ಏನಾಗುತ್ತೆ ಅಂತ ಹೇಳಿ ಬರೋದಿಲ್ಲ. ಅದರಿಂದಾಗಿ ಅದನ್ನು ಬದಲಿಸಲೇಬೇಕಾಗತ್ತೆ. ನಿಮಗೆ ಬದಲಿಸ್ಲಿಕ್ಕೆ ಆಗದಿದ್ದರೆ ಬದಲಿಸ್ಲಿಕ್ಕಿರುವಂಥ ಎಲೆಕ್ಟ್ರಿಷಿಯನ್ಸ್ಗಳ ಹತ್ರನ ಬದಲಿಸಿ. ಹಾಗೆ ಹೊಸ ನಮೂನೆಯ ವಿದ್ಯುತ್ ಉಪಕರಣಗಳು ಏನಿರ್ತವೆ ಅವುಗಳ ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳಿ. ಹೊಸತು ನಮೂನೆಯದ್ದು ವಿದ್ಯುತ್ ಉಳಿತಾಯ ಮಾಡುತ್ತಂತೆ ಕಂಪನಿಗಳು ತುಂಬ ಹೇಳ್ಕೊಳ್ಬಹುದು, ಆದರೆ ಉಳಿತಾಯ ಮಾಡ್ತಂತೆ ಹೇಳಲಿಕ್ಕಿಲ್ಲ. ಈಗಲೇ ನಾನು ಉದಾಹರಣೆ ಕೊಟ್ಟೆ. ಈಗ ಇನ್ವರ್ಟ್ರ್ ವಾಷಿಂಗ್ ಮೆಷಿನ್ ಇದೆ, ಇನ್ವರ್ಟ್ರ್ ಫ್ರಿಡ್ಜ್ ಇದೆ ಅಂತ ಹೇಳ್ಕೊಂಡು, ಹಾಗಂತ ಹೇಳ್ಕೊಂಡು ನಿಮ್ಮ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿರುವಂಥ ಉಪಕರಣಗಳನ್ನು ಬದಲಿಸಿ ಅಂತ ನಾನು ಖಂಡಿತ ಹೇಳೋದಿಲ್ಲ. ತುಲನೆ ಮಾಡಿಕೊಳ್ಳಿ, ಮಾಹಿತಿಗಳನ್ನು ತಿಳ್ಕೊಂಡು ಮುಂದುವರಿಯಿರಿ. ಒಳ್ಳೆ ರೀತಿಯಲ್ಲಿ ನಾವು ವಿದ್ಯುತ್ತನ್ನು ಉಳಿಸ್ಬೋದು, ನಮ್ಮ ಸುರಕ್ಷತೆ ಕೂಡ ನಾವು ನೋಡ್ಕೊಳ್ಬೋದು. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾನ್ಯ ರವೀಂದ್ರ ಗುಜರಬೆಟ್ಟು ಹಾಗೆ ಮಾನ್ಯ ನಿತ್ಯಾನಂದ ನಾಯಕ್ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದ. ನಮಸ್ಕಾರ ಸರ್, ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ ಮುಖ್ಯವಾಗಿ ಸಾವಯವ ಕೃಷಿ ಪದ್ಧತಿಯ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಸಾವಯವ ಕೃಷಿಯ ಪದ್ಧತಿಯ ಮೂಲಕ ಉತ್ತಮ ಆರೋಗ್ಯ ಮತ್ತು ಉತ್ತಮ ಸಂಪಾದನೆ, ಉತ್ತಮ ಆರ್ಥಿಕತೆ ನಮ್ಮದಾಗ್ತದೆ. ಮುಂದಿನ ದಿನಗಳಲ್ಲಿ ಸಾವಯವ ಆರ್ಥಿಕತೆಯನ್ನು, ಸಾವಯವ ಈ ಉತ್ಪನ್ನವನ್ನು ಮಾಡುವುದರಿಂದ ಮುಂದಿನ ತಲೆಮಾರಿಗೂ ಕೂಡ ಉತ್ತಮ ಆಹಾರವನ್ನು ಒದಗಿಸಬಹುದು. ಮತ್ತು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸುವುದರಿಂದ ಮುಂದಿನ ತಲೆಮಾರು ಈ ಪದ್ಧತಿಯನ್ನು ಅನುಸರಿಸುವಲ್ಲಿಗೆ ಒಂದಷ್ಟು ಮಾರ್ಗದರ್ಶನ ನೀಡಿದರೆ ಅವರು ಕೂಡ ಮುಂದುವರಿಯಬಹುದು. ಯಾಕಂದರೆ ಅಷ್ಟೊಂದು ಕಷ್ಟ ಸಾಧ್ಯ ಅಲ್ಲ ಅಂತ ಮಾನ್ಯ ನಿತ್ಯಾನಂದ ಹೇಳಿದರು. ನಮ್ಮ ನಂಬಿಕೆಯನ್ನು ಅವರು ಹುಸಿಯಾಗಿಸಿದರು. ಯಾಕಂದರೆ ಎಲ್ಲರ ಮನಸ್ಥಿತಿಯು ಕೂಡ ಇದು ಕಷ್ಟ ಸಾಧ್ಯ ಮತ್ತು ಇದರಲ್ಲಿ ಇಳುವರಿ ಕಡಿಮೆ. ಬಟ್ ಅವರು ಹೇಳ್ತಾ ಇದ್ದಾರೆ, ನಾನು ಸಾರ್ಥಕವಾಗಿ ಮಾಡ್ತಾ ಇದ್ದೇನೆ ಮತ್ತು ಇದರಲ್ಲಿ ಸಾರ್ಥಕವಾಗಿ ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದೇನೆ, ಇದರಿಂದ ಯಾವುದೇ ರೀತಿಯ ನಷ್ಟ ಇಲ್ಲ ಅನ್ನುವಂತಹ ಭರವಸೆ ಮತ್ತು ವಾಗ್ದಾನವನ್ನು ಅವರು ದೃಷ್ಟಾಂತವಾಗಿ ವಿವರಿಸಿದ್ದಾರೆ. ಅದರಿಂದ ತಮ್ಮ ಪರಿಸರದ ರೈತರು ಇದು ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಹಾಗೆಯೇ ಶ್ರೀಯುತ ರವೀಂದ್ರ ಪೂಜಾರಿ ಅವರು ಹೇಳಿದಂತಹ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾದಂಥ ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂದರೆ ಮನೆಯಲ್ಲಿ ಯಾವ ರೀತಿಯಲ್ಲಿ ಈ ಟ್ರಿಪ್ಪರ್ಗಳನ್ನು ಬಳಸುವುದು ಆಗಿರಬಹುದು, ಪ್ಲಗ್ ಪಾಯಿಂಟ್ಗಳನ್ನು, ಸಾಕೆಟ್ಗಳನ್ನು ಚೇಂಜ್ ಮಾಡೋದಾಗಿರ್ಬೋದು, ವೈರಿಂಗ್ ಚೇಂಜ್ ಮಾಡೋದು, ಉಪಕರಣಗಳು, ಮಳೆಗಾಲದ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ತಾವು ಎಚ್ಚರ ವಹಿಸಿ ಇದರ ಬಗ್ಗೆ ಒಂದಷ್ಟು ಜಾಗೃತಿಯನ್ನು ಮಾಡಿದರೆ ಅವರ ಈ ಮಾತುಗಳು ಒಂದು ರೀತಿ ಉಪಯೋಗ ಆಗಬಹುದು. ಈ ಹಿನ್ನೆಲೆಯಲ್ಲಿ ತಾವು ಇದನ್ನೆಲ್ಲ ಅನುಸರಿಸ್ತೀರಿ ಮತ್ತು ಇದರ ಬಗ್ಗೆ ಒಂದಷ್ಟು ಗಮನ ಹರಿಸಿದರೆ, ಯಾಕಂದರೆ ವಿದ್ಯುತ್ ಉಳಿತಾಯ ಮತ್ತು ವಿದ್ಯುತ್ ಅವಘಡಗಳಿಂದ ಮುಕ್ತಿ ಹೊಂದಬೇಕಿದ್ರೆ ನಾವು ಅವರ ಹೇಳಿದಂಥ ಮಾತುಗಳನ್ನು ಅನುಸರಿಸಲೇಬೇಕು. ಈ ವಿಷಯದಲ್ಲಿ ತಾವು ಮುಂದುವರಿತೀರಿ ಎನ್ನುವಂಥ ಭಾವನೆಯೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.